ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ನಿಮ್ಮ KCETಗೋಸ್ಕರ ರೇ ಆಪ್ಟಿಕ್ಸ್ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಕಂಪ್ಲೀಟ್ ರೇ ಆಪ್ಟಿಕ್ಸ್ ಚಾಪ್ಟರ್. ಯೂಶಲಿ ಈ ಚಾಪ್ಟರಲ್ಲಿ ನಿಮ್ಮ CET ಎಕ್ಸಾಮಲ್ಲಿ 3 to 4 ಕ್ವಶನ್ಸ್ ಬರುತ್ತೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 4 ಕ್ವಶನ್ ಬಂದಿದ್ದು. ಅದ್ರಲ್ಲಿ ಆಲ್ಮೋಸ್ಟ್ 3 ಕ್ವಶನ್ಸ್ ಈಸಿ ಇರುತ್ತೆ, 1 ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ಡೋಂಟ್ ವರಿ, ಐ ಹ್ಯಾವ್ ಟೇಕನ್ ಆಲ್ಮೋಸ್ಟ್ ಆಲ್ ಡಿಫಿಕಲ್ಟ್ ಕೈಂಡ್ ಆಫ್ ಕ್ವಶನ್ಸ್ ಆಲ್ಸೋ ಇನ್ ದಿಸ್ ಲೆಕ್ಚರ್. ಸೊ ನಾವೇನು ಡಿಸ್ಕಸ್ ಮಾಡೋಣ ಈ ಚಾಪ್ಟರಲ್ಲಿ, ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ, ಕ್ವಿಕ್ಕಾಗಿ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಕಾನ್ಸೆಪ್ಟ್ ಜೊತೆ PYQs ತೊಗೊಂಡು, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ತೊಗೊಂಡು, ಅದ್ರ ಜೊತೆ ಅದನ್ನು ಯಾವ ರೀತಿ ನೀವು ಶಾರ್ಟ್ ಕಟ್ಟಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ನೀವು 1 minute ಸಾಲ್ವ್ ಮಾಡಬೇಕು. ಸೊ CET ಇಸ್ ಆಲ್ ಅಬೌಟ್ ಸಾಲ್ವಿಂಗ್ ಕ್ವಶನ್ ಅಂಡರ್ 1 minute ಮಕ್ಕಳೇ. ಓಕೆ, ಸೊ ಮ್ಯಾಕ್ಸಿಮಮ್ 60 ಸೆಕೆಂಡ್ಸಲ್ಲಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ಎಂಟೈರ್ ಥಿಂಗ್ ವಿಲ್ ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಓಕೆನಾ? ಸೊ ಇನ್ ದಿಸ್ ವಿಡಿಯೋ ಕಂಪ್ಲೀಟ್ 1 ಶಾರ್ಟಲ್ಲಿ ಮುಗಿಸ್ತೀನಿ. ಸೊ ಈ ಚಾಪ್ಟರ್ ಮತ್ತೆ ಹೇಳ್ತಾ ಇದ್ದೀನಿ, ಯು ಗೋಂಟ್ ಗೆಟ್ ಆಲ್ಮೋಸ್ಟ್ ಲೈಕ್ ಒಂದು 4 ಕ್ವಶನ್ ಬರುತ್ತೆ. ಅದ್ರಲ್ಲಿ 3 ಕ್ವಶನ್ಸ್ ಈಸಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಆ್ಯಂಡ್ 1 ಕ್ವಶನ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಇರುತ್ತೆ. ಆ್ಯಂಡ್ ಲೆಟ್ ಮಿ ಟೆಲ್ ಒನ್ ಮೋರ್ ಥಿಂಗ್, ದಿಸ್ ವಿಡಿಯೋ ಇಸ್ ಮೇನ್ಲಿ ಫಾರ್ KCET. ನಾನು ಈಗ ಹೇಳ್ತಾ ಇದ್ದೀನಿ, KCETಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇಟ್ ಈಸ್ ನಾಟ್ ಫಾರ್ JEE or NEET ಎಲ್ಲಾನು. ಬಿಕಾಸ್ ಐ ಹ್ಯಾವ್ ರೆಫರ್ಡ್ ಆಲ್ ಲಾಸ್ಟ್ 10 years ಕ್ವಶನ್ ಪೇಪರ್ಸ್. ಯಾವ ಕಾನ್ಸೆಪ್ಟ್ ಮೋಸ್ಟ್ ರಿಪೀಟೆಡ್ ಇರುತ್ತಲ್ವಾ, ಯಾವ ಕಾನ್ಸೆಪ್ಟ್ನ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಆ ಕಾನ್ಸೆಪ್ಟ್ನ ಮತ್ತೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಅಫ್ಕೋರ್ಸ್ ಐ ಹ್ಯಾವ್ ಟೇಕನ್ ಸಮ್ ಅಡಿಷನಲ್ ಟಾಪಿಕ್ಸ್ ಆಲ್ಸೋ, ಲೈಕ್ ಸಮ್ ಟಾಪಿಕ್ಸ್ ಇದೆ. ಬಟ್ ನಾನು ಯಾವುದನ್ನು ನೀವು ಸ್ಕಿಪ್ ಮಾಡ್ಬೋದು, ಯಾವುದನ್ನು ಓದಬೇಕು ಅಂತ ಎಲ್ಲಾದರೂ ಹೇಳ್ತೀನಿ. ಓಕೆನಾ? ಫಸ್ಟ್ ಮಕ್ಕಳೇ, ಸೊ ಲೆಟ್ಸ್ ಟಾಕ್ ಅಬೌಟ್ ಫಸ್ಟ್ ಬೇಸಿಕ್ಸು. ಸೊ ಬೇಸಿಕ್ಸ್ ಫಸ್ಟ್ ಗೊತ್ತಿರಲೇಬೇಕು. CETಯಲ್ಲಿ ತುಂಬ ಕ್ವಶನ್ ಬೇಸಿಕ್ಸಲ್ಲಿ ಇರುತ್ತೆ. ಐ ಕ್ಯಾನ್ ಟೇಕ್ ಲಾಸ್ಟ್ ಪೇಪರ್, ಐ ಕ್ಯಾನ್ ಟೆಲ್ ಯು ಸಮ್ ಕ್ವಶನ್ಸ್ ಸೋ ಈಸಿ, ಸೋ ಸ್ಟ್ರೈಟ್ ಅವೇ. ಯಾವತ್ತಾಗಲಿ ಈಸಿ ಕ್ವಶನ್ಸಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಟಫ್ ಕ್ವಶನ್ಸಲ್ಲಿ ಮಿಸ್ಟೇಕ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ನಿಮಗೆ ಟಫ್ ಅಂದರೆ ಎಲ್ಲ ಟಫ್ ಇರುತ್ತೆ, ಬಟ್ ಈಸಿ ಕ್ವಶನ್ಸ್ ಯಾವತ್ತೂ ಮಿಸ್ಟೇಕ್ ಮಾಡಬಾರ್ದು. ಬೇಸಿಕ್ಸ್ ಅರ್ಥ ಆಗಿದೆ, ಕ್ಯಾನ್ ಡೂ ದ ಕ್ವಶನ್ ವೆರಿ ಕ್ವಿಕ್ಲಿ. ಓಕೆ, ಫಸ್ಟ್ ಒನ್ನು, ಐ ಥಿಂಕ್ ವಾಟ್ ಇಸ್ ದ ಫಸ್ಟ್ ಒನ್? ಲಾಸ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗಿರುತ್ತೆ. ಆಯಿತಾ? ಅದಾದಮೇಲೆ ನೆಕ್ಸ್ಟು, ಸೊ I is equal to R ಬೇಸಿಕಲಿ, ದಟ್ಸ್ ವೆರಿ ಸಿಂಪಲ್. ಅದರ್ ದನ್ ದಟ್ ಆಲ್ 3 ಲೈನ್ ಎ ಪ್ಲೇನ್, ಅದೊಂದು. ಅದಾದಮೇಲೆ ನಂತರ ವಾಟ್ ದೇ ಕ್ಯಾನ್ ಆಸ್ಕ್ ಇಸ್ ಬೇಸಿಕಲಿ ಸಮ್ಟೈಮ್ ದೇ ಆಸ್ಕ್ ಡಿವಿಯೇಷನ್. ಐ ಥಿಂಕ್ CET 2020 ಕೂಡ ಒಂದು ಕ್ವಶನ್ ಬಂದು ಡಿವಿಯೇಷನ್ ಮೇಲೆ. ಸೊ ಡಿವಿಯೇಷನ್ ಎಷ್ಟೊಂದು ಫೈನ್ ಮಾಡಬೇಕಂದ್ರೆ, ವಾಟ್ ಈಸ್ ಬೇಸಿಕಲಿ ಡಿವಿಯೇಷನ್? ರೇ ನೋಡಿ ಹಿಂಗೆ ಹೋಗಬೇಕಾಗಿತ್ತು, ಇಲ್ಲಿ ಮಿರರ್ ಇಟ್ಟಿರೋದನ್ನ ಏನಾಗುತ್ತೆ, ರೇ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಹಿಂಗೆ ಹೋಗೋರೆ ಹಿಂಗೆ ಹೋಗ್ತಾ ಇದೆ, ದಿಸ್ ಇಸ್ ಕಾಲ್ಡ್ ಡಿವಿಯೇಷನ್. ಈ ಡಿವಿಯೇಷನ್ ಮೇಲೆ ಸುಮಾರು ಕ್ವಶನ್ಸ್ ಬರುತ್ತೆ. ಅಂದರೆ ಇಲ್ಲೇ ಅಂತಲ್ಲ, ಈವನ್ ಪ್ರಿಸಮಲ್ಲಿ ಕೂಡ ಕೆಲವೊಂದ್ಸರಿ ಕ್ವಶನ್ಸ್ ಕೇಳ್ತಾರೆ ಡಿವಿಯೇಷನ್ ಬೇಸಿಸ್ ಮೇಲೆ, ನಿಮ್ಗೆ ಗೊತ್ತಿರಬೇಕು. ಸೊ ವಾಟ್ ಇಸ್ ಡಿವಿಯೇಷನ್ ಇನ್ ದಿಸ್ ಕೇಸ್? ಇನ್ ದಿಸ್ ಕೇಸ್, ಸಿನ್ಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎರಡು I ಇರುತ್ತೆ. ಸೊ ಇದು ಫುಲ್ 180 ಅಂತ ಹೇಳಿದ್ರೆ 180 minus 2I. 180 minus 2I, ದಿಸ್ ಇಸ್ ಕಾಲ್ಡ್ ಡಿವಿಯೇಷನ್. ಇನ್ಫ್ಯಾಕ್ಟ್ ರೇ ಆಪ್ಟಿಕ್ಸಲ್ಲಿ ಈವನ್ ನಿಮಗೆ ಟ್ರಿಗ್ನೋಮೆಟ್ರಿ ಗೊತ್ತಿರಬೇಕು, ಜಾಮೆಟ್ರಿ ಗೊತ್ತಿರಬೇಕು, ಪ್ಯಾರಲಲ್ ಅದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ 180, ಐ ಶೋ ವಾಟ್ ಆಲ್ ರಿಕ್ವೈರ್ಡ್. 180 minus 2I ಆಗಿರುತ್ತೆ. ದಿಸ್ ಇಸ್ ಅ ಡಿವಿಯೇಷನ್. ರೇ ಹಿಂಗೆ ಡಿವಿಯೇಟ್ ಆಗಿದೆ. ಕೆಲವೊಂದ್ಸರಿ ಇನ್ ವಾಟ್ ದೇ ಲಾಸ್ಟ್ ಸಮ್ಟೈಮ್ಸ್ ಇಸ್ ಮಿರರ್ ರೊಟೇಷನ್. ಕೇಳಿಲ್ಲ, ಬಟ್ ಕೇಳಿದ್ರು ಇಟ್ಸ್ ವೆರಿ ಸಿಂಪಲ್. ಒಂದು ವೇಳೆ ಇದು ಇನ್ಸಿಡೆಂಟ್ ರೇ ಆಗಿದ್ದರೆ, ಇದು ರಿಫ್ಲೆಕ್ಟೆಡ್ ರೇ ಆಗಿದ್ದರೆ, ಇಲ್ಲಿ ಆಬ್ಜೆಕ್ಟ್ ಇರುತ್ತೆ. ಸೊ ನಾವೇನಾಗುತ್ತೆ ಇಲ್ಲಿ ಬೇಸಿಕಲಿ, ಇನ್ನೊಂದು ಹೇಳ್ತಾ ಇದ್ದೀನಿ, ನೀವು ಲೆಕ್ಚರ್ ನೋಡ್ತಾ ದಯವಿಟ್ಟು ನೋಟ್ಸ್ ಇಟ್ಕೊಳ್ಳಿ. ನೋಟ್ಸಲ್ಲಿ ಪ್ರತಿಯೊಂದು ನಾನೇನು ಟಾಪಿಕ್ಸ್ ಹೇಳ್ತಾ ಇದ್ದೀನಿ, ಕೆಲವೊಂದು ಟಾಪಿಕ್ಸ್ ನಾನು ಹೇಳ್ತೀನಿ, ಕೆಲವೊಂದು ಟಾಪಿಕ್ಸ್ ಬರೆದಿರುತ್ತೆ ಬೋರ್ಡ್ ಮೇಲೆ, ಅದನ್ನು ನೋಟ್ಸ್ ಬರ್ಕೊಂಡು ಹೋಗ್ತಾ ಇದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಲಿ ಕ್ವಶನ್ಸು ಹೇಳ್ಕೊಡ್ತೀನಿ, ಶಾರ್ಟ್ಕಟ್ಸು ಹೇಳ್ಕೊಡ್ತೀನಿ. ಸೊ ಎವ್ರಿಥಿಂಗ್ ಇಸ್ ಡನ್. ಸೊ ಕೀಪ್ ಎ ನೋಟ್ಸ್. ಆ್ಯಂಡ್ ಪ್ರತಿಯೊಂದು ಕ್ವಶನ್ ಬಂದಾಗ ಕ್ವಶನ್ನ ಪಾಸ್ ಮಾಡಬೇಕು, ನೀವೇ ಯೋಚನೆ ಮಾಡಬೇಕು, ಅದಾದಮೇಲೆ ಆನ್ಸರ್ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಈಗ, ಸೊ ಸಮ್ಟೈಮ್ಸ್ ರೊಟೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ವೇಳೆ ಆಬ್ಜೆಕ್ಟ್ನ ಸೇಮ್ ಅಲ್ಲೇ ಇಟ್ಕೊಂಡು ನಾನೇನಾದರೂ ಮಿರರ್ನ ರೊಟೇಟ್ ಮಾಡಿದೆ, ಈಗ ಮಿರರ್ನ ರೊಟೇಟ್ ಮಾಡಿದ್ರೆ ಬೈ ಆ್ಯಂಗಲ್ ಟೀಟಾ, ಇದು ಮಿರರ್ ಅಲ್ವಾ? ಸೊ ಒಂದು ವೇಳೆ ಮಿರರ್ನ ರೊಟೇಟ್ ಮಾಡಿದ್ರೆ ಬೈ ಆ್ಯಂಗಲ್ ಟೀಟಾ ಈ ಡೈರೆಕ್ಷನಲ್ಲಿ, ಆಗೇನಾಗುತ್ತೆ, ಸೊ ಈ ರಿಫ್ಲೆಕ್ಟೆಡ್ ರೇ ಬಂದು 2 θ ರೊಟೇಟ್ ಆಗುತ್ತೆ. ಇಲ್ಲಿ ರೊಟೇಟ್ ಬೈ 2 θ. ಸೊ ಇಫ್ ಐ ರೊಟೇಟ್ ದ ಮಿರರ್ in the by angle of theta, so reflected ray ಬಂದು twice 2 θ rotate ಆಗುತ್ತೆ. sometime they can ask this kind of question also. ಆಯ್ತಾ? ಇದು 2 θ rotate ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ ನೀವು, in the direction of in which mirror is rotated. ನೀವು ಮಿರರ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಇದು ಕೂಡ ಆ ಡೈರೆಕ್ಷನಲ್ಲೇ 2 θ rotate ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ಲೇನ್ ಮಿರರಲ್ಲಿ ಯು ಶುಡ್ ನೋ ಹೌ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇದು ವರ್ಚುವಲ್ ಇಮೇಜ್ ಪ್ಲೇನ್ ಮಿರರು. ಎಂತಕ್ಕೆ ವರ್ಚುವಲ್ ಇಮೇಜು? ಬಿಕಾಸ್ ನಾನು ಮಿರರ್ ಮುಂದೆ ಕುತ್ಕೊಂಡು ನೋಡಿದಾಗ ಇಲ್ಲಿ, ಸೊ ಎಕ್ಸಾಕ್ಟ್ಲಿ ಇಮೇಜ್ ಇಸ್ ಫಾರ್ಮ್ಡ್. ಸೊ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ನೀವು ಮಿರರ್ ಹಿಂದೆಗಡೆ ನೋಡಿದ್ರೆ ಇಮೇಜ್ ಕಾಣಿಸೋದಿಲ್ಲ. ಎಂತಕ್ಕೆ? ಬಿಕಾಸ್ ವರ್ಚುವಲ್ ಇಮೇಜ್ ಅಂದರೆ ಇಟ್ ಅಪಿಯರ್ಸ್ ಟು ಬಿ ಫಾರ್ಮಿಂಗ್ ದೇರ್, ಇಟ್ ಇಸ್ ನಾಟ್ ಆ್ಯಕ್ಚುಲಿ ಫಾರ್ಮ್ಡ್, ಇಟ್ ಅಪಿಯರ್ಸ್ ಟು ಬಿ. ಎಂತಕ್ಕೆ ಅಪಿಯರ್ಸ್ ಟು ಬಿ ಅಂತ ಹೇಳಿದ್ರೆ, ಯಾವತ್ತು ಆ್ಯಕ್ಚುಯಲ್ ರೇಸ್ ಇದೆಯಲ್ವಾ, ಈ ಆ್ಯಕ್ಚುಯಲ್ ರೇಸ್ ಹಿಂಗೆ ಬಂದು ಹಿಂಗೆ ರಿಫ್ಲೆಕ್ಟ್ ವಾಪಸ್ ಹೋಗ್ಬಿಡುತ್ತೆ. ಬಟ್ ಅದನ್ನ ನೀವು ಜಾಯಿನ್ ಮಾಡಿದಾಗ, ರಿಫ್ಲೆಕ್ಟೆಡ್ ರೇನ ಜಾಯಿನ್ ಮಾಡಿದಾಗ, ಅಂದರೆ ಹಿಂದೆಗಡೆ ಎಕ್ಸ್ಟೆಂಡ್ ಮಾಡಿದಾಗ ಡಾಟೆಡ್ ಲೈನಿಂದ, ಯು ಕ್ಯಾನ್ ಸಿ ಇಮೇಜ್ ಇಸ್ ಫಾರ್ಮ್ಡ್ ಹಿಯರ್. ಸೊ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆಯೋ ಅಷ್ಟೇ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಮತ್ತು ಲ್ಯಾಟ್ರಲ್ ಇನ್ವರ್ಷನ್ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಒಂದು ವೇಳೆ ಇಫ್ ಯು ವಾಂಟ್ ಟು ಅಬ್ಸರ್ವ್, ಯಾರಾದರೂ ಪರ್ಸನ್ ಇದ್ದರೆ, ನಿಮ್ಮ ಹೈಟು ಎಲ್ಲ ಹುಡುಗರೆಲ್ಲ 6 feet ಇದ್ದಾರೆ ಆ್ಯಕ್ಚುಲಿ. ಸೊ ಟುಡೇ ಐ ವಾಸ್ ಟಾಕಿಂಗ್, ಒನ್ ಆಫ್ ದ ಸ್ಟೂಡೆಂಟ್ ವಾಸ್, today I met one of the student,
ಆ್ಯಂಡ್ ಯು ವಾಸ್ ಟೇಕಿಂಗ್ ಇಮೇಜ್ ಸೆಲ್ಫಿ ತೊಗೊತಾ ಇದ್ದಾರೆ ಆ್ಯಂಡ್ ಅವ್ನು ನನಗಿಂತ ಇಷ್ಟ ಇಟ್ಟಿದ್ದಾನೆ ಆ್ಯಕ್ಚುಲಿ. ಓಕೆ, ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಸರ್. ಸೊ 6 feet, ಸಪೋಸ್ ನೀವು 6 feet ಅಲ್ಲ, ನೀವು 6 feet ಇದ್ದೀರಾ ಈಗ. ಓಕೆ, ಆ್ಯಂಡ್ ಸೊ ನೀವು 6 feet ಅದರ ಹೈಟ್ ನೀವು ಇದ್ದರೆ, ಸೊ ಮಿರರ್ ಹೌ ಮಚ್ ಯು ನೀಡ್, ಹಾಫ್ ಆಫ್ ದಟ್. ಸೊ ಅರ್ಧ ಮಿರರ್ ಇದ್ದರೆ ಸಾಕು, ಯು ಕ್ಯಾನ್ ಸಿ ದ ಫುಲ್ ಇಮೇಜ್. ಆಯಿತಾ, ಅದಕ್ಕೂ ರೇ ಡಯಾಗ್ರಾಮ್ ಇದೆ ಬಟ್ ನಾಟ್ ರಿಕ್ವೈರ್ಡ್. ಇದು ಬೇಸಿಕ್ಸು, ಪ್ಲೇನ್ ಮಿರರ್ ಅರ್ಥ ಇದೆ ಕ್ಲಿಯರಾಗಿ. ಸೊ I = 6, ಅದಾದ್ಮೇಲೆ ರೊಟೇಷನ್ನು, ಅದಾದಮೇಲೆ ನೆಕ್ಸ್ಟು ಡಿವಿಯೇಷನ್ನು, ಅದಾದ್ಮೇಲೆ ಪ್ಲೇನ್ ಮಿರರು 6 feet ಈ ರೀತಿ. ಆಯಿತಾ, ನೆಕ್ಸ್ಟು ಅಗೇನ್ ಸಮ್ ಕ್ವಶನ್ಸ್ ಗೊಂಡು ಕಮ್ಮಿ ಇರುತ್ತೆ. ಸ್ಪೀಡಲ್ಲಿ ಕೇಳ್ತಾರೆ ಕೆಲವೊಂದು ಕ್ವಶನ್ಸ್ನ. ಇಲ್ಲಿ ಸ್ಪೀಡ್ ಕಾನ್ಸೆಪ್ಟ್ ಬರುತ್ತೆ. ಯು ಕ್ಯಾನ್ ಯೂಸ್ ಸಿಂಪಲ್ you can use simple relative velocity formula and get the answer. If a question comes, I'll teach you. Okay, next spherical formula. So ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. F = R/2 basic formulas. Mirror formula 1/F = 1/V + 1/U. If you want to remember the formula, you can remember in this way. Magnification ಬಂದು M = height of the image by height of the object minus V/U. ಅದಾದಮೇಲೆ minus F. ನೋಡಿ, CET ಅಲ್ಲಿ ತುಂಬ ಸತಿ ಕ್ವಶನ್ಸ್ ಕೇಳಿದ್ರೆ ಇದ್ರ ಬೇಸಿಸ್ ಮೇಲೆ. There is numerous questions have asked. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ನಿಮಗೆ ಇದು ನೆನಪಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ಬಟ್ ಇದು ನೆನಪಿರಬೇಕು. ಇದು ಬೇಸಿಕ್ ಫಾರ್ಮುಲಾ. ಮತ್ತು ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಆಗಿದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿದ್ರೆ ಏನಾಗುತ್ತೆ ಅದು ಗೊತ್ತಿರಬೇಕು. ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ಅಂದರೆ ಎರೆಕ್ಟೆಡ್ ಇಮೇಜ್ ಬರುತ್ತೆ ನಿಮಗೆ. ನೆಗೆಟಿವ್ ಮ್ಯಾಗ್ನಿಫಿಕೇಶನ್ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ನೆಗೆಟಿವ್ ಮ್ಯಾಗ್ನಿಫಿಕೇಶನ್ ಇಸ್ ಇನ್ವರ್ಟೆಡ್, ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ಇಸ್ ಎರೆಕ್ಟೆಡ್ ಇಮೇಜಸ್. ಸೊ ಮೋಸ್ಟ್ಲಿ ಎರೆಕ್ಟೆಡ್ ಇಮೇಜಸ್ ಎಲ್ಲ ನಿಮಗೆ ವರ್ಚುವಲ್ ಇಮೇಜ್ ಆಗಿರುತ್ತೆ. ಇನ್ವರ್ಟೆಡ್ ಇಮೇಜ್ ರಿಯಲ್ ಇಮೇಜಸ್ ಆಗುತ್ತೆ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಫೋಕಲ್ ಇನ್ ನೆಗೆಟಿವ್ ಫಾರ್ ಕಾನ್ಕೇವ್ ಮಿರರ್, ಇಟ್ಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಮಿರರ್. ಇದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ನೋಡಿ, ಈ ಡಯಾಗ್ರಾಮ್ಸು ತಲೆಯಲ್ಲಿ ಯು ನೀಡ್ ಟು ಕೀಪ್ ಇಟ್, ತಲೆಯಲ್ಲಿ ತುಂಬ್ಕೊಂಬಿಡು ಕ್ಲಿಯರಾಗಿ. ಇದೆಲ್ಲ ಸಿಂಪಲ್ 10ನೇ ಕ್ಲಾಸಲ್ಲಿ ಟೀಚ್ ಮಾಡಿದ್ದಾರೆ, ಬಟ್ ಇದೇ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳಿದ್ರೆ CET. ಐ ಕ್ಯಾನ್ ಟೆಲ್ ಸಮ್ ಕ್ವಶನ್ ಇವನ್ ರೀಸೆಂಟ್ಲಿ ಲಾಸ್ಟ್ 10 years ಕ್ವಶನ್ ಬರ್ತಾಯಿದ್ರೆ ಯು ಕ್ಯಾನ್ ಸಿ ಲಾಟ್ಸ್ ಆಫ್ ಕ್ವಶನ್ ಬೇಸ್ಡ್ ಆನ್ ದಿಸ್. ಅರ್ಥ ಆಯ್ತಾ. ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾನ್ಕೇವ್ ಮಿರರ್ ಇದೆಯಾ? ಸೊ ಕಾನ್ಕೇವ್ ಮಿರರ್ಗೆ ತುಂಬ ಇಮೇಜಸ್ ಬರುತ್ತೆ, ಕಾನ್ವೆಕ್ಸ್ಗೆ ಒಂದೇ ಒಂದು ಬರುತ್ತೆ. ಲೆನ್ಸಲ್ಲಿ ಹೋದಾಗ ಕಾನ್ವೆಕ್ಸ್ ಲೆನ್ಸ್ಗೆ ತುಂಬ ಇಮೇಜಸ್ ಬರುತ್ತೆ, ಕಾನ್ಕೇವ್ ಲೆನ್ಸ್ಗೆ ಒಂದೇ ಒಂದು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇದ್ರ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾರೆ CET ಅಲ್ಲಿ. ಮತ್ತೆ ಹೇಳ್ತಾ ಇದ್ದಾರೆ, ರಿಪೀಟ್ ಮಾಡ್ತಾ ಇದ್ದೀನಿ. ಆಯಿತಾ, ಏನಿಲ್ಲ ಇದು ನೆನ್ಪಿಟ್ಕೊಬೇಕು ನೀವು. ವೆರಿ ಸಿಂಪಲ್ ಇದು. ಸೊ ಇಲ್ಲಿ C ಇದೆ, ಇಲ್ಲಿ F ಇದೆ ಬೇಸಿಕಲಿ. ಆ್ಯಂಡ್ ಸೊ ವೆನೆವರ್ ದೇರ್ ಇಸ್ ಅ C and F ಬೇಸಿಕ್ ರೇಸ್ ಫ್ರಮ್ ಇನ್ಫಿನಿಟಿ. ಯಾವುದೇ ರೇಸು ಇನ್ಫಿನಿಟಿನ ಬರ್ತಾ ಇದ್ದರೆ ಅದು ಪ್ಯಾರಲಲ್ ಬೀಮ್ ಆಫ್ ರೇಸ್ ಆಗಿರುತ್ತೆ. ಪ್ಯಾರಲಲ್ ರೇಸ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಅರ್ಥ ಆಯ್ತಾ. ಅವೆಲ್ಲ ಕನ್ವರ್ಜ್ ಆಗುತ್ತೆ ಫೋಕಸಲ್ಲಿ. ಅರ್ಥ ಆಯ್ತಾ ಒಂದು ಆಯಿತಾ. ನೆಕ್ಸ್ಟು ವೆನ್ ಯು ಮೂವ್ ದ ಇಮೇಜ್, ವೆನ್ ಯು ಮೂವ್ ದ ಆಬ್ಜೆಕ್ಟ್ ಟುವರ್ಡ್ಸ್ ದಿಸ್, ಅಂದರೆ ನೀವು ಆಬ್ಜೆಕ್ಟ್ ಹಿಂಗೆ ಮೂವ್ ಮಾಡ್ದಂಗೆ ಇಮೇಜು ಹಿಂಗೆ ವಾಪಸ್ ಹಿಂಗೆ ಹೋಗ್ತಾ ಇರುತ್ತೆ. ನೋಡಿ, ಇನ್ಫಿನಿಟಿಯಲ್ಲಿ ಫೋಕಸ್ ಹತ್ರ, ಬಿಯಾಂಡ್ C, ಬಿಟ್ವೀನ್ C and F, at C, ಬಿಟ್ವೀನ್ C and F, ಬಿಯಾಂಡ್ C, at F, ಇನ್ಫಿನಿಟಿ. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಮೇಜ್ ಹಿಂಗೆ ಮೂವ್ ಆಗುತ್ತೆ, ಅರ್ಥ ಮಾಡ್ಕೊಬೇಕು. ಇನ್ಫ್ಯಾಕ್ಟ್ ದೇರ್ಸ್ ಅ ಕ್ವಶನ್ ಆಸ್, ನಾನು ತೊಗೊತೀನಿ ಕ್ವಶನ್ ಈಗ. ಸೊ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್ ಒನ್ಸ್ ಅಗೇನ್. ಏನು ಗೊತ್ತಾ ಇಲ್ಲಿ, ಲೆಟ್ಸ್ ಟೇಕ್, ನಾನು ಏನು ಹೇಳ್ತೇನೆ ಅಂದರೆ, ನಾನೊಂದು ಕಾನ್ಕೇವ್ ಮಿರರ್ ತೊಗೊಂಡ್ರೆ ಇದು ಬಂದು ಫೋಕಸ್ಸಾ, ಇದು ಬಂದು ಸೆಂಟರ್ ಆಫ್ ಕರ್ವೇಚರಾ. ಸೊ ಅದಾದ್ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫೋಕಸ್ ಇಸ್ ಆಲ್ಮೋಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಆಲ್ಮೋಸ್ಟ್ ಡಬಲ್ ದ ಫೋಕಸ್. ನಾನೇನು ಹೇಳ್ತೇನೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಆಬ್ಜೆಕ್ಟ್ನ ಇನ್ಫಿನಿಟಿಯಲ್ಲಿ ಇಟ್ಟಾಗ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಆಬ್ಜೆಕ್ಟ್ನ ಬಿಯಾಂಡ್ C ಇಟ್ಟಾಗ ಇಮೇಜಲ್ಲಿ ಫಾರ್ಮ್ ಆಗುತ್ತೆ. ಇಮೇಜ್ ಬಂದು ನನಗೆ ಬಿಟ್ವೀನ್ C and F ಫಾರ್ಮ್ ಆಗುತ್ತೆ. ನಾನೊಂದು ವೇಳೆ at C ಅಲ್ಲಿ ಇಟ್ಟರೆ, ನೋಡಿ at C ಅಲ್ಲಿ ಇಟ್ಟರೆ ಅದು at C ಅಲ್ಲೇ ಫಾರ್ಮ್ ಆಗುತ್ತೆ. ನೋಡಿ, ಅಲ್ಲೇ ಫಾರ್ಮ್ ಆಗುತ್ತೆ. ಒಂದು ವೇಳೆ ನಾನೇನಾದರೂ ಬಿಟ್ವೀನ್ C and F ಇಟ್ಟರೆ ಇದೇನಾಗುತ್ತೆ, ಬಿಯಾಂಡ್ C ಹೋಗುತ್ತೆ, ಇಲ್ಲಿ ಎನ್ಲಾರ್ಜ್ ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಆಬ್ಜೆಕ್ಟ್ ಸೈಜ್ ಅಷ್ಟೇ ಇದೆ. ಐ ಮೀನ್ ವಿ ಆರ್ ಟೇಕನ್ ಆಬ್ಜೆಕ್ಟ್ ನಾವೇನಾದರೂ ಹಿಂಗೆ ಮೂವ್ ಮಾಡಿದ್ರೆ, ಆಬ್ಜೆಕ್ಟ್ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಹಿಂಗೆ ಮೂವ್ ಮಾಡಿದ್ರೆ ಇಮೇಜ್ ಏನಾಗುತ್ತೆ, ಹಿಂಗೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಇಮೇಜ್ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಫೋಕಸಲ್ಲಿ ತುಂಬ ಸಣ್ಣದಾಗಿತ್ತು, ಇದು ಚಿಕ್ಕದಾಗಿತ್ತು. ಬಿಯಾಂಡ್ C ಅಂದರೆ ಬಿಟ್ವೀನ್ C ಅಂದರೆ ಸ್ಮಾಲ್ ಇರುತ್ತೆ. at C ಅಲ್ಲಿ ಎರಡು ಈಕ್ವಲ್. ಇಲ್ಲಿ ಮ್ಯಾಗ್ನಿಫಿಕೇಶನ್ ಆಗುತ್ತೆ, -1 ಆಗುತ್ತೆ. ಅದು C ಆದಮೇಲೆ ಮ್ಯಾಗ್ನಿಫಿಕೇಶನ್ ಮೋರ್ ದೆನ್ 1 ಆಗ್ಬಿಡುತ್ತೆ. ಐ ಮೀನ್ ಮೋರ್ ದೆನ್ 1 ಮೀನ್ಸ್ ನೆಗೆಟಿವ್ ವ್ಯಾಲ್ಯೂ. ಮ್ಯಾಗ್ನಿಟ್ಯೂಡ್ ಇಸ್ ಮೋರ್ ದೆನ್ 1. ಸೊ ಇದು ದೊಡ್ಡದಾಗ್ತಾ ಇರುತ್ತೆ. ಒಂದು ವೇಳೆ ನೀವೇನಾದ್ರು ಆಬ್ಜೆಕ್ಟ್ ನಿಮಗೆ at ಇನ್ಫಿನಿಟಿ ಇಟ್ಬಿಟ್ರೆ, ಈಗ at ಇನ್ಫಿನಿಟಿ ಇಟ್ಟಾಗ ಇದೇನಾಗುತ್ತೆ, ಇಮೇಜ್ ಏನಾಗುತ್ತೆ, ಇಮೇಜ್ ಎಲ್ಲೋ ಇನ್ಫೈನಟಲ್ ಫಾರ್ಮ್ ಆಗಿರುತ್ತೆ. ಇದು ನೆನ್ಪಿಟ್ಕೊಬೇಕು. ಆ್ಯಸ್ ಯು ಮೂವ್ ಟುವರ್ಡ್ಸ್ ದಿಸ್ ವಿಲ್ ಗೋ ಲೈಕ್ ದಿಸ್. ಅರ್ಥ ಆಯ್ತಾ. ಈಗ ಇದು ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಇದನ್ನು. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ರೇ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋದು ನೆಸೆಸಿಟಿ ಇಲ್ಲ, ಬಟ್ ಎಲ್ಲೆಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಎಲ್ಲೆಲ್ಲಿ ಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರುತ್ತೆ, ಇದು ಗೊತ್ತಿರಲೇಬೇಕು ನಿಮಗೆ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಂಡು ಒಂದ್ಸರಿ ಯೋಚನೆ ಮಾಡಿ, ಎಲ್ಲಾದರೂ ತಲೆಯಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಅದಾದಮೇಲೆ
ಸೊ ಕಾನ್ವೆಕ್ಸ್ ಮಿರರ್, ಅಫ್ಕೋರ್ಸ್ ಕಾನ್ವೆಕ್ಸ್ಗೆ ಒಂದೇ ಒಂದು ಡಯಾಗ್ರಾಮ್ ಇದೆ ನೋಡಿ. ನೀವು ಎಲ್ಲೇ ಇಟ್ಟರು ಆಬ್ಜೆಕ್ಟ್ನ, ಇಮೇಜ್ ಇಸ್ ಆಲ್ವೇಸ್ ಫಾರ್ಮ್ ಬಿಟ್ವೀನ್ ಪಿ ಆ್ಯಂಡ್ ಎಫ್, ಆ್ಯಂಡ್ ಇಮೇಜ್ ಇಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ಡಿಮಿನಿಷ್ಡ್ ಆ್ಯಕ್ಚುಲಿ. ಬಟ್ ಕಾನ್ವೆಕ್ಸ್ ಮಿರರ್ ಮೇನ್ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಯೂಸ್ ಎಸ್ ಎ ರೇರ್ ವ್ಯೂ ಮಿರರ್ ಅಂತ. ಬೇಸಿಕಲಿ ನೀವು ಈಗ ಈ ಅಪಾರ್ಟ್ಮೆಂಟ್ಸಲ್ಲಿ, ಮಾಲ್ಸಲ್ಲಿ, ನೀವು ಮಾಲ್ಸಲ್ಲಿ ಎಂಟ್ರಿ ಮಾಡೋಕ್ಕಂದ್ರೆ ದೊಡ್ಡ ಮಿರರ್ ಇಟ್ಟಿರ್ತಾರೆ, ಅಲ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ಅದ್ರ ಫೀಲ್ಡ್ ಆಫ್ ವ್ಯೂ ತುಂಬ ಜಾಸ್ತಿ ಇರುತ್ತೆ, ಆ್ಯಂಡ್ ಇಟ್ ಕ್ಯಾನ್ ಶೋ ಲಾರ್ಜ್ ಫೀಲ್ಡ್ ಆಫ್ ವ್ಯೂ ಇರುತ್ತೆ. ಸೊ ದೇರ್ ಫಾರ್ ಕಾರ್ನರಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದು ಒಂದು. ಅದಾದಮೇಲೆ ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಆ್ಯಂಡ್ ವೆಲಾಸಿಟಿ ಆಫ್ ಇಮೇಜ್. ಸೊ ಇದೊಂದು ಐ ಥಿಂಕ್ ದೇರ್ ವಾಸ್ ಅ ಕ್ವಶನ್ ಆಸ್ಟ್ 2020 ಒಂದು ಕ್ವಶನ್ ಕೇಳಿದ್ದಾರೆ. ಬಟ್ ಅಗೇನ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಇಲ್ಲ ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಆ್ಯಂಡ್ ಐ ಥಿಂಕ್ ಲೆನ್ಸಲ್ಲಿ ಕೇಳಿದ್ರು ಅನಿಸುತ್ತೆ. ಬಟ್ ಓಕೆ, ಒಂದು ವೇಳೆ ಯಾವುದೋ ನಾವು ಕಾನ್ಕೇವ್ ಮಿರರ್ ತೊಗೊಂಡ್ರೆ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ಲೆನ್ಸ್, ಮಿರರ್, ಇಮೇಜ್ ಕೂಡ ಮೂವ್ ಆಗುತ್ತೆ. ಸೊ ಇಮೇಜ್ ಡಿಸ್ಟೆನ್ಸ್, ಲೆಟ್ಸ್ ಟೇಕ್ ದಿಸ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್, ದ ವೆಲಾಸಿಟಿ ಆಫ್ ದ ಇಮೇಜ್, ವೆಲಾಸಿಟಿ ಆಫ್ ದ ಮಿರರ್, ಆ್ಯಂಡ್ ಇಸ್ ದ ವೆಲಾಸಿಟಿ ಆಫ್ ದ ಸಮ್ ಇಮೇಜ್ ಗೋನ್ ಟು ಬಿ ಟೇಕ್ ವಿ, ವೆಲಾಸಿಟಿ ಆಫ್ ದ ಇಮೇಜ್ ಐ ಅಂತ ತಗೋಣ. ಸೊ ವೆಲಾಸಿಟಿ ಆಫ್ ದ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ದ ಮಿರರ್ ಇಸ್ ಗಿವನ್ ಬೈ, ಇಟ್ ಇಸ್ ಅ ಫಾರ್ಮುಲಾ ಮಕ್ಕಳೇ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ -v²/u² ಇಂಟು ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಎಲ್ಲಿಂದ ಬರುತ್ತೆ ಅಂದರೆ, ವಿ ಯೂಶಲಿ ಕ್ಯಾಲ್ಕುಲೇಟ್ ಸಮಥಿಂಗ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಸ್ಟೆನ್ಸ್ ಆಫ್ ದ ಇಮೇಜ್, ಇಫ್ ಯು ಟೇಕ್ ಡಿಸ್ಟೆನ್ಸ್ ಆಫ್ ದ ಇಮೇಜ್, ದಟ್ ಇಸ್ ಬೇಸಿಕಲಿ -v/u the whole square into distance of the object ಬರುತ್ತೆ. Since you got the distance and let me take it as length. Okay, length of the image and length of the object. So that from there only we're going to derive this formula. Okay, ನಿಮ್ಮ ತಲೆ ಕೆಡ್ಸ್ಕೊಂಬೇಡಿ, actually just learn this formula, that's enough for me. So velocity ಬಂದು ಇದು ಆಗಿರುತ್ತೆ ಫಾರ್ಮುಲಾ. ಇದು ಸೇಮ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ ಈವನ್ ಫಾರ್ ದ ಕಾನ್ವೆಕ್ಸ್ ಲೆನ್ಸ್ ಆಲ್ಸೋ, ಬಟ್ ಆ ನೆಗೆಟಿವ್ ಸೈನ್ ತೆಗೆದುಬಿಟ್ರೆ ಸಾಕು, ಆಯಿತಾ. ಸೊ ಇದೊಂದು ಫಾರ್ಮ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಇಂಪಾರ್ಟೆಂಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಈಗ ನಾನು ವೆನೆವರ್ ಐ ಸಾಲ್ವ್ ದ ಕ್ವಶನ್ ಆನ್ಸರ್ಸ್, ನೀವೇನು ಮಾಡೋಕ್ಕಲ್ಲಿ ಫಸ್ಟ್ ಕ್ವಶನ್ಸ್ ನೀವೇ ಓದಬೇಕು, ನೀವೇ ಸಾಲ್ವ್ ಮಾಡಿ ಟ್ರೈ ಮಾಡಬೇಕು. ದೆನ್ ಐ ಟೆಲ್ ಹೌ ಟು ಸಾಲ್ವ್ ದ ಕ್ವಶನ್ ಇನ್ ವೆರಿ ಫಾಸ್ಟ್. ಓಕೆನಾ. ನೆಕ್ಸ್ಟು, ಎ ಪಾಯಿಂಟ್ ಆಬ್ಜೆಕ್ಟ್ ಮೂವಿಂಗ್ ಯೂನಿಫಾರ್ಮ್ಲಿ ಟುವರ್ಡ್ಸ್ ಅಪ್. ಫಸ್ಟ್ ಕ್ವಶನ್ ಓದಿ. ಇನ್ನೊಂದು ಏನು ಗೊತ್ತಾ, ಕ್ವಶನ್ ಓದಿದ ತಕ್ಷಣ ದೊಡ್ಡದಾಗಿ ನೋಡಿ, ತುಂಬ ದೊಡ್ಡದಾಗಿದೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಬಾರ್ದು. ಮಕ್ಕಳಿಗೆ ಏನು ಗೊತ್ತಾ, ಸೊ ದೊಡ್ಡದಾಗಿದೆ ಕ್ವಶನ್ ಅಂದ ತಕ್ಷಣ ಭಯ ಬಿದ್ದುಬಿಡ್ತಾರೆ CET-ಯಲ್ಲಿ. ನೋ, ಯು ಶುಡ್ ನಾಟ್. ಸಮ್ಟೈಮ್ಸ್ ಯಾವ ಕ್ವಶನ್ ದೊಡ್ಡದಾಗಿದೆ ಆನ್ಸರ್ ಈಸಿಯಾಗಿ ಮಾಡ್ಬೋದು. ಮ್ಯಾಥ್ಸ್ ಕೆಲವೊಂದ್ಸತಿ ಕ್ವಶನ್ ದೊಡ್ಡದಾಗಿರುತ್ತೆ, ಆಯಿತಾ, ದೊಡ್ಡದಾಗಿರುತ್ತೆ, ಅದ್ರಲ್ಲಿ ಡೇಟಾ ಎಲ್ಲ ಕೊಟ್ಟಿರ್ತಾರೆ, ಯು ಕ್ಯಾನ್ ಗೆಟ್ ದ ಆನ್ಸರ್ ಇನ್ ಸೆಕೆಂಡ್ಸ್. ಬಟ್ ಕೆಲವೊಂದು ಕ್ವಶನ್ ಜಸ್ಟ್ 2 ಲೈನ್ ಇರುತ್ತೆ, ಮಾಡೋಕ್ಕಾಗೋದಿಲ್ಲ. ಫಿಸಿಕ್ಸಲ್ಲೂ ಅಷ್ಟೇ. ಸೊ ಡೋಂಟ್ ಗೆಟ್ ಫಿಯರ್, ಭಯ ಬೀಳಬಾರ್ದು. ಯಾವುದೋ ಕ್ವಶನ್ ದೊಡ್ಡದಾಗಿದೆ ಅಂದ್ಬಿಟ್ರೆ ದೊಡ್ಡದಾಗಿದೆ ಮಾಡೋಕ್ಕಲ್ಲ. ನೋ, ಇಲ್ ಬಿ ಈಸಿ. ಜಸ್ಟ್ ನೋಡಿ ಏನು ಕೇಳಿದ ಕ್ವಶನ್, ಎ ಪಾಯಿಂಟ್ ಆಫ್ ಆಬ್ಜೆಕ್ಟ್ ಮೂವಿಂಗ್ ಯೂನಿಫಾರ್ಮ್ಲಿ ಟುವರ್ಡ್ಸ್ ಪೋಲ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 25 centimeters. Along its axis as shown in the below. Okay, ಕೊಟ್ಟಿದ್ದಾರೆ. The speed of the object is 1 meter per second at t is equal to 0, and the distance of the object from the mirror is 50 centimeters. The average velocity of the image formed by the mirror between t is 0 t in 25, 0.25 seconds. ಸೊ ಮಕ್ಕಳಿಗೆ ಏನಂದರೆ, ಕ್ವಶನ್ ನೋಡಿದ ತಕ್ಷಣ ಭಯ ಬಿದ್ದುಬಿಡ್ತೀರಾ, ಓ ಮೈ ಗಾಡ್, ಸ್ಪೀಡ್ ವೆಲಾಸಿಟಿನ ಕಲ್ತಿಲ್ಲ ಅಂದ್ಬಿಟ್ಟು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ಮಕ್ಕಳೇ. CET is more of common sense. ನಾನು ಯಾವತ್ತೂ ಹೇಳ್ತೀನಿ, ಆರಾಮಾಗಿ 35 to 40 ಕ್ವಶನ್, 35 ಔಟ್ ಆಫ್ 60 30 to 35 ತೊಗೊಬೋದು ನೀವು ಈಸಿಯಾಗಿ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ. ಈಗ ಇಲ್ಲಿ ಫಸ್ಟ್ ಫರ್ಗೆಟ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಯಾವುದೇ ಮಿರರ್ ಕ್ವಶನ್ಸ್ ಕೊಟ್ಟಲಿ, ಇಲ್ಲ ಲೆನ್ಸ್ ಕ್ವಶನ್ ಕೊಟ್ಟರು, ತಲೆಯಲ್ಲಿ ಯು ಹ್ಯಾವ್ ಟು ಇಮ್ಯಾಜಿನ್ ಇಮಿಡಿಯೇಟ್ಲಿ ವೇರ್ ಇಸ್ ಅ ಫೋಕಸ್, ವಾಟ್ ಈಸ್ ಫೋಕಲ್ ಲೆಂತ್, ವಾಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್, ವೇರ್ ಇಸ್ ದ ಇಮೇಜ್ ಇಸ್ ಕೆಪ್ಟ್, ವೇರ್ ಇಸ್ ಆಬ್ಜೆಕ್ಟ್ ಇಸ್ ಕೆಪ್ಟ್, ಇವೆಲ್ಲ ತಲೆಗೆ ಬರಬೇಕು. ಈ ಕ್ವಶನ್ ಕ್ಲಿಯರಾಗಿ ಹೇಳ್ಬೋದು ನಾವು. ಸೊ ಇದರದ್ದು ಫೋಕಲ್ ಲೆಂತ್ ಬಂದು, ಅದ್ರ ರೇಡಿಯಸ್ ಆಫ್ ಕರ್ವೇಚರ್, ಆ ಫೋಕಲ್ ಲೆಂತ್ 25 centimeters ಇದೆ, ಆಯಿತಾ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಬಂದು 50 ಇರುತ್ತೆ, 25 ಅಂದರೆ 50 ಇರುತ್ತೆ. ಆಬ್ಜೆಕ್ಟ್ ಎಲ್ಲಿಂದ ಹೋಗ್ತಾ ಇದೆ, ಆಬ್ಜೆಕ್ಟ್ ಈಸ್ ಮೂವಿಂಗ್ ಫ್ರಮ್ 50 ಓನ್ಲಿ. ದ ಆಬ್ಜೆಕ್ಟ್ ಈಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ 1 meter per second at the distance of the object from mirror is 50 centimeters. ಅಂದರೆ ಎಕ್ಸಾಕ್ಟ್ಲಿ 2c ಎಲ್ಲ ಇದೆ, ಅದೆಲ್ಲ ಹೋಗ್ತಾ ಇದೆ ಈಗ. ಸೊ ಇಟ್ ಇಸ್ ಗೋಯಿಂಗ್ ಟುವರ್ಡ್ಸ್ ಇನ್ ದಿಸ್ ಡೈರೆಕ್ಷನ್. ಅವ್ರು ಹೇಳ್ತಾ ಇದ್ದಾರೆ ಆವ್ರೇಜ್ ವೆಲಾಸಿಟಿ ಬಿಟ್ವೀನ್ ದ ಟೈಮ್ 0 and 0.25. ನೋಡಿ, 0.25 ಸೆಕೆಂಡ್ಸಲ್ಲಿ ಇಟ್ಸ್ ಗೋಯಿಂಗ್ ಎಟ್ 1 meter per second. 1 meter per second ಅಂದರೆ ಒನ್ ಸೆಕೆಂಡಲ್ಲಿ 0.25 ಕವರ್ ಮಾಡುತ್ತೆ, 0.25 meters. ಸೊ 0.25 meters ಅಂತ ಹೇಳಿದ್ರೆ ಅದೇನು 0.25 meters, 25 centimeters. ದಟ್ ಮೀನ್ಸ್ ವಾಟ್ ಈಸ್ ದೇ ಸೇಯಿಂಗ್? ದೇ ಆರ್ ಸೇಯಿಂಗ್ ದಟ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಫ್ರಮ್ ವೇರ್ ಟು ವೇರ್. ಇಟ್ಸ್ ಮೂವಿಂಗ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಫೋಕಸ್. ಅಲ್ಲ, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಲೈಕ್ ದಿಸ್, ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಕೇಳ್ಬೋದು ಇದನ್ನು. ದ ಆಬ್ಜೆಕ್ಟ್ ಇಸ್ ಮೂವಿಂಗ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ಫೋಕಸ್ ಅಂತ ಕೇಳ್ಬೋದು. ಬಟ್ ಹಂಗೆ ಕೇಳಿಲ್ಲ ಅವರು, ಬೇಕು ಅಂತ ಕನ್ಫ್ಯೂಷನ್ ಮಾಡ್ಬಿಟ್ಟು ಅದರ ಸ್ಪೀಡ್ ಎಷ್ಟಿದೆ, ಅದು ಅಷ್ಟು ಟೈಮಲ್ಲಿ ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾರೆ. ಸೊ ದಿಸ್ ಈಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದನ್ನು ಸ್ಟ್ರೇಟ್ ಫಾರ್ವರ್ಡ್ ಕೊಡೋದಿಲ್ಲ. ವಾಟ್ಸ್ ಆನ್ಸರ್? ಇಷ್ಟು ನೀವು ಯಾವುದೇ ರೀತಿಯಾದ ಯು ಶುಡ್ ನಾಟ್ ಕೀಪ್ ಕ್ವಶನ್ ಓದಿದ ತಕ್ಷಣವೇ
ಇದು ನಿಮ್ಮ ತಲೆಯಲ್ಲೇ ಬರಬೇಕು. ಓಕೆ 1 ಮೀಟರ್ per ಸೆಕೆಂಡ್ ಇದೆ, 0.25 ಸೆಂಟಿಮೀಟರ್ 25 ಸೆಂಟಿಮೀಟರ್ ಹೋಗುತ್ತೆ. 25 ಸೆಂಟಿಮೀಟರ್ ಅಂತ ಹೇಳಿದ್ರೆ ಸೆಂಟರ್ ಆಫ್ ಕರ್ವೇಚರಿಂದ ಫೋಕಸ್ಗೆ ಹೋಗುತ್ತೆ. ಸೊ ಸೆಂಟರ್ ಆಫ್ ಕರ್ವೇಚರ್ನ ಫೋಕಸ್ಗೆ ಹೋಗುತ್ತೆ, ಇಮೇಜ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನಾನು ಈಗ ತಾನೇ ಹೇಳಿದೆ, ಸೆಂಟರ್ ಆಫ್ ಕರ್ವೇಚರ್ನ ಆಬ್ಜೆಕ್ಟ್ ಫೋಕಸ್ಗೆ ಹೋದ್ರೆ ಇಮೇಜ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಇಮೇಜ್ ವಿಲ್ ಗೋ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ಇನ್ಫಿನಿಟಿ. ಹೇಳಿದೆ, ಐ ಟೋಲ್ಡ್ ಯು ರೈಟ್. ಏನಾಗುತ್ತೆ ಬೇಸಿಕಲಿ? ಸೊ ದಿಸ್ ಇಸ್ ಎ ಫೋಕಸ್, this is center of curvature. By the time your object goes from here to here, the image will go to infinity, right? Because at focus, what happens? At focus, the image is formed as infinity. When you keep object at focus, image is infinity. That means the image is covering infinite distance by the time it goes from here to here. So obviously the velocity, when something covers infinite distance, what's the velocity? Infinite. Answer in infinite, infinity. It's a very simple question. ಅರ್ಥ ಆಯ್ತಾ? ಇದು ಯೋಚನೆ ಮಾಡಬೇಕು. ಸೊ ಈ ಕ್ವಶನ್ಗೆ ನೀವು ಯಾವುದೇ ರೀತಿಯಾದ ಯು ಡೋಂಟ್ ಹ್ಯಾವ್ ಟು ಯೂಸ್ ನಿಮ್ಮ ಬುಕ್ ತೊಗೊಂಡು ಕ್ಯಾಲ್ಕುಲೇಷನ್ ಏನೂ ಬೇಕಾಗಿಲ್ಲ. ಯು ಕ್ಯಾನ್ ಗೆಟ್ ಕ್ವಶನ್ಸ್ ವೆರಿ ಈಸಿಲಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟು, ಎ ಪರ್ಸನ್ ವಾಂಟ್ಸ್ ರಿಯಲ್ ಇಮೇಜ್. ಅವ್ರಿಗೆ ರಿಯಲ್ ಇಮೇಜ್ ಬೇಕು ಅಂದರೆ ಏನು? ಆ್ಯಕ್ಚುಲ್ ಇಂಟರ್ಸೆಕ್ಷನ್ 3 times ಎನ್ಲಾರ್ಜ್. ವೇರ್ ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್. ಅಗೇನ್ ಮತ್ತೆ ಇಮ್ಯಾಜಿನ್ ಮಾಡ್ಕೊಬೇಕು, ರೇಡಿಯಸ್ ಆಫ್ ಕರ್ವೇಚರ್ 30 ಫೋಕಸ್ ಬಂದು 15 ಇದೆ. ಎನ್ಲಾರ್ಜ್ ಇಮೇಜ್ ಬೇಕು ನಮ್ಗೆ, ಅದು ರಿಯಲ್ ಇಮೇಜ್ ಎನ್ಲಾರ್ಜ್ ಇರಬೇಕು. ಆಬ್ವಿಯಸ್ಲಿ ಇಫ್ ಯು ಕೀಪ್ ಬಿಟ್ವೀನ್ 15 and 0, ದಟ್ ಈಸ್ ಪೋಲ್ ಆಫ್ ದ ಮಿರರ್ ಅಂಡ್ ದ ಫೋಕಸ್, ಯು ವಿಲ್ ಗೆಟ್ ಎನ್ಲಾರ್ಜ್ ಇಮೇಜ್, ಬಟ್ ದಟ್ಸ್ ಅ ವರ್ಚುವಲ್ ಇಮೇಜ್. ಅಲ್ಲ, ಅದು ಲೆಸ್ ದ್ಯಾನ್ 15 ಇರಬಾರ್ದು. ಆನ್ಸರ್ ಲೆಸ್ ದ್ಯಾನ್ 15 ಇರಬಾರ್ದು, ಇದು ಆನ್ಸರ್ ಆಗಿರೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟು, ಸೊ ಯು ನೀಡ್ ಎನ್ಲಾರ್ಜ್ ಇಮೇಜ್ ದಟ್ ಬಿಯಾಂಡ್ ಸಿ ಈಸ್ ಆಲ್ವೇಸ್. ಈಗ ನೀವು ಬಿಯಾಂಡ್ ಸಿ ಇಟ್ಟಾಗ ದ ಇಮೇಜ್ ಇಸ್ ಬಿಟ್ವೀನ್ ಸಿ ಅಂಡ್ ಎಫ್ ವಿಚ್ ಇಸ್ ಸ್ಮಾಲರ್ ದೆನ್ ದ ಆಬ್ಜೆಕ್ಟ್. ಸೊ ಬಿಯಾಂಡ್ ಸಿನೂ ಆಗೋದಿಲ್ಲ. ಬಿಯಾಂಡ್ ಸಿ ಅಂದರೆ ಅದಕ್ಕೆ ಸಿ ಎಷ್ಟು 30 ಮತ್ತು 30 ಬಿಯಾಂಡ್, ಬಿಕಾಸ್ ಅಟ್ 30 ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಇಮೇಜ್ ಸೈಜ್ ಈಕ್ವಲ್ ಆಗಿರುತ್ತೆ, ಮ್ಯಾಗ್ನಿಫಿಕೇಶನ್ -1 ಇರುತ್ತೆ. ಅಟ್ ಸಿಯಲ್ಲಿ ಸಿನೂ ಆಗಿರಬಾರ್ದು, ಬಿಯಾಂಡ್ ಸಿನೂ ಆಗಿರಬಾರ್ದು. ಸಿ ಅಂದರೆ ಎಷ್ಟು? ಸಿ 30 ಅಲ್ವಾ, 30ನೂ ಆಗಿರಬಾರ್ದು, 30ಗಿಂತ ಮೇಲೇನೂ ಇರಬಾರ್ದು. ಸೊ ದ ಆನ್ಸರ್ ಇಸ್ 20 ಸೆಂಟಿಮೀಟರ್ಸ್. ನಾನು ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ. ಇಟ್ಸ್ ನಾಟ್ ರಿಕ್ವೈರ್ಡ್. ಎಷ್ಟು ಈಸಿ ಅಲ್ವಾ? 20, that's it. Again, calculation ಮಾಡೋಕ್ಕಾಗಿದ್ನ ಐ ಥಿಂಕ್ ಯು ಡೋಂಟ್ ನೀಡ್, ನನ್ನ ಪ್ರಕಾರ ಐ ಡೋಂಟ್ ಥಿಂಕ್ ಸೊ ಯು ನೀಡ್ ಟು ಡೂ ಕ್ಯಾಲ್ಕುಲೇಷನ್ ಫಾರ್ ದಿಸ್, ಬಿಕಾಸ್ ಯು ಕ್ಯಾನ್ ಡೂ ಕ್ಯಾಲ್ಕುಲೇಷನ್. ಮ್ಯಾಗ್ನಿಫಿಕೇಶನ್ ಬಂದು ಆ್ಯಕ್ಚುಲಿ 3 times ಎನ್ಲಾರ್ಜ್ಮೆಂಟ್ ಆಗಿರ್ತಲ್ಲ, ಯು ಯೂಸ್ -v/u. ಮ್ಯಾಗ್ನಿಫಿಕೇಶನ್ ಫಾರ್ಮ್ನ ನೀವು 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಯು ಗೆಟ್ v ಇನ್ ಟರ್ಮ್ಸ್ ಆಫ್ u. ಮ್ಯಾಗ್ನಿಫಿಕೇಶನ್ -3 ಆಗಿರುತ್ತೆ ಬಿಕಾಸ್ ಇಟ್ಸ್ ಅ ರಿಯಲ್ ಇಮೇಜ್. -3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ನಾವು v is equal to 3u ಬರುತ್ತೆ. ಅದಾದಮೇಲೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು 1/v + 1/u is equal to 1/f ಇದನ್ನು ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದ್ರ ಫೋಕಲಿಂದ -15 ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆನ್ಸರ್ ಬರ್ತದೆ. ಯು ವಿಲ್ ಗೆಟ್ ಆನ್ಸರ್ 20 ಸೆಂಟಿಮೀಟರ್ಸ್. ಬಟ್ ನಮಗೆ ಈ ಡೀಲ್ ಅಷ್ಟು ಟೈಮ್ ಇರೋದಿಲ್ವಲ್ಲ, ಸೊ ದಟ್ಸ್ ವೈ ಯು ಹ್ಯಾವ್ ಟು ಡೂ ವೆರಿ ಫಾಸ್ಟ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಇದನ್ನು ಮಾಡ್ಬೋದು, ನೀವೇ ಟ್ರೈ ಮಾಡೋಕ್ಕಂದ್ರೆ ಟ್ರೈ ಮಾಡಿ. ಮ್ಯಾಗ್ನಿಫಿಕೇಶನ್ v/u ಇರುತ್ತೆ, m is equal to -3 ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಆ್ಯಕ್ಚುಲಿ. ಸೊ v ಇನ್ ಟರ್ಮ್ಸ್ ಆಫ್ u ತೊಗೊಳ್ಳಿ, v is equal to 3u ಬರುತ್ತೆ. v ಇನ್ ಟರ್ಮ್ಸ್ ಆಫ್ ನಿಮಗೆ 3u ಬರುತ್ತೆ. ಸೊ ಯು ವಾಂಟ್ ಆ್ಯಕ್ಚುಲಿ -v/u ಅಲ್ವಾ, ಸಾರಿ v is equal to 3u ಬರುತ್ತೆ. ವಾಟ್ ಯು ವಾಂಟ್? ವೇರ್ ಶುಡ್ ದ ಸ್ಟ್ಯಾಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲೊಂದು ಕೇಳ್ತಾ ಇದ್ದಾರೆ. ಸೊ ನೀವು 3u ತೊಗೊಂಡ್ರೆ 1/3u ಬರುತ್ತೆ ನಿಮಗೆ ಬೇಸಿಕಲಿ. ಸೊ 1/u, ಅದಾದರೆ ಮ್ಯಾಗ್ನಿಫಿಕೇಶನ್ -1/15 ನೆಗೆಟಿವ್ ಬರುತ್ತೆ ಇದಕ್ಕೆ. ಯು ಜಸ್ಟ್ ಪುಟ್ ದ ವ್ಯಾಲ್ಯೂಸ್, ಯು ಗೋನ್ ಟು ಗೆಟ್ ದ ಆನ್ಸರ್. ಸೊ ದಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಯು ಗೋನ್ ಟು ಗೆಟ್ 3 + 1 4 60 ಡಿವೈಡ್ ಬೈ 3u² ಏನು ಬರುತ್ತೆ, 320 ಬರುತ್ತೆ ಆನ್ಸರ್. ಯು ಗೆಟ್ ದ ಆನ್ಸರ್ 20, ಜಸ್ಟ್ ಡೂ ಕ್ಯಾಲ್ಕುಲೇಷನ್, ಗೆಟ್ ದ ಆನ್ಸರ್. ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ CET-ಯಲ್ಲಿ. ಈ ಥರ ಮಿರರ್ ಯಾವುದೇ ಕ್ವಶನ್ ಕೊಟ್ಟರು ಫಸ್ಟ್ ಫೋಕಲ್ ಅಂತ ಇಲ್ಲಿದೆ, ರೇಡಿಯಸ್ ಆಫ್ ಕರ್ವೇಚರ್ ಎಲ್ಲಿದೆ, ಮತ್ತು ಹೇಗೆ ಚೇಂಜ್ ಆಗ್ತಾ ಇದೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಎ ಪಾಯಿಂಟ್ ಆಫ್ ಆಬ್ಜೆಕ್ಟ್ ವಿಚ್ ಆರ್, ಕಮಾನ್ ನೀವೇ ಆನ್ಸರ್ ಹೇಳಿ. ವಿಚ್ ಆರ್ ಫಾಲೋಯಿಂಗ್ ನೋಡಿ, KCET 2023 ಕೇಳಿದ್ದಾರೆ, KCET 2023 ಸೊ ಎಷ್ಟು ಈಸಿ ಕ್ವಶನ್ ನೋಡಿ KCET 2023 ಸೊ ದಿಸ್ ವೆರಿ ಈಸಿ ಕ್ವಶನ್. ಸೊ ದ ಪಾಯಿಂಟ್ ಆಬ್ಜೆಕ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ವೇಸ್ ಪ್ರೊಡ್ಯೂಸ್ ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜ್ ಯಾವತ್ತೂ ಕಾನ್ವೆಕ್ಸ್ ಮಿರರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಾನ್ವೆಕ್ಸ್ ಮಿರರ್ ಇರ್ರೆಸ್ಪೆಕ್ಟ್ ಆಫ್ ವೇರ್ ಎವರ್ ಯು ಕೀಪ್, ಇಟ್ ಆಲ್ವೇಸ್ ಪ್ರೊಡ್ಯೂಸ್ ವರ್ಚುವಲ್ ಇಮೇಜ್. ಅರ್ಥ ಆಯ್ತಾ? ನೆಕ್ಸ್ಟ್ ಅಗೇನ್ ನೀವೇ ಯೋಚನೆ ಮಾಡೋ ಕ್ವಶನ್ ಇದಕ್ಕೆ. ಯು ನೀಡ್ ಟು ಗೆಟ್ ದ ಆನ್ಸರ್ ವಿತಿನ್ 15 seconds, 30 seconds ಆರ್ ಮ್ಯಾಕ್ಸಿಮಮ್ 1 minute. ಆಯಿತಾ? ಸೊ ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ಸ್, ಕ್ಯಾಲ್ಕುಲೇಷನ್ ಮಾಡಬಾರ್ದು. ವಾಟ್ಸ್ ಆನ್ಸರ್ ಫಾರ್ ದಿಸ್? ಎ ಲೀನಿಯರ್ ಆಬ್ಜೆಕ್ಟ್ ಆಫ್ ಹೈಟ್ 10 centimeters kept in front of concave mirror. Okay. So radius of curvature is 15 centimeters. Okay. And it is in the 10 centimeters. Okay. Object distance was 10 centimeters. Okay. The image is formed at, ನೋಡಿ ಎಲ್ಲಿದೆ ಫೋಕಸ್ ಇರೋದು, ಮಿರರ್ದು ರೇಡಿಯಸ್ ಆಫ್ ಕರ್ವೇಚರು 15 centimeters, ಫೋಕಸ್ಸು 7.5 ಅಲ್ವಾ. ಸೊ
ಫೋಕಸ್ 7.5, 15 ಬಂದು ರೇಡಿಯಸ್ ಆಫ್ ಕರ್ವೇಚರ್. ಅರ್ಥ ಆಯ್ತಾ? ಆಬ್ಜೆಕ್ಟ್ ಎಲ್ಲಿದೆ 10 ಸೆಂಟಿಮೀಟರ್ ಅಂದರೆ ಎಲ್ಲಿ ಬಿಟ್ವೀನ್ ಸಿ ಆ್ಯಂಡ್ ಎಫ್. 10 ಅಂದರೆ ಏನು ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲ, 7.5 ಇಂದ 15 ಅದ್ರ ಮಧ್ಯೆ ಇದೆ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಬಿಟ್ವೀನ್ ಸಿ ಆ್ಯಂಡ್ ಎಫ್ ಏನಾಗುತ್ತೆ, ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಇಮೇಜ್ ಇಸ್ ಬಿಯಾಂಡ್ ದ ಸಿ. ವೆನ್ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, image is beyond the sea, image is enlarged. Once it cross the sea, ಈಗಿಂತ ಮುಂದೆ ಬಂದರೆ ಇಮೇಜ್ ಯಾವತ್ತೂ ಎನ್ಲಾರ್ಜ್ ಆಗ್ತಾ ಇರುತ್ತೆ. ಬಿಯಾಂಡ್ ಸಿ ಇದ್ದರೆ ಇಮೇಜ್ ಚಿಕ್ಕದಾಗಿರುತ್ತೆ, ಮ್ಯಾಗ್ನಿಫಿಕೇಶನ್ ಲೆಸ್ ದನ್. ಇಲ್ಲಿ ಏನಕ್ಕೆ ಕೇಳ್ತಿದ್ದಾರೆ ಬೇಸಿಕಲಿ ಅವರು, ಸೊ ಇಟ್ ಈಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಸೊ ಆಬ್ವಿಯಸ್ಲಿ ಇಟ್ ಈಸ್ ಮ್ಯಾಗ್ನಿಫೈಡ್ ಆ್ಯಂಡ್ ಇಟ್ ಈಸ್ ಅ ಇನ್ವರ್ಟೆಡ್ ಇಮೇಜ್ ಅಲ್ವಾ. ಕಾನ್ಕೇವ್ ಮಿರರು ಇಟ್ ಈಸ್ ಅನ್ ಇನ್ವರ್ಟೆಡ್, ಇಟ್ಸ್ ಅ ಮ್ಯಾಗ್ನಿಫೈಡ್ ಆ್ಯಂಡ್ ಇಟ್ ಈಸ್ ಅನ್ ಇನ್ವರ್ಟೆಡ್. That's it. So ಇದಕ್ಕೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ಮಕ್ಕಳೇ. ಯು ಕ್ಯಾನ್, ಇಫ್ ಯು ವಾಂಟ್, ಯು ಕ್ಯಾನ್ ಡೂ ವಾಟ್ ಈಸ್ ದೇ ಗಿವನ್ ಎವ್ರಿಥಿಂಗ್. ದೇ ಆರ್ ಗಿವನ್ ಯು, ದೇ ಆರ್ ಗಿವನ್ ವಿ, ಆ್ಯಂಡ್ ಸೊ ದೇ ಗಿವನ್ ಎಫ್, ದೇ ಗಿವನ್ ಯು ಕೊಟ್ಟಿರೋ 10 ಸೆಂಟಿಮೀಟರ್ಸು, ರೇಡಿಯಸ್ ಕೊಟ್ಟಿರೋ ರೇಡಿಯಸ್ ಕರ್ವೇಚರ್, ಸೊ ಎಫ್ ಇ 7.5. ಅದನ್ನು ಯೂಸ್ ಮಾಡಿಕೊಂಡು ಯು ವಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ವಿ ಕ್ಯಾಲ್ಕುಲೇಟ್ ಮಾಡೋದ್ಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ಮ್ಯಾಗ್ನಿಫಿಕೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆಲ್ಲ ನಾಟ್ ಪಾಸಿಬಲ್. ಸಿ ಇ ಟಿಯಲ್ಲಿ ಅವೆಲ್ಲ ಮಾಡಬಾರ್ದು. ಅವ್ರು ಬೇಕು ಅಂತ ಕ್ವಶನ್ ಕೊಡ್ತಾರೆ ಸಿ ಇ ಟಿಯಲ್ಲಿ ನಿಮ್ಮ ಟೆಸ್ಟ್ ಮಾಡೋಕ್ಕೋಸ್ಕರ ಬೇಕು ಅಂತ. ಐ ಕ್ಯಾನ್ ಶೋ ಸಮ್ ಕ್ವಶನ್ಸ್. ದೇ ಸಮ್ ಕ್ವಶನ್ಸ್ ಇನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟಿ. ಲಾಸ್ಟ್ ಡೇ ಕೂಡ ಬಂದಿತ್ತು, ಐ ಥಿಂಕ್ ಯಾವುದೋ ಲಾಸ್ಟ್ ಡೇ ಒಂದು ಸಿ ಇ ಟಿಲಿ ಕ್ವಶನ್ ಬಂದಿತ್ತು, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್. ಐ ಶೋ ದಟ್ ಕ್ವಶನ್ಸ್ ಆಲ್ಸೋ. ಓಕೆ, ದಟ್ ಕ್ವಶನ್ ನನಗೆ ಹೇಳ್ತಾ ಇದ್ದೀನಿ, ಅದು ಯಾರು ಪೇಪರ್ ಸೆಟ್ ಮಾಡಿದಾರಲ್ಲ ಅವ್ರು ಚಾಲೆಂಜ್ ಮಾಡ್ತೀನಿ, ಈವನ್ ದಟ್ ಪರ್ಸನ್ ಕಾಂಟ್ ಸಾಲ್ವ್ ದ ಕ್ವಶನ್ 1 minute. ಯು ನೀಡ್ ಅಟ್ಲೀಸ್ಟ್ 4 to 5 minutes. ಬಟ್ ದಟ್ ಕ್ವಶನ್ಸ್ ಗಿವನ್ ಇನ್ ಸಿ ಇ ಟಿ. ಏನಕ್ಕೆ? ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಟೆಸ್ಟ್ ಮಾಡೋಕ್ಕೋಸ್ಕರ. ನೀವು ಆ ಕ್ವಶನಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಬೇರೆ ಕ್ವಶನ್ ಮಾಡೋಕ್ಕಾಗೋದಿಲ್ವಲ್ಲ. ಸೊ ದೇ ವಾಂಟ್ ಟೆಸ್ಟ್ ಯು. ಸಿ ಇ ಟಿಯಲ್ಲಿ ನೀವು ಇಫ್ ಯು ವಾಂಟ್ ಟು ಗೆಟ್ ಎ ರ್ಯಾಂಕ್ ಅಂಡರ್ 1000, ಯು ಡೋಂಟ್ ಹ್ಯಾವ್ ಟು ಸ್ಕೋರ್ 55 + 60, ನಾಟ್ ರಿಕ್ವೈರ್ಡ್. ಇವನ್ ತುಂಬ ಸತಿ ಲಾಸ್ಟ್ ಇಯರ್ ಒಂದು ಫಿಸಿಕ್ಸ್ ಪೇಪರಲ್ಲೇ ಹೈಯೆಸ್ಟೇ 54, 50. ಅದು ಪೀಪಲ್ ಹೂ ಪ್ರಿಪೇರ್ಡ್ 5 to 10 questions, ಈವನ್ ಪೀಪಲ್ ಹೂ ಪ್ರಿಪೇರ್ಡ್ ಫಾರ್ JEE ಅಡ್ವಾನ್ಸ್ ಕಾಂಟ್ ಸಾಲ್ವ್ ಇನ್ ಸಚ್ ಸ್ಮಾಲ್ ಅಮೌಂಟ್ ಆಫ್ ಟೈಮ್. ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ ನೋಡಿ. ಈ ಥರ ಸಿಂಪಲ್ ಕ್ವಶನ್ ಕೂಡ ಕೇಳ್ತಾರೆ. ಅಕಾರ್ಡಿಂಗ್ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ ನಾನು ಹೇಳೋಷ್ಟೇ ಬೇಕಲ್ಲ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಆಲ್ ಡಿಸ್ಟೆನ್ಸಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆರ್ ಟೇಕನ್ ಆಸ್ ನೆಗೆಟಿವ್. ರಾಂಗ್. ಆಲ್ ಡಿಸ್ಟೆನ್ಸ್ ಆರ್ ಟೇಕನ್. ನೋ, ಆಲ್ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಟೇಕನ್ ಆಸ್ ಪಾಸಿಟಿವ್. ಸೊ ಇನ್ಸಿಡೆಂಟ್ ರೇ ಯಾವ ಡೈರೆಕ್ಷನ್ ಇದೆಯೋ, ಈಗ ಫಾರ್ ಎಕ್ಸಾಂಪಲ್ ಇದೆಯಲ್ವಾ, ಸೊ ಇನ್ಸಿಡೆಂಟ್ ರೇ ಈ ಡೈರೆಕ್ಷನ್ ಹೋಗ್ತಾ ಇದ್ದರೆ ನಾವು ಡಿಸ್ಟೆನ್ಸ್ ಆಪೋಸಿಟ್ ಮೆಷರ್ ಮಾಡ್ತೀವಿ. ಇಫ್ ಯು ಮೆಷರ್ ಆಪೋಸಿಟ್, ಇಟ್ಸ್ ಟೇಕನ್ ಆಸ್ ನೆಗೆಟಿವ್. ಇಫ್ ಯು ಮೆಷರ್ ಇನ್ ಡೈರೆಕ್ಷನ್ ಆಫ್ the ray, it is positive. All distances in the direction of incident ray are taken as positive. All distances in the direction of no. Okay, no, that's it. Okay, let's go for next question. These are simple questions. You can go to PYQs questions and check some more questions. More or less ನಾನು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ ಮೇಲೆ ಎಲ್ಲ ಕ್ವಶನ್ಸು ರಿಪೀಟ್ ಆಗಿರುತ್ತೆ ಸಿ ಇ ಟಿಯಲ್ಲಿ. ಆಯಿತಾ? ಇನ್ನೂ ಈಸಿ ಕ್ವಶನ್ಸು ಇದೆ. ಇದನ್ನು ಎಲಿಮಿನೇಟ್ ಮಾಡೋಕ್ಕೆ ಆಪ್ಷನ್ಸ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ಸ್ ನಾವು. ಸ್ನೆಲ್ಸ್ ಲಾ, ರಿಫ್ರಾಕ್ಷನ್. ವೆನ್ ಎವರ್ ರೇ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, ಇಟ್ಸ್ ಗೋಯಿಂಗ್ ಟು ಬೆಂಡ್. ದಟ್ ಇಸ್ ಕಾಲ್ಡ್ ಎಸ್ ರಿಫ್ರಾಕ್ಷನ್. ಬೆಂಡಿಂಗ್. ಯಾಕೆ ಬೆಂಡ್ ಆಗುತ್ತೆ? ಇಲ್ಲಿ ಒಂದು ಸ್ಪೀಡ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಸ್ಪೀಡ್ ನೀವು V1 ಅಂತ ತೊಗೊಂಡ್ರೆ, ಇದು V2 ಅಂತ ತೊಗೊಂಡ್ರೆ, V2 ಇಸ್ ಡಿಫ್ರೆಂಟ್ ದನ್ V1. ಸೊ ತುಂಬ ಮೋಸ್ಟ್ ಆಫ್ ದ ಟೈಮ್ ವೆನ್ ಇಟ್ ಕಮ್ ಫಾರ್ ರೇರ್ ಟು ಡೆನ್ಸೈ, ದ ವೆಲಾಸಿಟಿ ಗೋಯಿಂಗ್ ಟು ಡಿಕ್ರೀಸ್. ಬಟ್ ಇಲ್ಲಿ V ಇಸ್ ಕಾಲ್ಡ್ ಲ್ಯಾಂಬ್ಡಾ ಎಫ್ ಅಲ್ವಾ? ಲ್ಯಾಂಬ್ಡಾ ಎಫ್ ಇರುತ್ತೆ. ಲ್ಯಾಂಬ್ಡಾ 1 into F, ಲ್ಯಾಂಬ್ಡಾ 1 into F2, F1 ಅಂತಿದೆ. ಎಫ್ ಚೇಂಜ್ ಆಗೋದಿಲ್ಲ, ಸಾರಿ. So F constant irutte. So whenever light goes from one medium to other medium, frequency doesn't change. The wavelength going to change, V1 going to change, wavelength going to change, V2 going to change. They can ask question based on this also in CET. I think one question direct theory kelidru, and even they ask some kind of little application level also. Adaita I is equal to R aita. Other notice Snell's law very important in the CET early. Pakka question irutte. Snell's law ಮೇಲೆ ಮತ್ತೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ ಕ್ವಶನ್ ಬಂದೇ ಬರ್ತದೆ CET ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ sin I by sin R is equal to n2 by n1. ಅದಾದ್ಮೇಲೆ ನಂತರ n21 is equal to n2 by n1 v1 by v2 lambda 1 by lambda 2. You can also write in this way. At some one ಯಾವುದೋ ಒಂದು ಕ್ವಶನ್ ಅಲ್ಲಿ CET ಅಲ್ಲಿ ಡೈರೆಕ್ಟ್ ಇದೆ ಇದನ್ನೇ ಕೇಳ್ಬಿಟ್ಟಿದ್ರು. ಸೊ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ಎಪ್ಸಿಲಾನ್ ಅಂಡ್ ಮ್ಯೂ ನಾಟ್ ಅಂತ ಕೇಳಿದ್ರು. ದಿಸ್ ದ ಫಾರ್ಮುಲಾ. ಅರ್ಥ ಆಯ್ತಾ? ಇದೆಲ್ಲ ನೆನ್ಪಿಟ್ಕೊಬೇಕು ನೀವು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಮತ್ತೆ ಇದರಲ್ಲಿ ಎಷ್ಟೊಂದು ಕಾಂಪ್ಲಿಕೇಟ್ ಇದೆ ಮಕ್ಕಳೇ. ಸೊ ದೆಲ್ ಬಿ ಮಲ್ಟಿಪಲ್ ಸರ್ಫೇಸಸ್ ಇರುತ್ತೆ, n1 n2 n3 ಅಂತ. ಸೊ ಅದಕ್ಕೆ ಆಗೇನಾಗುತ್ತೆ ಬೇಸಿಕಲಿ. ಸೊ ಯೂಶಲಿ ಸೊ CET ಲಾಸ್ಟ್ 10 years ಆ ಥರ ಏನು ಕ್ವಶನ್ಸ್ ಬಂದಿಲ್ಲ. ಆ ಥರ ಬಂದರೆ ಬೇಸಿಕ್ ಇದನ್ನು ಯೂಸ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಐ ಆಮ್ ಟೀಚಿಂಗ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ CET. ಇಟ್ಸ್ ನಾಟ್ ಫಾರ್ ನೀಟ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಡಿರೈವೇಷನ್ ಅರ್ಥ ಮಾಡ್ಕೊಂಡು ಯಾಕೆ ಬರುತ್ತೆ ಏನು ಬರುತ್ತೆ ಅಂದ್ಬಿಟ್ಟು ಡೋಂಟ್ ವರಿ ಆನ್ ದ್ಯಾಟ್. ಓಕೆ. ನಂತರ ಸೊ ಅದಾದಮೇಲೆ ನೆಕ್ಸ್ಟು ರಿಯಲ್ ಡೆತ್ ಅಪ್ಯಾರೆಂಟ್ ಇದು ಗೊತ್ತಿರಬೇಕು ನಿಮಗೆ. ಸೊ ಅಗೇನ್ ಯು ಹ್ಯಾವ್ ಇಟ್ ಲೈಕ್ ಐ ಆ್ಯಂಡ್ ಓ ಅಂತಿರುತ್ತೆ. ಬೇಸಿಕಲಿ ಆಬ್ಜೆಕ್ಟ್ ದ ಇಮೇಜ್ ಇಸ್ ಫಾರ್ಮ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ರಿಯಲ್ ಡೆತ್ ಅಪ್ಯಾರೆಂಟ್ ಇರುತ್ತೆ. ಶಿಫ್ಟ್ ಇಸ್ ಈಕ್ವಲ್ ಟು R - A. ಅನ್ನೋದು ಒನ್ ಮೋರ್ ಫಾರ್ಮುಲಾ.
ಅರ್ಥ ಆಗಿದೆ, ಈ ರೀತಿ ಕ್ವಶನ್ಸ್ ಇರುತ್ತೆ ರಿಯಲ್ ಅಪ್ ಆ್ಯಂಡ್ ಅಪ್ ಕ್ವಶನ್. ಸಿ ಲಾಟ್ ಆಫ್ ಕ್ವಶನ್ ದೇ ಕ್ಯಾನ್ ಆಸ್ಕ್ ಬೇಸ್ಡ್ ಆನ್ ಸ್ನೆಲ್ಸ್ ಲಾ, ಬಟ್ ಇದನ್ನು ನೀವು ಜಾಸ್ತಿ ನೋಡ್ಕೊಂಡ್ರೆ ಸಾಕು. ಅಗೇನ್ ದೇ ಸೋ ಮೆನಿ ಥಿಂಗ್ಸ್ ಲೈಕ್ ಸ್ಲ್ಯಾಬ್ ಕೊಟ್ಟಾಗ ಥಿಕ್ನೆಸ್ ಇರುತ್ತೆ, ಅದಾದಮೇಲೆ ಸಿ ಐ ಹ್ಯಾವ್ ಮೈ ನೋಟ್ಸ್ ಇಲ್ಲೇ ಇದೆ ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಇದೆ, ಬಟ್ ಐ ಡೋಂಟ್ ವಾಂಟ್ ಟೂ ಮಚ್ ಗೋ ಇನ್ ಟು ದಿಸ್. ಇದರಲ್ಲಿ ಸ್ಲ್ಯಾಬ್ ಥಿಕ್ನೆಸ್ಸು ಎಲ್ಲ ಕೊಟ್ಟಿದ್ದಾರೆ, ಏನಾಗುತ್ತೆ ಅದ್ರ ವ್ಯಾಲ್ಯೂಸು, ಸ್ಲ್ಯಾಬ್ ಕೊಟ್ಟಿದ್ದಾರೆ, ಲ್ಯಾಟ್ರಲ್ ಶಿಫ್ಟು ಗ್ಲಾಸ್ ಸ್ಲ್ಯಾಬು ಏನೇನೋ ಇದೆ ಬೇಸಿಕಲಿ. ನಾನು ಹೇಳೋದು ಅಫ್ಕೋರ್ಸ್ ನೀವು ಇದೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಓದಿ. ಸೊ ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಓನ್ಲಿ ಫಾರ್ CET, ನಾಟ್ ಫಾರ್ JEE ಆ್ಯಂಡ್ ನೀಟ್ ಆ್ಯಂಡ್ ಆಲ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಫೋಕಸ್ ಟೂ ಮಚ್ ಆನ್ ದ್ಯಾಟ್. ನನಗೆ ನಿಮ್ಗೆ ಈಸಿಯಾಗಿ 4ಗೆ 3 ಮಾರ್ಕ್ಸ್ ಬರಬೇಕು, ದಟ್ಸ್ ವಾಟ್. ಓಕೆ, ಅದಾದಮೇಲೆ ನಂತರ ಸೊ ದಿಸ್ ಇಸ್ ರಿಫ್ರಾಕ್ಟ್ ಇಂಡೆಕ್ಸ್, ಶಿಫ್ಟ್ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇದು ತುಂಬ ಇಂಪಾರ್ಟೆಂಟು. ಅಗೇನ್ ಥಿಯರಿ ದೇ ಕ್ಯಾನ್ ಆಸ್ಕ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟು ಕಲರ್ ಡಿಪೆಂಡೆನ್ಸ್. ಇನ್ಫ್ಯಾಕ್ಟ್ 23 ಕೇಳಿದ್ದಾರೆ, 2020 ಕೇಳಿದ್ದಾರೆ, ಇನ್ನೊಂದು ಯಾವುದೋ ಇನ್ನೊಂದು ಪೇಪರ್ ಕೇಳಿದ್ದಾರೆ. ಇದನ್ನು ಇಲ್ಲೇ ಅಂತಲ್ಲ ಬೇರೆದಲ್ಲೂ ಕೇಳ್ತಾ ಇರ್ತಾರೆ, ಈ ಕಲರ್ ಡಿಪೆಂಡೆನ್ಸ್ ಏನಾಗುತ್ತೆ ಅಂದ್ಬಿಟ್ಟು. ನೋಡಿ, ಫಸ್ಟು ವಾಟ್ ಈಸ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ನೋಡೋ ಕಂಡೀಷನ್ಸ್. ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಮೋರ್ ದೆನ್ ಕ್ರಿಟಿಕಲ್ ಆಂಗಲ್ ಅಂಡ್ ದ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್. ಅದು ನಿಮ್ಗೆ ಗೊತ್ತಿರ PUC ಓದಿರ್ತೀರ. ಈಗ ಏನಾಗುತ್ತೆ ಇಲ್ಲಿ ಫಸ್ಟ್, ಆ್ಯಂಡ್ ಆಲ್ಸೋ ವಿ ನೋ ಮ್ಯೂ ಇಸ್ ಈಕ್ವಲ್ ಟು 1/sin IC. ಇದು ಫಾರ್ಮುಲಾ, ಇದು ನಿಮ್ಗೆ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಅದಾದಮೇಲೆ ಈಗ ವೇವ್ ಲೆಂತ್ ಜಾಸ್ತಿ ಆದರೆ, ವೇವ್ ಲೆಂತ್ ಜಾಸ್ತಿ ಅಂದರೆ ಏನು, ಬೇಸಿಕಲಿ ರೆಡ್ ಕಲರ್ ವಿಬ್ಗ್ಯಾರ್ ತೊಗೊಂಡ್ರೆ ನಾವೀಗ ವಿಬ್ಗ್ಯಾರ್ ಬರ್ದಿಲ್ಲ ನಾನು, ವಿಬ್ಗ್ಯಾರ್. ವಾಟ್ ಈಸ್ ವಿಬ್ಗ್ಯಾರ್? ವಿಬ್ಗ್ಯಾರ್ ವೈಲೆಟ್ ಇಂಡಿಗೋ ಗೊತ್ತಿರಬೇಕು ನಿಮಗೆ, ತುಂಬ ಇಂಪಾರ್ಟೆಂಟು. ವಿಬ್ಗ್ಯಾರ್ ತೊಗೊಂಡ್ರೆ ರೆಡ್ಗೆ ಹೈಯೆಸ್ಟ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ವೈಲೆಟ್ಗೆ ವೇವ್ ಲೆಂತ್ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ವೈಲೆಟ್ ಹ್ಯಾಸ್ ಮೋರ್ ಎನರ್ಜಿ ದ್ಯಾನ್ ರೆಡ್. ಇದೇ ಟೈಪ್ ಕ್ವಶನ್ಸ್ ಈವನ್ ನಿಮ್ಮ ಡ್ಯೂಯಲ್ ನೇಚರ್ ಫೆಡರೇಷನ್ ಕ್ವಶನ್ ಕೇಳ್ತಾರೆ. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇದೆ, ಅದರಲ್ಲಿ ರೆಡ್ ನಾವು ವೈಲೆಟ್ ಲೈಟ್ನ ಹಾಕ್ತಾ ಇರ್ತೀವಿ, ರೆಡ್ ಲೈಟ್ ಹಾಕ್ತಾ ಇರ್ತೀವಿ. ಸೊ ಅದರದ್ದು ಫ್ರೀಕ್ವೆನ್ಸೀಸ್ ಇರುತ್ತೆ ನಿಮಗೆ. ಯು ನೀಡ್ ಟು ಕ್ಯಾಲ್ಕುಲೇಟ್ ವೆದರ್ ದಟ್ ಫೋಟೋನ್ಸ್ ಎಮಿಟೆಡ್ ಆರ್ ನಾಟ್, ಇಫ್ ದ ಎಮಿಟೆಡ್ ವಿತ್ ವಾಟ್ ಎನರ್ಜಿ ದ ಎಮಿಟೆಡ್, ಈ ಥರ ಏನೋ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಈ ಕಲರ್ ಮೇಲೆ ಕ್ವಶನ್ಸು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನಾಟ್ ಓನ್ಲಿ ದಿಸ್ ಚಾಪ್ಟರ್, ಇಟ್ ಕ್ಯಾನ್ ಬಿ ಆಸ್ ಎನಿವೇರ್. ಇದು ಬೇಸಿಕ್. ವಿ ಅಂದರೆ ಏನು, ವೈಲೆಟ್, ಅದರದ್ದು ಲ್ಯಾಂಬ್ಡಾ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ಈಗ ಏನಾಗುತ್ತೆ, ಇನ್ನು ಅರ್ಥ ಕಾಮನ್ ಸೆನ್ಸ್ ಯೂಸ್ ಮಾಡಿ. ರೆಡ್ ಕಲರ್, ಈಗ ವಾಟ್ ಈಸ್ ವೈ ಡೇಂಜರ್ ಸಿಗ್ನಲ್ಸ್ ರೆಡ್ ಕಲರ್? ಬಿಕಾಸ್ ಅದು ರೆಡ್ ಕಲರ್ ಡಿವೇಟ್ ಆಗೋದಿಲ್ಲ. ನೀವು ಬೇಕಾದರೆ ಯಾವತ್ತಾದರೂ ಇಫ್ ಯು ಟ್ರಾವೆಲಿಂಗ್, ಸೊ ನೀವು ಒಂದು ದೂರದಲ್ಲಿ ನೋಡಿ, ರೆಡ್ ಕಲರಲ್ಲಿ ಏನಾದರೂ ಲೋಗೋ ಹಾಕಿದರೆ ಕ್ಲೀನಾಗಿ ಕಾಣಿಸ್ತದೆ ರೆಡ್ ಕಲರ್ದು. ಅದೇ ಬ್ಲೂ ಕಲರ್ ಹಾಕಿದರೆ ನಿಮ್ಗೆ ಕಾಣಿಸೋದಿಲ್ಲ. ತುಂಬ ನೀವು ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ ಮಕ್ಕಳೇ. ನೆಕ್ಸ್ಟ್ ಟೈಮ್ ನೈಟ್ ಎಲ್ಲ ಹೋದಾಗ, ನೈಟ್ ಟೈಮ್ಸು ಸೈನ್ ಬೋರ್ಡ್ಸ್ ಇರ್ತಾವಲ್ಲ, ಕೆಲವೊಂದು ರೆಡ್ ಇರುತ್ತೆ, ಕೆಲವೊಂದು ಬ್ಲೂ ಇರುತ್ತೆ. ಕ್ಲೀನಾಗಿ ನೋಡಿ, ಬ್ಲೂ ಅಲ್ಲಿ ಇರುತ್ತೆ, ಬ್ಲರ್ ಥರ ಕಾಣಿಸುತ್ತೆ ನಿಮಗೆ, ಆ ಲೆಟರ್ಸಲ್ಲಿ ಬ್ಲರ್ ಆಗಿಬಿಡುತ್ತೆ ದೂರದಿಂದ. ರೆಡ್ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಬ್ಲೂ ಅನ್ನೋದು ಜಾಸ್ತಿ ಅದರದ್ದು ವೇವ್ ಲೆಂತ್ ಕಡಿಮೆ ಇರೋದ್ರಿಂದ ಅದೇನಾಗುತ್ತೆ, ಜಾಸ್ತಿ ನಿಮಗೆ ಅದು ಸ್ಕ್ಯಾಟರ್ ಆಗುತ್ತೆ, ಬೇಗ ಡಿವಿಯೇಟ್ ಆಗುತ್ತೆ ಅದರಿಂದ. ಸೊ ರೆಡ್ ಅನ್ನೋದು ಕಡಿಮೆ ಡಿವಿಯೇಟ್ ಆಗುತ್ತೆ. ಸೊ ರೆಡ್ ಇದನ್ನೇನು ತಲೆ ನೆನ್ಪಿಟ್ಕೊಳ್ಳಿ, ರೆಡ್ ಅನ್ನೋದೇನಾಗುತ್ತೆ, ಕಡಿಮೆ ಡಿವಿಯೇಟ್ ಆಗುತ್ತೆ, ಅಷ್ಟು ಈಸಿಯಾಗಿ ಅದು ಡಿವಿಯೇಟು ಆಗೋದಿಲ್ಲ. ಸೊ ಹಾಗೇನಾಗುತ್ತೆ, ಬೇಸಿಕಲಿ ರೆಡ್ ತೊಗೊಂಡಾಗ ಇಫ್ ಐ ಟೇಕ್ ದ ರೆಡ್ ಲೈಟ್, ಸೊ ಅದು ಏನಾಗುತ್ತೆ, ಡಿವಿಯೇಷನ್ ಕಡಿಮೆ ಅಂದರೆ ಇಲ್ಲೋ ಸ್ವಲ್ಪ ಕಡಿಮೆ ಡಿವಿಯೇಟ್ ಆಗುತ್ತೆ, ಇನ್ನೂ ಸ್ವಲ್ಪ ಕಡಿಮೆ ಡಿವಿಯೇಟ್. ಸೊ ಇಟ್ ಹ್ಯಾಸ್ ಟು ಗೋ ಲಾಂಗ್ ಡಿಸ್ಟೆನ್ಸ್ ಟು ಗೆಟ್ ಡಿವಿಯೇಟೆಡ್. ಇಲ್ಲೆಲ್ಲೋ ಡಿವಿಯೇಟ್ ಆಗುತ್ತೆ ಅಂದರೆ ಏನು ಮೀನಿಂಗು? ಸೊ ದ ಕ್ರಿಟಿಕಲ್ ಆ್ಯಂಗಲ್ ಸಿಗ್ನಿಫಿಕೆಂಟ್ಲಿ ಗಾಟ್ ಇನ್ಕ್ರೀಸ್ಡ್. ಡಿವಿಯೇಟ್ ಕಡಿಮೆ ಆಗುತ್ತೆ ರೆಡ್ ಕಲರು, ತುಂಬ ಕಡಿಮೆ ಡಿವೇಟ್ ಆಗೋದ್ರಿಂದ ಅದು ತುಂಬ ದೂರ ಹೋಗ್ಬೇಕು. ಈ ಥರ ಕಂಪ್ಲೀಟಾಗಿ ಅದು ಡಿವೇಟ್ ಆಗಬೇಕು, ಬಿಕಾಸ್ ದ ಅಮೌಂಟ್ ಆಫ್ ಡಿವಿಯೇಷನ್ ಇಸ್ ಲೆಸ್ ಇನ್ ರೆಡ್ ಕಲರ್. ಅದರಿಂದ ತುಂಬ ದೂರ ಹೋಗುತ್ತೆ, ಅದರಿಂದ ಕ್ರಿಟಿಕಲ್ ಆ್ಯಂಗಲ್ ಜಾಸ್ತಿ ಇರುತ್ತೆ. ಇದು ಅರ್ಥ ಆಯ್ತಾ? ಸೊ ಏನಾಯ್ತು, ಈಗ ವೇವ್ ಲೈನ್ ಜಾಸ್ತಿ ಆದರೆ ಕ್ರಿಟಿಕಲ್ ಆ್ಯಂಗಲ್ ಬೇಸಿಕಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸಾರಿ, ವೇವ್ ಲೈನ್ ಜಾಸ್ತಿ ಆದರೆ ಕ್ರಿಟಿಕಲ್ ಆ್ಯಂಗಲ್, ಸಾರಿ ಇಲ್ಲಿದೆಯಾ ಇದು. ಸೊ ವೇವ್ ಲೈನ್ ಜಾಸ್ತಿ ಆದರೆ ಕ್ರಿಟಿಕಲ್ ಆ್ಯಂಗಲ್ ಜಾಸ್ತಿ ಆಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಫಾರ್ ಡಿಸ್ಟೆನ್ಸ್. ಸೊ ವೇವ್ ಲೈನ್ ಜಾಸ್ತಿ ಆದರೆ ಏನಾಗುತ್ತೆ, ಕ್ರಿಟಿಕಲ್ ಆ್ಯಂಗಲ್ ಬಂದು ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಬಿಕಾಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಡಿವಿಯೇಟ್, ಅಂದರೆ ತುಂಬ ದೂರ ಹೋಗಿ ಡಿವಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ವೇವ್ ಲೈನ್ ಜಾಸ್ತಿ ಆದರೆ ವಾಟ್ ಹ್ಯಾಪನ್ಸ್ ಟು ದ ಯುವರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಬೇಸಿಕಲಿ ವೇವ್ ಲೆಂತ್ ಅಂದರೆ, ರಿಫ್ರಾಕ್ಟಿವ್ ಅಂದರೆ ಏನಪ್ಪ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಬೇಸಿಕಲಿ ಬೆಂಡಿಂಗ್ ಅಲ್ವಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಬೆಂಡಿಂಗ್. ಯಾವ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಬೆಂಡ್ ಆಗುತ್ತೆ. ದ ಲೈಟ್ ಎಂಟರ್ಸ್ ಎ ಮೀಡಿಯಾ, ಇಫ್ ಲೈಟ್ ಎಂಟರ್ಸ್ ಎ ಮೀಡಿಯಮ್ ಇನ್ ವಿಚ್ ಹೂಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್, ದಟ್ ಮೀನ್ಸ್ ಇಟ್ಸ್ ಗೋಯಿಂಗ್ ಟು ಬೆಂಡ್ ಮೋರ್. ಅರ್ಥ ಆಯ್ತಾ? ಸೊ ಇದು ಲ್ಯಾಂಬ್ಡಾ. ಸೊ ಏನಾಗುತ್ತೆ ಬೇಸಿಕಲಿ, ಸೊ ಲ್ಯಾಂಬ್ಡಾ ಜಾಸ್ತಿ ಇದ್ದಷ್ಟು ಬೇಸಿಕಲಿ ರೆಡ್ ಕಲರ್ ಲೈಟ್ ತೊಗೋಣ. ಈಗ ನಾನು ಹೇಳಿದೆ, ರೆಡ್ದು ವೇವ್ ಲೆಂತ್ ಲ್ಯಾಂಬ್ಡಾ ಜಾಸ್ತಿ ಇದೆ, ಅದರಿಂದ ಮ್ಯೂ ಕಡಿಮೆ ಆಗುತ್ತೆ. ಎಂದಕ್ಕೆಂದರೆ ಅಷ್ಟೊಂದು ಡಿವಿಯೇಟ್ ಆಗೋದಿಲ್ಲ, ಬೆಂಡ್ ಆಗೋದಿಲ್ಲ. ಆಯಿತಾ? ಮ್ಯೂ ಕಡಿಮೆ ಆಗೋದ್ರಿಂದ IC ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ದಯವಿಟ್ಟು, ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಸತಿ ಸ್ವಲ್ಪ ವಿಡಿಯೋ ನಾನು ಹೇಳಿದ್ದೀನಿ ಮತ್ತೆ ರಿಪೀಟೆಡ್ ಕೇಳಿ, ಒನ್ಸ್ ಅಗೇನ್ ರಿಪೀಟೆಡ್ಲಿ ಲಿಸನ್, ದೆನ್ ಕೀಪ್ ದಿಸ್ ಇನ್ ಯುವರ್ ಹೆಡ್. ವೆರಿ ಸಿಂಪಲ್ ಮಕ್ಕಳೇ, ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್.
ರೆಡ್ ಕಲರು ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಕಡಿಮೆ ಡಿವೇಟ್ ಆಗುತ್ತೆ. ಕಡಿಮೆ ಡಿವೇಟ್ ಆದರೆ ಕ್ರಿಟಿಕಲ್ ಆ್ಯಂಗಲ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ, ಸ್ವಲ್ಪ ದೂರ ಹೋಗಬೇಕದು. ಇಟ್ ನಾಟ್ ಗೆಟ್ ಇಮಿಡಿಯೇಟ್ಲಿ ಇಯರ್ ಇಟ್ ಸೆಲ್ಫ್, ಇಟ್ ನಾಟ್ ಗೆಟ್ ಇಮಿಡಿಯೇಟ್ಲಿ ನಿಯರ್ ಇಟ್ ಸೆಲ್ಫ್, ಇಟ್ ಹ್ಯಾಸ್ ಟು ಗೋ ಲಿಟಲ್ ಫಾರ್ ಅವೇ. Far away, what I mean is the ray has to go far away, no? Every time it's going to go here, it will only bend little bit because red is having less, high wavelength. ಅದೇ ಸ್ವಲ್ಪ ದೂರ ಹೋಗ್ಬೇಕು, ಅದನ್ನು ಕ್ರಿಟಿಕಲ್ ಆ್ಯಂಗಲ್ ಏನೋ ಜಾಸ್ತಿ ಆಗುತ್ತೆ. ಆರ್ ಯು ಕ್ಯಾನ್ ಸೇ ಲ್ಯಾಂಬ್ಡಾ ಇನ್ಕ್ರೀಸ್ ಆದರೆ ಆಬ್ವಿಯಸ್ ಲ್ಯಾಂಬ್ಡಾ ಅಂದರೆ ಏನೋ ವೇವ್ ಲೆಂತ್ ಜಾಸ್ತಿ ಆದರೆ ಅದರದ್ದು ಡಿವಿಯೇಷನ್ ಕಡಿಮೆ ಆಗುತ್ತೆ, ಅಂದರೆ ಬೆಂಡಿಂಗು ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ಮ್ಯೂ ಆಬ್ವಿಯಸ್ಲಿ ಕಡಿಮೆ ಅನಿಸುತ್ತೆ. ಅದು ಮ್ಯೂ ಅಂದರೆ ರಿಫ್ರಾಕ್ಟಿವ್ನೆಸ್ ಅಂದರೆ ಬೆಂಡಿಂಗು. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಆರ್ ದ ವ್ಯಾಲ್ಯೂಸ್, ದ ಗಿವನ್ ಆಲ್ ದ ವ್ಯಾಲ್ಯೂಸ್. ಆ್ಯಂಡ್ ಅದಾದಮೇಲೆ ರೆಡ್ ಬಂದು ಹೈಯೆಸ್ಟ್ ವೇವ್ ಲೆಂತ್ ಇರುತ್ತೆ. ಸೊ ಫಾರ್ ಎ ಲೀಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಬೆಂಡ್ಸ್ ಲೆಸ್. ಹೈಯೆಸ್ಟ್ ವೇವ್ ಲೆಂತ್, ಸೊ ಇಟ್ ಹಸ್ ಲೀಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮೋರ್ ಕ್ರಿಟಿಕಲ್ ಆ್ಯಂಗಲ್. ಇದು ನೆನ್ಪಿಟ್ಕೊಳ್ಳಿ. ಸೊ ಕ್ರಿಟಿಕಲ್ ಆ್ಯಂಗಲ್ ಆಫ್ ರೆಡ್ ಇಸ್ ಆಲ್ವೇಸ್ ಮೋರ್ ದನ್ ದ ವೈಲೆಟ್. ಇದಾಯ್ತಾ? ಇದೆಲ್ಲ ನೆನ್ಪಿಟ್ಕೊಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಕೋನ್ ಆಫ್ ಇಲ್ಯುಮಿನೆನ್ಸ್ ಅಂದರೆ ಬೇಸಿಕಲಿ ಏನಾಗುತ್ತೆ, ನಿಮ್ಮ PUC ಅಲ್ಲಿ ಕೂಡ ಒಂದು ಕ್ವಶನ್ ಬೋರ್ಡ್ ಎಕ್ಸಾಮ್ ಬಂದಿದೆ. ಸಿಂಪಲ್ ಕ್ಯಾಲ್ಕುಲೇಷನ್, ಇಟ್ ಇಸ್ ವೆರಿ ಸಿಂಪಲ್. ಇಫ್ ಯು ಗೋನ್ ಟು ಕೀಪ್ ಸಮ್ ಬಲ್ಬ್ ಹಿಯರ್, ಆಫ್ಟರ್ ಎಷ್ಟೊಂದು ರೇಸ್ ಬರ್ತಾ ಇರುತ್ತೆ ಇಲ್ಲಿಂದ. ಸೊ ಯಾವುದೋ ಅಂದರೆ ಆಫ್ಟರ್ ಅಟ್ ಪರ್ಟಿಕ್ಯುಲರ್ ಟೈಮ್ ಯು ಗೋನ್ ಟು ಹ್ಯಾವ್ ಕ್ರಿಟಿಕಲ್ ಆ್ಯಂಗಲ್. ಇಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೋರ್ ದನ್ ಕ್ರಿಟಿಕಲ್ ಆ್ಯಂಗಲ್, ಆಲ್ the rays which falls at an angle more than critical angle, all this rays going to come back to the water itself. ಅಂದರೆ ನಿಮಗೆ ಲೈಟ್ ಎಲ್ಲಿಂದ ಬರುತ್ತೆ? ಇಷ್ಟು ಮಾತ್ರ ಲೈಟ್ ಬರುತ್ತೆ. ಸೊ ಯು ಗೋನ್ ಟು ಗೆಟ್ ಲೈಟ್ ಓನ್ಲಿ ಫ್ರಮ್ ದಿಸ್. ನೀನು ಮೇಲೆಯಿಂದ ನೋಡಿದಾಗ ಒಂದು ಸರ್ಕಲ್ ಕಾಣಿಸುತ್ತೆ ನಿಮಗೆ, ಒಂದು ಕೋನ್, ಇದು ಒಂದು ಸರ್ಕಲ್ ಕಾಣುತ್ತೆ. ದಟ್ಸ್ ಕಾಲ್ಡ್ ಕೋನ್ ಆಫ್ ಇಲ್ಯುಮಿನೆನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಾರ್ಮುಲಾ ಬಂದು R = h/√μ²-1. ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟ್ ಇಮೇಜ್ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಇಮೇಜ್ ಫಾರ್ಮೇಷನ್ಸು ತಲೆಯಲ್ಲಿರಬೇಕು, ಎಲ್ಲ ಇಮೇಜ್ ಫಾರ್ಮೇಷನ್ಸು. ಸೊ ಸೇಮ್ ಕಾನ್ಕೇವ್ ಮಿರರ್ ಹೇಗಿತ್ತು ಹಾಗೆ ಅದೇ ರೀತಿ. ಸೊ ಆ್ಯಸ್ ಯು ಬ್ರಿಂಗ್ ದ ಆಬ್ಜೆಕ್ಟ್ ಕ್ಲೋಸರ್, ದ ಇಮೇಜ್ ವಿಲ್ ಗೋ ಫಾರ್ ಅವೇ. ಅರ್ಥ ಆಯ್ತಾ? ಆಬ್ಜೆಕ್ಟ್ ಹತ್ರ ಬಂದಷ್ಟು ಇಮೇಜ್ ದೂರ ಆಗುತ್ತೆ. ಐ ಮೀನ್ ಇನ್ ದಟ್ ಕೇಸ್ ಇಲ್ಲೂ ಅಷ್ಟೇ. ಸೊ ಆ್ಯಸ್ ಯು ಬ್ರಿಂಗ್ ಇಟ್ ಬಿಯಾಂಡ್ C, ಬಿಟ್ವೀನ್ 2F ಇದು 2F ಆ್ಯಂಡ್ F, when I give at F between C and F, beyond C, at F ಇನ್ಫಿನಿಟಿ, ಈ ಥರ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ನೋಡಿ, ಇನ್ನೊಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇಸ್ ವೆರಿ 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 ಇಂಪಾರ್ಟೆಂಟ್. ಏನಕ್ಕೆ ಸರ್? ನೀವು ಯಾವುದೇ ಇಯರ್ ಕ್ವಶನ್ ಪೇಪರ್ ನೋಡಿ, ಯಾವುದೋ ರೀತಿಯಾದ ಒಂದು ಕ್ವಶನ್ ಕೇಳ್ತಾರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ. ಸಿಂಪಲ್. ಸೊ ನೀವು ಸಿಂಪಲ್ ಕಲ್ತಿದ್ದೀರಿ ನೋಡಿ, ಫಾರ್ಮುಲಾ ಇಸ್ ವೆರಿ ಸಿಂಪಲ್ ಮಕ್ಕಳು. ಇಟ್ ಇಸ್ ಅ ಫಾರ್ಮುಲಾ ಆಲ್ರೆಡಿ, 1/F = μ2 - 1 × 1/1 - 1/2. They asking very good application level questions. Lens makers formula is very 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 important CET ಗೆ. So this is a thin lens formula. So V is equal to, if you use the formula, V is equal to UF divided by U plus F ಅಂತ ನೆನ್ಪಿಟ್ಕೊಳ್ಳಿ. Magnification is, you can remember other way. Magnification simply V by U. ಅದನ್ನು using this formula you can change it. ಅದಾದ್ಮೇಲೆ ನೆಕ್ಸ್ಟು V by U. ಸೊ ನೆಕ್ಸ್ಟ್ ಇಸ್ ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ನೀವೇನು ಕಲ್ತಿದ್ದೀರಾ? ನೀವು ನಿಮ್ಮ 10ನೇ ಕ್ಲಾಸಲ್ಲಿ ಕಲ್ತಿರ್ತೀರ. ಸುಮ್ಮನೆ ಒಂದು ಲೆನ್ಸ್ ಇರುತ್ತೆ, ಆಚೆಗಡೆ ಆಲ್ವೇಸ್ ಯು ಟೇಕ್ ಹೇರ್. ಬಟ್ ಇಲ್ಲೇನಾಗುತ್ತೆ, ಹೇರ್ ಬದಲು ಬೇರೆ ಏನು ಬೇಕಾದ್ರೂ ಇರ್ಬೋದು, ಬೇರೆ ಮೀಡಿಯಮ್ ಇರ್ಬೋದು. ಇದ್ರ ಬೇಸಿಸ್ ಮೇಲೆ ಕ್ವಶನ್ ಸುತ್ತಿ ಬಳಸಿ ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದೇ ಆಸ್ಕ್ ಈವನ್ ಕ್ವಶನ್ಸ್ ನೀಟ್ ಆಲ್ಸೋ ಮೆನಿ ಟೈಮ್ಸ್. ಏನಾಗುತ್ತೆ ಪ್ರಾಪರ್ಟಿ ಡಿಫ್ರೆಂಟ್, ಆಚೆ ಇದೆ ಏನಾಗುತ್ತೆ ಕಾನ್ಸೆಪ್ಟ್ ಮಕ್ಕಳೇ. ಒಂದು ನೆನ್ಪಿಟ್ಕೊಳ್ಳಿ, ಜನರಲ್ ಈಗ ಯಾವುದೋ ಒಂದು ಕಾನ್ವೆಕ್ಸ್ ಲೆನ್ಸ್ ತೊಗೊಂಡ್ರೆ, ಕಾನ್ವೆಕ್ಸ್ ಲೆನ್ಸ್ ಅಂದರೆ ಏನು? ಅದು ಕನ್ವರ್ಜ್ ಮಾಡುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸ್ ತೊಗೊಂಡ್ರೆ, ಇಫ್ ಐ ಟೇಕ್ ದ ಔಟ್ಸೈಡ್ ಮೆಟೀರಿಯಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವತ್ತೇ ಆಗಲಿ ಆ ಮೆಟೀರಿಯಲ್ಗಿಂತ ಲೆನ್ಸ್ ಇದು ಕಡಿಮೆ ಇರಬೇಕು. ಆಗೇನಾಗುತ್ತೆ, ಇಟ್ಸ್ ಆ್ಯಕ್ಟ್ಸ್ ಲೈಕ್ ಕನ್ವರ್ಜಿಂಗ್ ಲೆನ್ಸ್. ನಾನು ತೊಗೊಳ್ಳೋದು ಕಾನ್ವೆಕ್ಸ್ ಲೆನ್ಸು, ಆ ಕಾನ್ವೆಕ್ಸ್ ಲೆನ್ಸ್ನ ಔಟ್ಸೈಡ್ ಮೆಟೀರಿಯಲ್ ಕಡಿಮೆ ಇರಬೇಕು, ಆಗ ಕಾನ್ವೆಕ್ಸ್ ಲೆನ್ಸ್ ಬಿಹೇವ್ ಮಾಡುತ್ತೆ ಅಲ್ವಾ. ಒಂದು ಔಟ್ಸೈಡ್ ಮೆಟೀರಿಯಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದಕ್ಕಿಂತ ಜಾಸ್ತಿ ಇದ್ದರೆ ಇಟ್ ವೋಂಟ್ ಬಿ ಎ ಕಾನ್ವೆಕ್ಸ್ ಲೆನ್ಸ್. ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಆಯಿತಾ? ಈಗ ನೀವು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಲೆನ್ಸ್ ತೊಗೊಳ್ತೀರಾ, ಈಗ ಲೆನ್ಸು, ಆ ಲೆನ್ಸ್ ತೊಗೊಂಡು ನೀರಲ್ಲಿ ಹಾಕಿ, ವೆನ್ ಯು ಪುಟ್ ಇಟ್ ಇನ್ ವಾಟರ್, ಆ ಲೆನ್ಸ್ ನಿಮ್ಗೆ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ. ಅದೇ ಲೆನ್ಸ್ ನೀವು ಆಚೆ ಇಟ್ಟಿದ್ರೆ ಲೆನ್ಸ್ ಇದೆ ಅಲ್ಲಿ ಗೊತ್ತಾಗುತ್ತೆ. ಆ ಲೆನ್ಸ್ ತೊಗೊಂಡು ನೀರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಲ್ಲಿ? ಸೊ ನೀರಲ್ಲಿ ಹಾಕ್ಬಿಟ್ಟಾಗ ನಿಮ್ಗೆ ಕಾಣಿಸೋದಿಲ್ಲ. ಎಂತಕ್ಕೆ? ಔಟ್ಸೈಡ್ ಮೆಟೀರಿಯಲ್ ವಾಟರ್ದು ಬಂದು 1.3 ರಿಫ್ರಾಕ್ಟಿವ್ ಇಂಡೆಕ್ಸು, ಗ್ಲಾಸ್ದು ಬಂದು 1.5 ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ಇದೇ ಕ್ವಶನ್ನ CETಲಿ 2-3 ಸತಿ ಕೇಳಿದ್ದಾರೆ. ಒಂದು ಸತಿ ನನಗೆ ತೋರಿಸ್ತೀನಿ ನಿಮಗೆ, ಒಂದು ಸತಿ ರೇಷಿಯೋ ಕೇಳಿದರೆ, ಒಂದು ಸತಿ ಪರ್ಸೆಂಟೇಜ್ ಕೇಳಿದ್ದಾರೆ. ಲಾಸ್ಟ್ ಇಯರ್ ಪರ್ಸೆಂಟೇಜ್ ಕೇಳಿದರು, ರೈಟ್ ದ ಪರ್ಸೆಂಟೇಜ್ ಅಂದ್ಬಿಟ್ಟು. ಐ ಶೋ ದ ಕ್ವಶನ್ ಆಲ್ಸೋ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ವಶನ್ ಲೆನ್ಸ್ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಲೆನ್ಸನ್ನು ತೊಗೊಂಡೋಗ್ಬಿಟ್ಟು ಆಚೆ ಔಟ್ಸೈಡ್ ಮೀಡಿಯಾ ಹೇರು ಈ ಥರ ನಿಮ್ಗೆ ಕಾಣಿಸುತ್ತೆ, ಅಯ್ಯೋ ಆ ಲೆನ್ಸ್ ಇದೆ ಅಂದ್ಬಿಟ್ಟು, ಅದನ್ನು ತೊಗೊಂಡೋಗಿ ನೀರಲ್ಲಿ ಹಾಕ್ತಾರೆ, ನಿಮ್ಗೆ ಕಾಣಿಸೋದಿಲ್ಲ. ಅದು ಏನಕ್ಕೆ ಅಂತ ಹೇಳಿದ್ರೆ, ಆ ಏನು ಲೆನ್ಸ್ ಇದೆಯಲ್ವಾ
ಅದ್ರದ್ದು ಮತ್ತು ವಾಟರ್ದು ರಿಫ್ರಾಕ್ಟಿವ್ನೆಸ್ ಕಡಿಮೆ. ಈಗ ಏರ್ ಲೀಟ್ರ್ ಏನಾಗುತ್ತೆ, ಏರ್ದು 1, ಲೆನ್ಸ್ದು 1.5 ಅನ್ಕೋಣ, ಡಿಫ್ರೆನ್ಸ್ 0.5 ಇದೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಟ್. ಬಟ್ ನೀ ಅದೇ ಲೆನ್ಸ್ ತೊಗೊಂಡೋಗಿ ನೀರು ವೆನ್ ಯು ಪುಟ್ ಇನ್ ವಾಟರ್ ರೈಟ್, ಆಗೇನಾಗುತ್ತೆ ಔಟ್ಸೈಡ್ 1.33 ವಾಟರು, ಈ ಲೆನ್ಸ್ ಬಂದು 1.5, ಅದ್ರ ಡಿಫ್ರೆನ್ಸ್ ಕಡಿಮೆ ಆಯಿತು. ಸೊ ಡಿಫ್ರೆನ್ಸ್ ಕಡಿಮೆ ಆದಷ್ಟು ಯು ಕಾನ್ ಡಿಫ್ರೆನ್ಶಿಯೇಟ್. ಅರ್ಥ ಆಯ್ತಾ? ಈಗ ನೀರನ್ನು ತೊಗೊಂಡು ನೀರಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ, ನೋ ನಾಟ್ ಪಾಸಿಬಲ್. ಇಮ್ಯಾಜಿನ್ ಯು ಮೇಡ್ ಎ ಲೆನ್ಸ್, ವೆರಿ ಥಿನ್ ಲೆನ್ಸ್, ಇನ್ ದಟ್ ವಾಟರ್ ಇಸ್ ಫಿಲ್ಡ್. ಇಮ್ಯಾಜಿನ್ ಯು ಹ್ಯಾವ್ ಎ ಲೆನ್ಸ್. ಇದನ್ನು ಯಾವುದೋ ಒಂದು ಕ್ವಶನ್ ಕೇಳಿದರು, ಐ ಆಮ್ ನಾಟ್ ಗೆಟಿಂಗ್ ದ ಕ್ವಶನ್, ದ ಸೇಮ್ ಕ್ವಶನ್ ದೇ ಆಸ್ಟ್. ದೇ ಟುಕ್ ಸಮ್ ಥಿನ್ ಬಯೋಫಿಲ್ಮ್ ಆ್ಯಂಡ್ ವಿಚ್ ಇಸ್ ವೆರಿ ಟ್ರಾನ್ಸ್ಪರೆಂಟ್, ಅದ್ರಲ್ಲಿ ನೀರೇನೋ ಹಾಕ್ಬಿಟ್ಟು ಅದನ್ನು ತೊಗೊಂಡೋಗಿ ನೀರಲ್ಲಿ ಹಾಕ್ತಾರೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ. ಬಿಕಾಸ್ ಎಂತಕ್ಕೆ ಅಂತ ಹೇಳಿದ್ರೆ ಅದು ವಾಟ್ರು, ಯು ಕಾಂಟ್ ಡಿಫ್ರೆನ್ಶಿಯೇಟ್. ಅರ್ಥ ಆಯ್ತು ಕ್ಲಿಯರಾಗಿ? ಸೊ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೆನ್ಸ್ ಇದೆಯಲ್ವಾ, ಅದೇನಾದ್ರು ಸರೌಂಡಿಂಗಿಂತ ಜಾಸ್ತಿ ಇದ್ದರೆ ದ ಲೆನ್ಸ್ ಬಿಹೇವ್ಸ್ ಹೌ ಇಟ್ ಶುಡ್ ಬಿಹೇವ್. ಅಂದರೆ ಏನು, ಅದು ಹೆಂಗೆ ಬಿಹೇವ್ ಮಾಡೋಕೆ ಹಂಗೆ ಬಿಹೇವ್ ಮಾಡುತ್ತೆ. ಕನ್ವರ್ಜಿಂಗ್ ಅಂದರೆ ಕನ್ವರ್ಜಿಂಗ್ ಇರುತ್ತೆ, ಡೈವರ್ಜಿಂಗ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಇಸ್ ಈಕ್ವಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಎರಡು ಈಕ್ವಲ್ ಆಗಿಬಿಟ್ರೆ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ಫೋಕಲ್ ಲೆಂತ್ ಬಿಕಮ್ಸ್ ಇನ್ಫಿನಿಟಿ, ಫೋಕಲ್ ಲೆಂತ್ ಇನ್ಫಿನಿಟಿ ಆಗಿಬಿಡುತ್ತೆ, ಸ್ಟ್ರೇಟ್ ಹೋಗ್ತಾ ಇರುತ್ತೆ ಫೋಕಲ್ ಲೆಂತ್. ಇದು ಐ ಟೇಕ್ ಒನ್ ಕಾನ್ಸೆಪ್ಟ್ ಹಿಯರ್. ಲೆನ್ಸ್ ಬಿಕಮ್ಸ್ ಪ್ಲೇನ್ ರಿಫ್ರಾಕ್ಟಿಂಗ್ ಸರ್ಫೇಸ್, ಅದು ಫೋಕಲ್ ಇನ್ಫಿನಿಟಿ ಆಗಿಬಿಡುತ್ತೆ. ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗೋದಿಲ್ವಲ್ಲ. ನೋಡಿ ಇಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಲೆಟ್ ಮೀ ಟೆಲ್. ಓಕೆ, ನಾನು ಏನು ಹೇಳ್ತೇನೆ ಅಂದರೆ ಒಂದು ಲೆನ್ಸ್ ತೊಗೊತೀವಿ ಇಲ್ಲಿ, ಆಯಿತಾ? ಸೊ ಈ ಲೆನ್ಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಈ ಲೆನ್ಸ್ ಎಕ್ಸಾಕ್ಟ್ಲಿ ಹೆಂಗೆ ಎಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸು ಅಷ್ಟೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಲಿಕ್ವಿಡ್ ಫಿಲ್ ಮಾಡಿಬಿಟ್ರೆ ನಿಮಗೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಬಿಕಾಸ್ ಯು ಕಾಂಟ್ ಡಿಫ್ರೆನ್ಶಿಯೇಟ್, ಬಿಕಾಸ್ ಬೋತ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಆರ್ ಸೇಮ್, ಯು ಕಾಂಟ್ ಡಿಫ್ರೆನ್ಶಿಯೇಟ್. ಆಗೇನಾಗುತ್ತೆ, ಯಾವುದಾದ್ರು ಒಂದು ರೇ ಬಂದರೆ, ಯಾವುದೋ ಒಂದು ರೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೇ ಬರುತ್ತೆ, ಆ ರೇ ಏನಾಗುತ್ತೆ ಇಲ್ಲಿ ಡಿವೇಟ್ ಆಗೋದಿಲ್ಲವಲ್ಲ, ಆ ರೇ ಡಿವೇಟ್ ಹಂಗೆ ಸ್ಟ್ರೈಟ್ ಹೋಗ್ತಾ ಇರುತ್ತೆ, ಡಿವೇಟ್ ಆಗೋದಿಲ್ಲ. ಎಂತಕ್ಕೆ? ಬಿಕಾಸ್ ಇಲ್ಲೇನು ಮೆಟೀರಿಯಲ್ ಇದೆಯೋ ಈ ಕಡೆ ಸೇಮ್ ಮೆಟೀರಿಯಲ್ ಇಲ್ಲೂ ಇದೆ, ಇಟ್ ವೋಂಟ್ ಗೆಟ್ ಡಿವಿಯೇಟೆಡ್. ಓನ್ಲಿ ವೆನ್ ರೇ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, then it get deviate, then it's going to bend. If medium both are same, they won't bend. The refractive index becomes infinity. Why infinity? ಇದನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳು, ಇಲ್ಲೂ ಮಿಸ್ಟೇಕ್ ಮಾಡ್ತಾರೆ. ಏನು ಇದನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಯಾವುದೋ ಒಂದು ವಾಟ್ ಇಸ್ ಪವರ್ ಆಫ್ ಎ ಲೆನ್ಸ್, ಅದು ಎಷ್ಟು ಡೈವರ್ಜ್ ಮಾಡುತ್ತೆ, ಎಷ್ಟು ಕನ್ವರ್ಜ್ ಮಾಡುತ್ತೆ ಅಂತ. ಇಫ್ ಇಟ್ ಈಸ್ ಮೋರ್ ಪವರ್ಫುಲ್, ಪವರ್ ಜಾಸ್ತಿ ಇದ್ದರೆ ಫೋಕಲ್ ಲೆಂತ್ ಕಡಿಮೆ ಇರಬೇಕು, ಅರ್ಥ ಮಾಡ್ಕೊ. ಬಿಕಾಸ್ P is equal to 1/f, ಆಯಿತಾ? ಪವರ್ ಜಾಸ್ತಿ ಇದೆ, ದಟ್ ಮೀನ್ಸ್ ಪವರ್ ಜಾಸ್ತಿ ಅಂದರೆ ಅದು ಬೇಗ ಕನ್ವರ್ಜ್ ಮಾಡುತ್ತೆ. ಪವರ್ ಕಡಿಮೆ ಅಂತ ಹೇಳಿದ್ರೆ ಅದು ಸ್ವಲ್ಪ ದೂರ ಹೋಗುತ್ತೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಹಿಯರ್, ಸಪೋಸ್ ಐ ವಿಲ್ ಟೇಕ್ ಎ ಥಿನ್ ಲೆನ್ಸ್, ಒಂದು ಥಿನ್ ಲೆನ್ಸ್ ತೊಗೊಂಡ್ರೆ ಅದೇನಾಗುತ್ತೆ, ಈಗ ರೇ ಬಂದಾಗ ಸ್ವಲ್ಪ ದೂರ ಹೋಗಿ ಕನ್ವರ್ಜ್ ಆಗುತ್ತೆ. ಸೊ ಫೋಕಲ್ ಲೆಂತ್ ಗಾಟ್ ಇನ್ಕ್ರೀಸ್ ಬಿಕಾಸ್ ಇಟ್ ಕನ್ವರ್ಜಸ್ ವೆರಿ ಲೆಸ್. ಹಿಯರ್ ಇಟ್ ಕನ್ವರ್ಜ್ ಲಾಟ್. ಅರ್ಥ ಆಯ್ತು? ಆರ್ ಇನ್ ಟರ್ಮ್ಸ್ ಆಫ್ ಡೈವರ್ಜ್ ಆಲ್ಸೋ ವಿ ಕ್ಯಾನ್ ಸೇ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಅದು ಕನ್ವರ್ಜೇ ಮಾಡಿಲ್ಲ, as in this case, the ray will go without deviation like this because both the materials are same. Therefore the focus becomes infinity. Focus infinity, power 0, P is equal to 1/f. There's no power, it's not bending only. Artha clear agi idana artha ಮಾಡ್ಕೊಳ್ಳಿ. This is very important. ಅದೇ ರೀತಿ if the refractive index of lens outside ಇಂದ ಕಡಿಮೆ ಆಗ್ಬಿಟ್ರೆ then it acts like a diverging, the behavior change, converging becomes diverging becomes converging. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಮತ್ತೆ ಇದು ಬೇರೆ ಇದೆ. ಸೊ ಇವೆಲ್ಲ ಏನು ಗೊತ್ತಾ, ಬೇಸಿಕ್ ಇದೆ ಫಾರ್ಮುಲಾ ಇದೆ, ಆ ಫಾರ್ಮುಲಾಯಿಂದನೇ ನಾವು ಇದನ್ನೆಲ್ಲ ಡಿರೈವ್ ಮಾಡ್ತೀವಿ. ಬಟ್ ಒಂದು ನಿಮಿಷ, ಬೇಸಿಕ್ ಫಾರ್ಮುಲಾ ಏನು? ಇದು ನೋಡಿ, ಇದು ಬೇಸಿಕ್ ಫಾರ್ಮುಲಾ. ಇದರಿಂದನೇ ಅದನ್ನು ಡಿರೈವ್ ಮಾಡ್ತೀವಿ. ಇಲ್ಲೇ ಅಂದರೆ ಇಟ್ಸ್ ಅ ಜನರಲ್ ಫಾರ್ಮುಲಾ. ಅಂದರೆ ಏನು, ಯಾವುದೋ ಒಂದು ಕಡೆ ಲೆನ್ಸು ಹಿಂಗೆ ಜಾಸ್ತಿ ಕರ್ವೇಚರ್ ಇದೆ, ಇನ್ನೊಂದು ಕಡೆ ಕಡಿಮೆ ಕರ್ವೇಚರ್ ಇದೆ. R1 R2 ರಿಫ್ರಾಕ್ಟ್ ಇಂಡೆಕ್ಸ್ ಬಂದು ಏನೋ ಅದರ ವ್ಯಾಲ್ಯೂ ಇದೆ. ಆ ಟೈಮಲ್ಲಿ ಹೌ ಟು ಫೈಂಡ್ ದ ಫೋಕಲ್ ಲೆಂತ್ ಅಂತ. ಒಂದು ವೇಳೆ ಎರಡು ಕಡೆ ಸೇಮ್ ಇದ್ದರೆ, ಕರ್ವೇಚರ್ ಎರಡು ಸೇಮ್ ಇದ್ದರೆ ಇಸ್ ಅ ಫಾರ್ಮುಲಾ F is equal to R/2 - ಅದೇ ಫಾರ್ಮುಲಾದಲ್ಲಿ R - R ಹಾಕಿದ್ರೆ ನೆನಪಿರುತ್ತೆ. TTಗೋಸ್ಕರ ಜಸ್ಟ್ ರಿಮೆಂಬರ್ ದಿಸ್ ಮಚ್, ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಇದು ನೆನ್ಪಿಟ್ಕೊಳ್ಳಿ. ಸೇಮ್ ವ್ಯಾಲ್ಯೂ ವಿತ್ ನೆಗೆಟಿವ್ ಹಿಯರ್. ಆ್ಯಂಡ್ ಕಾಂಬಿನೇಷನ್ ಆಫ್ ಲೆನ್ಸ್ ಬಂದಾಗ ಈ ಥರ ಇರುತ್ತೆ. ಒಂದು ವೇಳೆ ಯಾವುದೋ ಮೆಟೀರಿಯಲ್ ಫಿಲ್ ಮಾಡಿದ್ರೆ ದಿಸ್ ಅ ಫಾರ್ಮುಲಾ ಯು ಗೊಂಡು ಹ್ಯಾವ್ P1 + P2 - D × P1 P2 ಅಂತ. ಅದಾದಮೇಲೆ ಕಟಿಂಗ್ ಆಫ್ ಲೆನ್ಸಸ್ ಇರುತ್ತೆ. ಸೊ ಯೂಶಲಿ ಕೇಳಿಲ್ಲ, ಬಟ್ ಕೇಳಿದ್ರೆ ಹೇಳ್ಬೋದು, ನೀವು ಮಾಡ್ಬೋದು. ಓಕೆನಾ? ಸಾರಿ, ನೆಕ್ಸ್ಟು ಫೋಕಲ್. ಸೊ ವಾಟ್ ಇಸ್ ದ ಫೋಕಲ್ ಲೆಂತ್? ಬೇಸಿಕಲಿ ಇಸ್ ಲೆನ್ಸ್ ಇದೆ, ಅದ್ರ ಫೋಕಸ್ ಬಂದು F ಇರುತ್ತೆ. ಅದೇ ಲೆನ್ಸ್ ಈ ರೀತಿ ಕಟ್ ಮಾಡಿದಾಗ
ಫೋಕಸ್ ಡಬಲ್ ಆಗಿಬಿಡುತ್ತೆ. ಮಕ್ಕಳು ಏನು ಗೊತ್ತಾ, ಕಟ್ ಮಾಡಿದ್ರೆ ಟೂ ಅರ್ಧ ಆಗುತ್ತೆ. ನೋ, ದಟ್ ಇಸ್ ರಾಂಗ್. ಅರ್ಥ ಮಾಡ್ಕೊಂಡು ನೀವೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರೇ ಬರುತ್ತೆ, ಇಲ್ಲಿ ಈ ರೇ ಬಂದು ಇಲ್ಲೂ ಇಟ್ ಹ್ಯಾಸ್ ಟು ಅಂಡರ್ಗೋ ರಿಫ್ರಾಕ್ಷನ್, ಮತ್ತು ಇಲ್ಲೂ ರಿಫ್ರಾಕ್ಷನ್ ಆಗಬೇಕು. ಸೊ ಇಟ್ ಅಂಡರ್ಗೋಸ್ ರಿಫ್ರಾಕ್ಷನ್ ಅಟ್ ಟೂ ಸರ್ಫೇಸಸ್. ಇಲ್ಲೇನಾಗುತ್ತೆ, ಯಾವುದೋ ಒಂದೇ ಒಂದು ಸರ್ಫೇಸ್ ತೊಗೊಂಡ್ರೆ ಹಿಂಗೆ, ಸೊ ದ ರೇ ವಿಲ್ ಸ್ಟ್ರೇಟ್ ಕಮ್, ಇಟ್ ಅಂಡರ್ಗೋ ಓನ್ಲಿ ರಿಫ್ರಾಕ್ಷನ್ ಒನ್ ಸರ್ಫೇಸ್. ದಟ್ ಮೀನ್ಸ್ ಬೆಂಡಿಂಗ್ ಹ್ಯಾಪನ್ಸ್, ತುಂಬ ದೂರವಾಗಿ ಬೆಂಡ್ ಆಗುತ್ತೆ. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತಲ್ವಾ, ಸೊ 2f ಆಗ್ಬಿಡುತ್ತೆ. ಆ ಕಟ್ ಮಾಡೋದನ್ನ ನಾವು ಹಿಂಗಿಟ್ಟಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಕೀಪ್ ಇನ್ ದಿಸ್ ವೇ, ಅಗೇನ್ ಇಟ್ ಬಿಕಮ್ಸ್ ಎಫ್ ಓನ್ಲಿ. ಆರ್ ಎರಡು ಸೇಮ್ ಇದೆ ಇದು, ಐ ಥಿಂಕ್ ಇಟ್ ಶುಡ್ ಒನ್ ಶುಡ್ ಬಿ ಲೈಕ್ ದಿಸ್, ಹಿಂಗೆ, ಇನ್ನೊಂದು ಹಿಂಗೆ. ಓಕೆ, ಹಿಂಗಿಟ್ಟ ಏನಾಗುತ್ತೆ ಬೇಸಿಕಲಿ ಅದು ಕೂಡ ನಿಮಗೆ ಸೊ ಎಫ್ ಎ ಆಗುತ್ತೆ. ಸೊ ಈ ಥರ ಇಟ್ಟಾಗ ಇನ್ನೊಂದು ಏನಾಗುತ್ತೆ, ಇಲ್ಲಿ ಬೇಸಿಕಲಿ ಒಂದು ಲೆನ್ಸನ್ನ ಹಿಂಗೆ ಕಟ್ ಮಾಡಿದ್ರೆ, ಸೊ ಇಲ್ಲಿ ಏನಾಗುತ್ತೆ, ಇದು ಎರಡು ಎಫ್ ಇರುತ್ತೆ. ಎಫ್ ಎಂತಕ್ಕೆ ಅಂದರೆ ನೋಡಿ, ರೇ ಯಾವ್ದು ಬರುತ್ತಲ್ವಾ, ಇಟ್ ಅಂಡರ್ಗೋ ರಿಫ್ರಾಕ್ಷನ್ ಎಟ್ ಟೂ ಸರ್ಫೇಸಸ್. ಇದು ಆಲ್ಸೋ ಇಟ್ ಅಂಡರ್ಗೋಸ್ ರಿಫ್ರಾಕ್ಷನ್ ಎಟ್ ಟೂ ಸರ್ಫೇಸಸ್. ಬಟ್ ಏನಾಗುತ್ತೆ ಡಿಫ್ರೆನ್ಸ್, ಏನಾಗುತ್ತೆ ಇದಕ್ಕೂ ಡಿಫ್ರೆನ್ಸ್ ಇಸ್ ದ್ಯಾಟ್ ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಈಗ ನಾವು ಲೆನ್ಸ್ನ ಈ ಅರ್ಧ ಕವರ್ ಮಾಡಿಬಿಡ್ತೀನಿ. ನನಗೇನು ತೊಗೊತೀನಿ, ಲೆನ್ಸ್ನ ಈ ಅರ್ಧ ಕವರ್ ಮಾಡಿಬಿಟ್ಟು ಬರೀ ಅರ್ಧ ತೊಗೊತೀನಿ. ಇನಿಷಿಯಲಿ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಂಡಾಗ ಆಬ್ಜೆಕ್ಟನ್ನು ಒಂದೇ ರೇ ಅಲ್ಲಪ್ಪ, ಎಷ್ಟೊಂದು ರೇ ಹೋಗುತ್ತೆ, 1000 ರೇ ಹೋಗುತ್ತೆ. ಎಲ್ಲ ರೇನು ಇಲ್ಲೇ ಇಂಟರ್ಸೆಕ್ಟ್ ಆಗುತ್ತೆ, ಇಲ್ಲೇ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ಈಗ ಏನಾಗುತ್ತೆ, ಈಗ ಈ ಕೆಳಗಡೆ ರೇಸ್ ಇದೆಯಲ್ವಾ, ಅವು ಯಾವುದೂ ಇಲ್ಲ. ಬಿಕಾಸ್ ದ ಇಮೇಜ್ ಇಸ್ ಫಾರ್ಮ್ಡ್ ಓನ್ಲಿ ಡ್ಯೂ ಟು ರೇಸ್ ಕಮಿಂಗ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಲೆನ್ಸ್. ಸೊ ದೇರ್ಫೋರ್ ಇಂಟೆನ್ಸಿಟಿ ವಿಲ್ ಡಿಕ್ರೀಸ್, ಫೋಕಲ್ ಲೆಂತ್ ವಿಲ್ ನಾಟ್ ಚೇಂಜ್. ಸಮ್ಟೈಮ್ಸ್ ಯಾವುದೋ ಕ್ವಶನ್ ಕೇಳಿದೆ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ದ ಹಾಫ್ ಆಫ್ ದ ಲೆನ್ಸ್ ಇಸ್ ಕವರ್ಡ್ ವಿತ್ ಬ್ಲ್ಯಾಕ್ ಪೇಪರ್ ಆರ್ ಬ್ಲ್ಯಾಕ್ ಟೇಪ್, ಏನೋ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಅರ್ಧ ಲೆನ್ಸ್ನ ಆಗ ಇಮೇಜ್ ಇಸ್ ಫಾರ್ಮ್ಡ್ ಏನಾಗುತ್ತೆ, ಅರ್ಧ ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲ ದೇ ಆರ್ ಗಿವನ್ 4 ಆಪ್ಷನ್ಸ್. ಹಾಫ್ ಇಮೇಜ್ ಇಸ್ ಫಾರ್ಮ್ಡ್, ಇಲ್ಲ ಅಂತ ಹೇಳಿದ್ರೆ ಅದು ಇಂಟೆನ್ಸಿಟಿ ಇಸ್ ರೆಡ್ಯೂಸ್ಡ್, something like this. ಆನ್ಸರ್ ಇಸ್ ಇಂಟೆನ್ಸಿಟಿ ಇಸ್ ರೆಡ್ಯೂಸ್ಡ್. ಅರ್ಥ ಆಯ್ತಾ? ಅದೇ ಫೋಕಲಿಂದ ನೀವು ಹಿಂಗಿಟ್ರೆ ನೋಡಿ, ಈಗೇನಾಗುತ್ತೆ, ಅವ್ರನ್ನ ರೇ ಬಂದಾಗ 4 ಸತಿ ಹೋಗುತ್ತೆ, ಇಲ್ಲೂ ಮತ್ತು ಇಲ್ಲೂ 4 times ಜಾಸ್ತಿ ಅಂಡರ್ಗೋ ರಿಫ್ರಾಕ್ಷನ್. ದಟ್ ಮೀನ್ಸ್ ಫೋಕಲ್ ಇಸ್ ಫರ್ದರ್ ರಿಡ್ಯೂಸ್, ಇಸ್ ಗೋನ್ ಟು ಬೆಂಡ್ ವೆರಿ ಫಾಸ್ಟ್. ಅದೇ ನಾವು ಆಪೋಸಿಟ್ ಹಿಂಗಿಟ್ಬಿಟ್ರೆ ಇದ್ರದ್ದು ಏನು ಪ್ರಾಪರ್ಟಿ ಇದೆ ಅದು ಪ್ರಾಪರ್ಟಿ ಚೇಂಜ್ ಆಗ್ತಿದೆ. ಐ ಮೀನ್ ಇಫ್ ದ ರೇ ಕಮ್ಸ್ ಲೈಕ್ ದಿಸ್, ಇಟ್ ಮೇ ಬೆಂಡ್ ಲೈಕ್ ದಿಸ್ ಸಮಥಿಂಗ್. ಅಲ್ಟಿಮೇಟ್ಲಿ ವೆನ್ ಇಟ್ ಕಮ್ಸ್ ಬ್ಯಾಕ್, ದಿಸ್ ವಿಲ್ ಬಿ ಪ್ಯಾರಲಲ್ ಟು ದಿಸ್. ಹಾಗೇನಾಗುತ್ತೆ, ಇಟ್ಸ್ ಲೈಕ್ ಇಟ್ಸ್ ಗೋಯಿಂಗ್ ಎಟ್ ಇನ್ಫಿನಿಟಿ ಅಂತ. ಇದು ನೆನ್ಪಿಟ್ಕೊಂಡಿರಿ. ಅದಾದ ನೆಕ್ಸ್ಟು ವಿ ಹ್ಯಾವ್ ಸಮಥಿಂಗ್ ಸಿಲ್ವರಿಂಗ್ ಆಫ್ ಸರ್ಫೇಸ್ ಅಂತ. ಬೇಸಿಕಲಿ ಕ್ವಶನಲ್ಲಿ CET ಅಷ್ಟೊಂದು ಕೇಳಿಲ್ಲ, ಬಟ್ ಅಲ್ಲಿ ಕ್ವಿಕ್ಲಿ ಟೆಲ್ ಯು. ಸೊ ಒಂದು ಸರ್ಫೇಸ್ ಯಾವುದೋ ಒಂದು ಮಿರರ್ ತೊಗೊಂಡ್ರೆ ಸರ್ಫೇಸ್ ಸಿಲ್ವರ್ ಆಗಿದೆ ಅಂತ ಹೇಳಿದ್ರೆ, ಸೊ ಆಬ್ಜೆಕ್ಟ್ ಹಿಂಗೆ ಹೋಗುತ್ತಾ, ರೇ ಹಿಂಗೆ ಹೋಗುತ್ತಾ, ರೇ ಇಟ್ ಹ್ಯಾಸ್ ಟು ಅಂಡರ್ಗೋ, ಇಲ್ಲೊಂದ್ಸರಿ ರಿಫ್ಲೆಕ್ಷನ್, ಇಟ್ ಹ್ಯಾಸ್ ಅಂಡರ್ಗೋ ರಿಫ್ರಾಕ್ಷನ್, ಇಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಇಲ್ಲಿ ಮತ್ತೆ ರಿಫ್ರಾಕ್ಷನ್. ಸೊ ದೇರ್ ಆರ್ 2 ರಿಫ್ರಾಕ್ಷನ್ಸ್, 1 ರಿಫ್ಲೆಕ್ಷನ್. ಸೊ ನಾರ್ಮಲ್ ಇಫ್ ಯು ವಾಂಟ್ ಟು ಫೈಂಡ್ ದ ಫೋಕಲ್ ಲೆಂತ್ or power of this lens, so we're going to have 2 lens. One is 2 times illu matte illi adu it undergoing refraction. That means lens formula. Use the lens formulas. One place alli mirror formula use ಮಾಡಿ. So general formula ಬಂದು 2 times of lens plus 1 times of mirror. ಅದಾದ ನೀವು ಎಲ್ಲ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ಬೋದು. ಐ ವಾಂಟ್ ಯು ಟು ರಿಮೆಂಬರ್, ಇದು ಎಸಿಡಿ ಇಲ್ಲ CETಗೆ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಿಸ್ ಅಲ್ಟಿಮೇಟ್ ಫಾರ್ಮುಲಾ, ಫೈನಲ್ ಫಾರ್ಮುಲಾ. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಯಾವುದೋ ಒಂದು EQ ಕಾನ್ವೆಕ್ಸ್ ಲೆನ್ಸ್ ಒಂದು ಕಡೆ ಇದು ಏನಾಗಿದೆ, ಇಟ್ ಈಸ್ ಕವರ್ಡ್ ವಿತ್ ಸಿಲ್ವರ್ಡ್ ಅಂತ ಹೇಳಿದ್ರೆ, ಅದಕ್ಕೆ ಆನ್ಸರ್ ಬಂದು F = R/2 × 2 μ - 1. ಇದು ನೆನ್ಪಿಟ್ಕೊಳ್ಳಿ ಸಾಕು. ಐ ಹ್ಯಾವ್ ಜಸ್ಟ್ ಶೋನ್ ಲೈಕ್ ಡಿರೈವೇಷನ್ ಇಯರ್, ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಆಯಿತಾ? ನೆಕ್ಸ್ಟ್, ಇಫ್ ಯು ಪ್ರಿಪೇರಿಂಗ್ ಫಾರ್ ನೀಟ್ ಅಂಡ್ ಆಲ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ CET ಇದುವರು ಕೇಳಿಲ್ಲ, ಬಟ್ ಕೇಳಿದ್ರು ಡೈರೆಕ್ಟ್ ಫಾರ್ಮ್ನ ಗೊತ್ತಿರುತ್ತೆ ನಿಮಗೆ, ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಅದಾದ ನಂತರ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ಗೆ ಈ ರೀತಿ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್. ಪ್ಲೇನೋ ಕಾನ್ವೆಕ್ಸ್ ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ದಿಸ್. ಸೊ ಒಂದು ಪ್ಲೇನೋ ಕಾನ್ವೆಕ್ಸ್ ದಿಸ್ ಸರ್ಫೇಸ್ ಇಸ್ ಮಿರರ್ಡ್. ಇಟ್ಸ್ ನಥಿಂಗ್ ಬಟ್ ಒನ್ ಲೆನ್ಸ್ ಪ್ಲಸ್ ಕಾನ್ಕೇವ್. ಇದ್ರದ್ದೊಂದು ವ್ಯಾಲ್ಯೂ ಇರುತ್ತೆ, ಇದ್ರದ್ದೊಂದು ವ್ಯಾಲ್ಯೂ ಇರುತ್ತೆ. ಇದನ್ನು ತೊಗೊಂಡೋಗಿ ನಾವು ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ, ದ ಫಾರ್ಮುಲಾ ವಾಟ್ ವಿ ಲರ್ನ್ಡ್ ಹಿಯರ್, ದಟ್ ಈಸ್ 2PL + PM. ಇದು ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು ಯು ಗೋನ್ ಗೆಟ್ ದಿಸ್ ಆನ್ಸರ್. ಅಗೇನ್ ಇನ್ ದಿಸ್ ಕೇಸ್ ಯು ಗೋನ್ ದಿಸ್ ಆನ್ಸರ್. ಜಸ್ಟ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಸೊ ನಾನು ತುಂಬ ಹೇಳ್ತಾ ಇಲ್ಲ ಇಲ್ಲಿ, ಸೊ ಯು ಕ್ಯಾನ್ ಜಸ್ಟ್ ಡೂ ಇಟ್. ಅದಾದ ನೆಕ್ಸ್ಟು, ಸೊ ಇನ್ ರಿಫ್ರಾಕ್ಷನ್, the waves were bent and passing from one medium to other medium. What is the reason for this? Because the speeds are different. Aita? So it's a simple question. So they can ask simple question like this. Next, look at this. This is a very beautiful question. So ನಾನು ಎಂತಕ್ಕೆ ಅಂತ ಹೇಳಿದ್ರೆ, since I'm maths teacher ಅಲ್ವಾ, ಒಂದು ನಿಮಿಷ. ಈ ಕ್ವಶನ್ ಓದಿ ನೀವು. This question was asked in KCET 2022. It was one of the toughest question. Many people did not answer this question. Many didn't answer. ತುಂಬ ಜನ CET ಬರೆದವರು ಈ ಕ್ವಶನ್ ಯಾರೂ ಆನ್ಸರ್ ಮಾಡಿಲ್ಲ. ಆಲ್ಮೋಸ್ಟ್ 90-95% ಪೀಪಲ್ ಕುಡ್ ನಾಟ್ ಆನ್ಸರ್ ದಿಸ್ ಕ್ವಶನ್ ಬಿಕಾಸ್ ಇಟ್ಸ್ ವೆರಿ ಲೆಂತಿ. ಇಟ್ಸ್ ಆ್ಯಕ್ಚುಲಿ ಈಸಿನೇ, ಟಫ್ ಇಲ್ಲ, ಬಟ್ ಲೆಂತಿ ಇದೆ. ಆಯಿತಾ? ಸೊ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ನಾವು?
So first read the question. You know the question. So the question is, see, these kind of questions are very common. It comes even in mathematics. Since I'm a math teacher, we use a lot of techniques, trigonometry, your trigonometry ಆಗಿರಲಿ ಇಲ್ಲ ಕ್ಯಾಲ್ಕುಲಸ್ ಆಗಿರಲಿ ಎಲ್ಲ ನಾವು ಏನು ಮಾಡ್ತೀವಿ ಅಂದರೆ ವಿ ಗೋಂಟ್ ಟು ಪುಟ್ ಸಮ್ ಕೈಂಡ್ ಆಫ್ ವ್ಯಾಲ್ಯೂಸ್ ಅಂಡ್ ವಿ ಗೋಂಟ್ ಟು ಎಲಿಮಿನೇಟ್ ದ ಆಪ್ಷನ್ಸ್. ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ ನೀವು. ಸೊ ವೆನ್ ಜನರಲ್ ಸಿ ದಿಸ್ ಇಸ್ ವೆರಿ ಕಾಮನ್ ಟೈಪ್ ಆಫ್ ಕ್ವಶನ್ ಕ್ಯಾನ್ ಕಮ್ ಎನಿವೇರ್. ಅಂದರೆ ಏನಂದರೆ ದೇ ವೋಂಟ್ ಗಿವ್ ಎನಿ ವ್ಯಾಲ್ಯೂಸ್ ಫಾರ್ ಯು, ದೇ ಗಿವ್ ಜನರಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅದನ್ನು ನೀವೇನು ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಗೆಟ್ ದ ಅವ್ರೇನೋ ಕೇಳ್ತಾರೆ, ಅದು ನೀವು ಹ್ಯಾವ್ ಟು ಫೈಂಡ್ ದ ಆನ್ಸರ್. So usually for this kind of questions, what you should do, you have to use general equations. ಏನು ಇದು ಯಾವ್ದು ಮಿರರ್ ಲೆನ್ಸ್, ಇದು ಲೆನ್ಸ್ ಅಲ್ವಾ? ಸೊ ಲೆನ್ಸ್ ಇರುತ್ತಲ್ವ, ಸೊ ಲೆನ್ಸ್ ಫಾರ್ಮುಲಾಸ್, ಲೆನ್ಸ್ ಏನು ಜನರಲ್ ಫಾರ್ಮುಲಾಸ್ ಇದೆ, ಮ್ಯಾಗ್ನಿಫಿಕೇಶನ್ನು, ಅದರ ಇಮೇಜಸ್ ಅಂತ 1/v - 1/f ಈ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲಿಮಿನೇಷನ್ ಮಾಡಿ ಸಾಲ್ವ್ ಮಾಡಿ ಈಕ್ವೇಷನ್ಸ್ ಸಾಲ್ವ್ ಮಾಡಿ ಆನ್ಸರ್ ಫೈಂಡ್ ಮಾಡಬೇಕು. ಸೊ ದಿಸ್ ಇಸ್ ರಿಯಲಿ ಲೆಂತಿ. ಅದು ನಂಬರ್ಸೇ ಕೊಟ್ಟಿಲ್ಲ. ಬಟ್ ದೆನ್ ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ನೋಡಿ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇದೇನು ಏನು ಹೇಳ್ತಾರೆ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್, ಆಯಿತಾ, ಈಸ್ ಪ್ಲೇಸ್ಡ್ somewhere in between the object and the screen. The distance between the object and the screen is x. Okay. The numerical value of magnification is produced by the lens is m. Then the focal length of lens is. So ಅವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಆಯಿತಾ, ಅದರ ಫೋಕಲ್ ಲೆಂತ್ ಒಂದು ಎಫ್ ಹೇಳಿದ್ದಾರೆ. ಇಟ್ ಈಸ್ ಪ್ಲೇಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ದ ಇಮೇಜ್. ಆಬ್ಜೆಕ್ಟ್ ಒಂದು ಇಮೇಜ್ ಮಧ್ಯೆ ಇಟ್ಟಿದ್ದೀವಿ. somewhere ಗೊತ್ತಿಲ್ಲ ಎಲ್ಲಿ ಅಂತ, ಎಲ್ಲದ ಇದು ಇಟ್ ಕ್ಯಾನ್ ಪ್ಲೇಸ್ ಎನಿವೇರ್. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ the object and the screen is x. So object and the screen where image is formed, that is x. ಆಯ್ತಾ. The numerical value of magnification is produced by other magnification ಬಂದು m ಅವ್ರು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನ್ಯೂಮರಿಕಲ್ ವ್ಯಾಲ್ಯೂ ತೊಗೊಳ್ಳಿ, ತಲೆ ಕೆಡ್ಸ್ಕೊಂಬೇಡಿ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಿಡಿ. ಅದಾದ ನೆಕ್ಸ್ಟು ದೆನ್ ದ ಲೋ ಫೋಕಲ್ ಲೆಂತ್ ಏನು? ಸೊ ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಕ್ವೆಶನ್? ನೀವು ಯಾವುದೇ ಬುಕ್ ತೆಗೀರಿ, ನೀವು ಎಲ್ಲ ಇಂಟರ್ನೆಟ್ ಸರ್ಚ್ ಮಾಡಿ, ಸರ್ಚ್ ಇನ್ ಗೂಗಲ್, ಸೇಮ್ ಕ್ವೆಶನ್ ಸರ್ಚ್ ಇನ್ ಗೂಗಲ್, ಯು ವಿಲ್ ನಾಟ್ ಗೆಟ್ ಎ ಸೊಲ್ಯೂಷನ್ ವಾಟ್ ಐ ಗೇವ್. ಏನಕ್ಕೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಥಿಂಕ್ ಸಮ್ ಕೈಂಡ್ ಆಫ್ ಸೊಲ್ಯೂಷನ್ಸ್ ಬರೀ ಯೋಚನೆ ಮಾಡಿದ್ರೆ ಮಾತ್ರ ಬರುತ್ತೆ. ಸೊ ನೀವು ಫಸ್ಟ್ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ, ಈ ಕ್ವಶನ್ನ ಟ್ರೈ ಮಾಡಿ, ಆರಾಮಾಗಿ ಟ್ರೈ ಮಾಡಿ, ನಿಮ್ಮ ತಲೆಗೆ ಏನೇನು ಬರುತ್ತೆ ಎಲ್ಲದನ್ನು ಟ್ರೈ ಮಾಡಿ, ದೆನ್ ಡೂ ಇಟ್. ಸೊ ನಾನು ಹೇಳ್ತೀನಿ ನೋಡಿ ಇಲ್ಲಿ. ಸೊ ಲಾಜಿಕಲ್ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಅವ್ರು ಏನು ಹೇಳ್ತಾರೆ ಅಂದರೆ ದೇ ನಾಟ್ ಗಿವ್ ಎನಿಥಿಂಗ್ ಎಲ್ಸ್. ದೇ ಆಸ್ಕ್ ಅಸ್ ಟು ಫೈಂಡ್ ದ ಫೋಕಲ್ ಲೆಂತ್. ನಮಗೂ ಫಾರ್ಮುಲಾ ಗೊತ್ತು, 1/f = 1/v - 1/u ಇರುತ್ತೆ. ಸೊ ದೇ ಹ್ಯಾವ್ ನಾಟ್ ಇವನ್ ಗಿವ್ u and v, but what they have given is u + v is x. So image distance, because they said that the distance between object and the image is x, and lens is placed somewhere, we don't know where it is placed. ಆಯಿತಾ, x ಕೊಟ್ಟಿದ್ದಾರೆ, ಮತ್ತು ಮ್ಯಾಗ್ನಿಫಿಕೇಶನ್ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಸೊ v/u. ಸೊ ಇಟ್ಸ್ ಅ ಸಿಂಪಲ್ ಮ್ಯಾಥಮೆಟಿಕ್ಸ್. ಸೊ ಇಟ್ ಈಸ್ ನಥಿಂಗ್. ನಾವು ಮ್ಯಾಥ್ಸ್ ತೊಗೊಂಡ್ರೆ, ಇಫ್ ದಿಸ್ ಕ್ವಶನ್ ವಾಸ್ ಗಿವನ್ ಫಾರ್ 5 marks, then I say this question is very easy, because you have 3 equations here. So you have to solve the 3 equations simultaneously and get the value of f in terms of only m and x. So because we have to eliminate the 2 variables, that is u and v, so you can play whatever you want here and get the answer. That is easy. It is not a difficult question. We can do it using mathematics. But illi exam ಅಲ್ಲಿ ಹಿಂಗೆ ಮಾಡಿ 1 minute ಅಲ್ಲಿ ಇದನ್ನು how to do it exam 1 minute ಹಿಂಗೆ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ, ಈ ಥರ ಕ್ವಶನ್ಸ್ ಬಂದಾಗ ನಾನು ಯಾವತ್ತೂ ಹೇಳ್ತೀನಿ ಮಕ್ಕಳಿಗೆ. So even in the calculus, even in the mathematics, even in the physics and all, when you get like these kind of general questions where some x, y, z will be given, they won't give. You can always assume some values. And get the answer faster. Sir, what value to assume are here? Because I can take u as 10, then I have to calculate what is v, because I don't know focal length. Alva. So ಹೆಂಗೆ ಅಸ್ಯೂಮ್ ಮಾಡೋದು ಅಂತಲೂ ಕೇಳ್ಬೋದು. ಐ ವಿಲ್ ಟೆಲ್ ಎ ಸಿಂಪಲ್ ಥಿಂಗ್. ಲೆಟ್ಸ್ ಗೋ ಸಿಂಪ್ಲೆಸ್ಟ್. ಇದರಲ್ಲಿ ಯಾವುದು ಸಿಂಪ್ಲೆಸ್ಟ್ ಫಾರ್ಮ್ ನಿಮ್ಗೆ ಗೊತ್ತಿರೋ ಹಂಗೆ. ಒಂದು ವೇಳೆ ನಾನೇನಾದ್ರು ಐ ಜಸ್ಟ್ ಅಸ್ಯೂಮ್, ಲೆಟ್ಸ್ ಅಸ್ಯೂಮ್ ದ ಫೋಕಲ್ ಲೆಂತ್ ಇಸ್ 1. ಫೋಕಲ್ ಲೆಂತ್ 1 ಅಂತ ತಗೋಣ. ಸೊ ಫೋಕಲ್ ಲೆಂತ್ 1 ತೊಗೊಂಡ್ರೆ ನಾವು ಆಗೇನಾಗುತ್ತೆ, ಸೊ ಇಮ್ಯಾಜಿನ್ ದ ಫೋಕಲ್ ಲೆಂತ್ ಇಸ್ 1 ಇರುತ್ತೆ. ಸೊ ಯು ನೋ ದಟ್ ಸಿ ದಟ್ ಈಸ್ 2f ಏನಾಗುತ್ತೆ ಬೇಸಿಕಲಿ
1 plus 1 2 ಆಗುತ್ತೆ. Imagine I am going to place the object. Where I am going to place the object? At 2f. If object is placed as 2f, then you have again f here, again 2f. So image is formed at 2f. What is the magnification when object placed at 2f? Image is formed at 2f, but they're inverted. They're saying don't worry about sign, take numerical value. That means what's the magnification? 1. So that means if I take f is equal to 1, so if I take f is equal to 1 and the object distance becomes 2, image distance becomes 2, then the magnification becomes 4. Mugit. Question is done. So now you check, substitute these values in the given equation, check which satisfy the equation, that is the answer. Alva? So yaake sa ide kesi, it is 100% true, no? I am taking f as 1. What is there in that? They didn't say which lens to use. Nanu ishta one lens use ಮಾಡ್ತೀನಿ. And focal length 1 use ಮಾಡ್ತೀನಿ. 1 is our friend. 1 no 0. 0 and 1 are our friends in a competitive exam because they help to eliminate. Sometimes equation 0 ಹಾಕ್ಬಿಟ್ರೆ you get the answer. There are some determinant questions in CET. 0 ಹಾಕಿ answer ಬರುತ್ತೆ. There's a lot of good questions. Sometimes x is equal to 1, y is equal to 1, z is equal to 1. Get the answer. You will get the answer. This happens a lot in the mathematics. But CET, I mean physics ಅಲ್ಲಿ theory ಜಾಸ್ತಿ ಇರುತ್ತೆ, but this is a very good question. I like the question because it's a maths question. ನೋಡಿ, f can be 1. If f is 1, obviously the 2f that is 2. Now the object ಅಲ್ಲಿ ಇಟ್ಟರೆ image ಇಲ್ಲಿ ಫಾರ್ಮ್ ಆಗುತ್ತೆ. Object ನೀವು ಅಲ್ಲೇ ಇಟ್ಟರೆ, because I can find the image with the calculation. No, I know the image distance. I don't have to calculate. If it is 2, this is 2. So simple, f is equal to 1, u is 2, v is 2. ಯಾವ್ದಪ್ಪ ಆನ್ಸರ್ ಸ್ಯಾಟಿಸ್ಫೈ ಆಗುತ್ತಿದೋ? ನನಗೆ f is equal to, sorry, magnification 1 sorry magnification 1, I'm sorry magnification 1 and v plus u, the x is 4. Yeah, x is 4. Simple alva. So that's ನೋಡಿ ಯಾವ್ದಾಗುತ್ತೆ, m is equal to 1 ಅಂದರೆ x is equal to 4 ಬರಬೇಕು. m is equal to 1 ನೋಡಿ 0 ಆಯ್ತಾ, ಇದಕ್ಕೆ ತೆಗೆದು ಬಿಸಾಕಿ ಎರಡನ್ನು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೇ ಎರಡು ಆಪ್ಷನ್ ಯಾವ್ದಿದೆ ಈಗ? m is equal to 1 ಇಲ್ಲಿ 1 plus 1 square, 1 plus 1 square is 2 square, x ಬಂದು 4 ಇದೆ, 2 square ಬಂದು 4, m1, oh exactly ಬಂದ ಆನ್ಸರ್, cancel perfectly got the 1. Suppose you put m is equal to x is equal to ಇಲ್ಲಿ m is equal to 1 ಹಾಕಿದ್ರೆ 1 plus 1 2 into 4 square, no, you're not going to get the answer for this. So focal length 1 ಬರಬೇಕು. If I substitute these values in this equation, the focal length should become 1. ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್. ಈ ಕ್ವಶನ್ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿನೇ ಇಲ್ಲ. ಯು ಗೆಟ್ ದ ಆನ್ಸರ್ ವೆರಿ ಈಸಿಲಿ. ಅರ್ಥ ಆಯ್ತಾ? ವಿತೌಟ್ ಕೀಪಿಂಗ್ ಯುವರ್ ನಿಮ್ಮ ಪೆನ್ನಿನ ಬುಕ್ ಮೇಲೆ ಇಡೋಷ್ಟು ಬೇಕಾಗಿ ನೆಸೆಸಿಟಿನೇ ಇಲ್ಲ, ತಲೆಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಯಾವತ್ತಾದರೂ ಸಿ ಇ ಟಿಯಲ್ಲಿ ಈ ಥರ ಕ್ವಶನ್ ಬಂದರೆ ಸಿಂಪಲ್ ಸಬ್ಸ್ಟಿಟ್ಯೂಷನ್, ಲೆನ್ಸಸ್ಗೆ ಮಿರರ್ಸ್ಗೆಲ್ಲನು ಟೇಕ್ ಎಫ್ ಆಸ್ 1, ಟೇಕ್ ವೇರ್ ಇಸ್ ದ ಇಮೇಜ್ ಇಸ್ ಫಾರ್ಮ್ಡ್, ಸಮಟೈಮ್ಸ್ ಅಟ್ 2f or between that. So a lot of question can be done by using these kind of methods. Actual method ಏನು? Actual method I won't teach you, but ಬೇಕಾದರೆ you can learn this actual method. m is v plus u. Google search ಮಾಡಿ ನಿಮ್ಗೆ ಆನ್ಸರ್ actual method ಸಿಕ್ಬಿಡುತ್ತೆ. v plus u is equal to x or any PYQs if I'll get the answer. ಸೊ ನಾನೀಗ ಅಲ್ಲಿ v ಅಂದರೆ v is equal to mu ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. v ಪ್ಲಸ್ ಅಲ್ಲಿ mu ಬರುತ್ತೆ. ಸೊ mu plus u is equal to x ಬರುತ್ತೆ. ಸೊ ನಾನು u ಕಾಮನ್ ತೊಗೊಂಡ್ರೆ m plus 1 equal to x ಬರುತ್ತೆ. ಸೊ u is equal to x divided by m plus 1 ಬರುತ್ತೆ. ಅದಾದಮೇಲೆ ನಂತರ v ಬಂದೇನಾಗುತ್ತೆ, v is nothing but mu. So that means what? m times of u, that is mx divided by m plus 1. ಅದಾದಮೇಲೆ ಇದನ್ನು ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ 1 by v minus 1 by u is equal to 1 by f. ಇದರಲ್ಲಿ ಈ ಎರಡು ವ್ಯಾಲ್ಯೂಸ್ನ ಅಂದರೆ ಏನು, u ಆ್ಯಂಡ್ v ವ್ಯಾಲ್ಯೂಸ್ನ, ಸೊ u ವ್ಯಾಲ್ಯೂ ಕೊಟ್ಟಿದ್ದಾರೆ, u ವ್ಯಾಲ್ಯೂ ದೇ ಗಿವನ್ ಆ್ಯಂಡ್ ವಿ ಗಾಟ್ ದ v ವ್ಯಾಲ್ಯೂ. ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಎಲ್ ತೊಗೊಳ್ಳಿ, ಯು ವಿಲ್ ಗೆಟ್ ದ ಆನ್ಸರ್. ಬಟ್ ಯಾವಾಗ ಮಾಡ್ತಾರೆ ಸಿ ಇ ಟಿ ಅದೆಲ್ಲ ಮಾಡಿದ್ರೆ, ಯು ನಾಟ್ ಏಬಲ್ ಟು ಡೂ ಇಟ್ ಮಕ್ಕಳು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, if the refractive index of the hair to glass ನೋಡಿ hair to glass is 3/2 and that of hair to water is 4/3, and the ratio of focal lengths of glass lens in water and in the hair. ನೋಡೋ ಕ್ವಶನ್ ನೋಡೋಕ್ಕೆ ತುಂಬ ಟಫ್ ಅನ್ಸುತ್ತೆ. ಇದೇ ಕ್ವಶನ್ನ KCET 2023 ಅಲ್ಲಿ ಕೇಳಿದ್ದಾರೆ. ನಾನು ಇದನ್ನು ಹೇಳ್ಕೊಡ್ತೀನಿ, ಬಟ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಅದಕ್ಕೇನು ಹೇಳೋದು, ಸಿ ಇ ಟಿಲಿ ಏನಾಗುತ್ತೆ ಅಂತ ಗೊತ್ತು ಏನು, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳು. ಸಿ ಇ ಟಿಯಲ್ಲಿ ಸೇಮ್ ಕಾನ್ಸೆಪ್ಟಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ, ಬಟ್ ಸೇಮ್ ಕ್ವಶನ್ ಕೇಳೋದಿಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೊಬೇಕು.
ಆಯಿತಾ. ಇದೇ ಕ್ವಶನ್ ನಾನು ಮಾಡ್ತೀನಿ, ಅದಾದ್ಮೇಲೆ ನೀವು ಮಾಡಬೇಕು. ಆಯಿತಾ, 20 ನೀವೇ ಮಾಡಬೇಕು. ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ, ನೋಡಿ ಫಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ನಾವು. ಫಸ್ಟು ವಾಟ್ ವಿ ಶುಡ್ ಡೂ, ಇಟ್ ಯೂಸ್ ಕಾಮನ್ ಸೆನ್ಸ್. Refractive index of air to glass is 3/2, and that from air to water, air to glass is 3/2, and air to water is 4/3. Then the ratio of focal lengths of glass lens in water. Okay, they're asking ratio of focal lengths. And you know, a glass lens na water it first. Focal length of glass lens in water, focal length of glass in air. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯಾವುದಕ್ಕೆ ಜಾಸ್ತಿ ಫೋಕಲ್ ಲೆಂತ್ ಬರುತ್ತೆ? ವಿಚ್ ಯು ಗೋನ್ ಗೆಟ್ ಫೋಕಲ್ ಲೆಂತ್ ಮೋರ್? ಬಿಕಾಸ್ as I already told you, if you take a glass and keep outside here, ಏರ್ ಅಂದರೆ 1, ಗ್ಲಾಸ್ ಅಂದರೆ 1.5. ಆಯಿತಾ, ಇಲ್ಲೇನಾಗುತ್ತೆ, ಇಲ್ಲಿ ಗ್ಲಾಸ್ ಬಂದು 1.5, ಔಟ್ಸೈಡ್ ಬಂದು 1.33 ವಾಟರ್. ದಟ್ ಇಸ್ 4/3 ದೇ ಗಿವನ್. ಆಯಿತಾ, ಸೊ ಇನ್ ದಿಸ್ ಕೇಸ್ ನೋಡಿ ಡಿಫ್ರೆನ್ಸ್, ನೋಡಿ ಎರಡು ಮಧ್ಯೆ ಡಿಫ್ರೆನ್ಸು ತುಂಬ ಕಡಿಮೆ ಇದೆಯಾ? ತುಂಬ ಕಡಿಮೆ ಇದೆಯಾ? ಇದು ಕಡಿಮೆ ಇದ್ರೆ ಏನಾಗುತ್ತೆ ಫೋಕಲ್ ಲೆಂತ್? ನಾನು ಜಸ್ಟ್ ನಾವು ಟೋಲ್ಡ್ ಯು ಇನ್ ದ ಕಾನ್ಸೆಪ್ಟ್ ದಟ್ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಇದಕ್ಕೆ ಜಾಸ್ತಿ ಆಗುತ್ತೆ ಫೋಕಲ್ ಲೆಂತ್. ಎಂತಕ್ಕೆ? ಔಟ್ಸೈಡ್ 1.5 ನೋಡಿ. ನೋಡಿ ಇವತ್ತು ಮತ್ತೆ ಹೇಳ್ತೀನಿ ನೋಡಿ, ಇಲ್ಲಿ ನೋಡ್ರಪ್ಪ 1.5 ಇದೆಯಾ? ಆಚೆನೂ 1.5 ಏನಾಗುತ್ತೆ, ಎಲ್ಲೂ ಡಿವೈಟ್ ಆಗಲ್ಲ, ಫೋಕಲ್ ಲೆಂತ್ ಇನ್ಫಿನಿಟಿ ಆಗಿಬಿಡುತ್ತೆ. ಸ್ವಲ್ಪ ಆಚೆ ಕಡಿಮೆ, ಔಟ್ಸೈಡ್ ಕಡಿಮೆ ಮಾಡಿದೆ, ಈಗ 1.4 ಮಾಡಿದೆ, ಈಗ ಬೆಂಡ್ ಆಗುತ್ತೆ ರೇ. ನಾವು ರೇ ವಿಲ್ ಗೋನ್ ಟು ಬೆಂಡ್. ಈಗ ಸೆಕೆಂಡ್ 1.4 ಇಟ್ಟಾಗ ರೇ ಬರುತ್ತೆ, ಯು ಕ್ಯಾನ್ ಸಿ ಡಿಫ್ರೆನ್ಸ್. ಇನ್ಸೈಡ್ ಇಸ್ ಮೋರ್, ಔಟ್ಸೈಡ್ ಇಸ್ ಲೆಸ್. ಬೆಂಡ್ ಸ್ವಲ್ಪ ಬೆಂಡ್ ಆಗುತ್ತೆ, ಅಷ್ಟೊಂದು ಬೆಂಡ್ ಆಗುತ್ತೆ, ಇಲ್ಲೆಲ್ಲೂ ಸ್ವಲ್ಪ ಹೋಗಿ ಮೀಟ್ ಆಗುತ್ತೆ. ಅಂದರೆ ಆಚೆ ಕಡೆ ನಾವು 1 ಇಟ್ಬಿಟ್ರೆ ಈಗೇನಾಗುತ್ತೆ, ರೇ ಬೇಗ ಬೆಂಡ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಬೆಂಡ್ ಆಗಿ ಬೇಗ ಬೆಂಡ್ ಆಗುತ್ತೆ. ಅಂದರೆ ಏನು? ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ಸೊ ವೆನ್ ಯು ಕೀಪ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಫಾರ್ ಔಟ್ಸೈಡ್ ಮೀಡಿಯಾ 1, ದಿಸ್ ಇಸ್ ಫಾರ್ 1.4, ದಿಸ್ ಇಸ್ ಫಾರ್ 1.5. ಔಟ್ಸೈಡ್ ಲೆನ್ಸು ಮತ್ತು ಔಟ್ಸೈಡು ಇವೆರಡು ಸೇಮ್ ಇದ್ದರೆ ರೇ ಹಂಗೆ ಹೋಗುತ್ತೆ, ಎಲ್ಲೂ ಡಿವೈಟ್ ಆಗೋದಿಲ್ಲ, ಫೋಕಲ್ ಲೆಂತ್ ಇನ್ಫಿನಿಟಿ. ಆಚೆ ಕಡೆ ವ್ಯಾಲ್ಯೂ ಬಂದು ಫಾರ್ ಎಕ್ಸಾಂಪಲ್ 1.4 ಇಂಚ್ 1.5 ಇದೆ, ಸ್ವಲ್ಪ ಡಿಫ್ರೆನ್ಸ್ ಕಡಿಮೆ ಇದೆ. ದಟ್ ಮೀನ್ಸ್ ಇಟ್ಸ್ ಗೋಯಿಂಗ್ ಟು ಬೆಂಡ್, ಬಟ್ ತುಂಬ ದೂರ ಹೋಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಇದು ಫೋಕಲ್ ಲೆಂತು ಕಡಿಮೆ ಇರುತ್ತೆ. ಸೊ ಇದು ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು ಕ್ವಶನ್ಸ್ ಅಂತ ಅಲ್ಲ, ಇಟ್ಸ್ ನಾಟ್ ಕ್ವಶನ್ಸ್ ಮಕ್ಕಳೇ, ಇಟ್ಸ್ ಅಬೌಟ್ ಕಾನ್ಸೆಪ್ಷುಯಲ್ ಕ್ಲಾರಿಟಿ. ಇದ್ರ ಮೇಲೆ ಕ್ವಶನ್ ಯಾವ್ದು ಬೇಕಾದ್ರೆ ಕೇಳ್ಬೋದು ಅವರು. ಈಗ ನೀವೇ ಹೇಳಿ, 1.5 1.33 ಇದೆ, ಆಬ್ವಿಯಸ್ಲಿ ಇದ್ರ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಎಂತಕ್ಕೆ ಅಂದರೆ ಇನ್ಸೈಡ್ 1.5, ಔಟ್ಸೈಡ್ 1.33, ಡಿಫ್ರೆನ್ಸ್ ಸ್ವಲ್ಪ ಕಡಿಮೆನೇ ಇದೆ. ದಟ್ ಮೀನ್ಸ್ ರೇ ವಿಲ್ ಟೇಕ್ ಮೋರ್ ಟೈಮ್ ಟು ಬೆಂಡ್, ಎಲ್ಲೋ ದೂರಾಗಿ ಬೆಂಡ್ ಆಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಅಂದರೆ ಇದಕ್ಕೆ ಫೋಕಲ್ ಲೆಂತ್ ಜಾಸ್ತಿ, ಇದಕ್ಕೆ ಕಡಿಮೆ ಇರಬೇಕು. ಸೊ ರೇಷಿಯೋ ಏನಿರಬೇಕು? ಮೋರ್ ಬೈ ಲೆಸ್, ಮೋರ್ ಬೈ ಲೆಸ್, ಮೋರ್ ಬೈ ಲೆಸ್. ನಾಟ್ ಪಾಸಿಬಲ್. ದಟ್ ಕ್ಯಾನ್ ಬಿ ಪಾಸಿಬಲ್, ನಾಟ್ ಪಾಸಿಬಲ್. ದಿಸ್ ಕ್ಯಾನ್ ಬಿ ಪಾಸಿಬಲ್. ಮೋರ್ ಜಾಸ್ತಿ ಡಿವೈಡ್ ಬೈ ಕಡಿಮೆ. ಬಿಕಾಸ್ ದೇ ಆಸ್ ಫಸ್ಟ್ ಗ್ಲಾಸ್ ಲೆನ್ಸ್ ಇನ್ ವಾಟರ್ ಟು ದ ಹೇರ್. ಇಷ್ಟು ಅರ್ಥ ಆಯ್ತಾ? ಸೊ ಆನ್ಸರ್ 2 ಆಪ್ಷನ್ ಎಲಿಮಿನೇಟ್ ಆಯ್ತು ನೋಡಿ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ 2 ಆಪ್ಷನ್ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಏನು ಮಾಡೋದು ನಾವೀಗ? ನೆಕ್ಸ್ಟು ಲೆಟ್ ಮೀ ಗೋ ಫಾರ್ ನೆಕ್ಸ್ಟ್. let's calculate actual value. What is the value for this? We have the formula, that is 1/FGW. ನಾವು ಹೇಳ್ಬೋದು ಡಬಲ್ ಟ್ರಿಬಲ್ ಅಂತ ಹೇಳ್ಬೋದಾ? ವಿ ಕಾಂಟ್ ಟೆಲ್ ಮಕ್ಕಳು, ಬಿಕಾಸ್ ಎಂತಕ್ಕೆ ಅಂತ ಹೇಳಿದ್ರೆ, ಬಿಕಾಸ್ 2 ಇದೆ 4 ಇದೆ, ಸೊ ವಿ ಕ್ಯಾನ್ ಗೆಸ್ ಸಮಥಿಂಗ್ ಕಾಲ್ಡ್ ಡಬಲ್ 4 ಟೈಮ್ಸ್ ಅಂತ ಗೆಸ್ ಮಾಡ್ಬೋದು, ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಐ ಆಮ್ ಟ್ರೈನ್ ಟು ಗೆಸ್. ಇನ್ನೊಂದು ಹೇಳ್ತೀನಿ ನೋಡಿ ಮಕ್ಕಳು, ಯಾವತ್ತೇ ಆಗಲಿ ಈ ಥರ 2 ಆಪ್ಷನ್ ಕೊಟ್ಟಾಗ 1 2 2 1 1 4 4 1, ಯುವರ್ ಫಸ್ಟ್ ಜಾಬ್ ಇಸ್ ಟು ಎಲಿಮಿನೇಟ್ 2 ಆಪ್ಷನ್ಸ್. ಪಕ್ಕ ಅವ್ರು ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕಂತಲೇ ಕೊಟ್ಟಿರೋದು. ಒಂದು ಫಸ್ಟ್ ವಿ ಎಲಿಮಿನೇಟ್ 2 ಆಪ್ಷನ್, 1 2 1 4 ಅಂತ, ಅದು ಆ ರೀತಿ. ಓಕೆ, ಲೆಟ್ಸ್ ಗೋ ಆ್ಯಕ್ಚುಯಲ್ ಮೆಥಡ್. ಸೊ ವಾಟ್ ಇಸ್ FGW ಅಂತ ಹೇಳಿದ್ರೆ, ಸೊ ದಟ್ ಇಸ್ ಬೇಸಿಕ್ ನಥಿಂಗ್ ಬಟ್ ದ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ -1. ಡೋಂಟ್ ವರಿ ಅಬೌಟ್ ರೇಡಿಯಸ್ ಕರ್ವೇಚರ್, ಜಸ್ಟ್ ಲೀವ್ ಇಟ್, ಬಿಕಾಸ್ ಸೇಮ್ ಗ್ಲಾಸ್ ಆಗಿದ್ದು ಅದು ರೇಡಿಯಸ್ ಕರ್ವೇಚರ್ ಸೇಮ್ ಇರುತ್ತೆ. ನೆಕ್ಸ್ಟ್ ಎಫ್ ಆಫ್ ಜಿ ಹೇರ್ ಅಂತ ತಗೊಂಡಾಗ ಜಿ ವಾಟರ್ ಫಸ್ಟು GW. ಓಕೆ, GW ಬಿಡಿ. ಸೊ ಹೇರ್ ತೊಗೊಂಡಾಗ ಏನಾಗುತ್ತೆ, ರೇಟ್ ಸಿಂಪಲ್ 3/2 ಡಿವೈಡ್ ಬೈ 1 ಇರುತ್ತೆ. ಹೇರ್ ತೊಗೊಂಡಾಗ 1 3/2 ಬೈ 1 -1. ಸೊ ಡೋಂಟ್ ರೈಟ್ ಆಲ್ ಫಾರ್ಮುಲಾಸ್ ಆ್ಯಂಡ್ ಆಲ್, ನಾಟ್ ರಿಕ್ವೈರ್ಡ್. ರೇಡಿಯಸ್ ಕರ್ವೇಚರ್ ಸೇಮ್ ಇರುತ್ತೆ. 1/R1 - 1/R2 1/R1 - 1/R2. ಇಲ್ಲೇನಾಗುತ್ತೆ ಬೇಸಿಕಲಿ GW ಅಂತ ಹೇಳಿದ್ರೆ, ಬೇಸಿಕಲಿ ಯು ಹ್ಯಾವ್ ಗ್ಲಾಸ್ ಬಂದು 4/3 ಇರುತ್ತೆ, ಇದು ಬಂದು 3/2 ಇರುತ್ತೆ. ದ ಆನ್ಸರ್ ಬಿಕಮ್ಸ್ 8/9. ಸೊ ನ್ಯೂಮರೇಟರ್ ಬಿಕಮ್ಸ್ 8/9 ಅಲ್ಲ, 4/3
sorry, glass is 3 by 2. 3 by 2 and 4 by 3 minus 1. 4 by 3. So ನಿಮಗೆ 9 by 8. ನ್ಯೂಮರೇಟರ್ 9 by 8 minus 1 ಬರುತ್ತೆ. ಡಿನಾಮಿನೇಟರಲ್ಲಿ 9 by 8 minus 1. ಡಿನಾಮಿನೇಟರಲ್ಲಿ 3 by 2 minus 1. That is basically 1 by 2. That is basically ಇದು 1 by FGW, 1 by FGA. That means what? ಇದು divide 1 by 1. That means it is FGA divided by FGW. ಇದು ಅದರ ವ್ಯಾಲ್ಯೂ ಬರ್ತಾ ಇರುತ್ತೆ. 1 by 8 minus 1 ಅಂತ ಹೇಳಿದ್ರೆ ಬೇಸಿಕಲಿ 1 by 8, 1 by 4. ದಟ್ ಈಸ್ ಬೇಸಿಕಲಿ 2 to the ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಆನ್ಸರ್ ನೋ ಇದು 8 ಅಲ್ವಾ, ಇದು 8. ಸೊ ಬಿಕಾಸ್ 8 minus 1 ಎಲ್ ಸಿ ಎಮ್ ತೊಗೊಂಡಾಗ 1 by 8, 2 to ಕ್ಯಾನ್ಸಲ್ ಆಗುತ್ತೆ, 1 by 4 ಬರುತ್ತೆ. ಬಟ್ ದಟ್ ಈಸ್ FGA ವರ್ಸಸ್ FGW. ಬಟ್ ಕ್ವಶನ್ ಇಸ್ ರಿವರ್ಸ್. ವಾಟ್ ಈಸ್ FGW ವಿತ್ ರೆಸ್ಪೆಕ್ಟ್ FGA? ದಟ್ ಮೀನ್ಸ್ 4:1. ದ ಆನ್ಸರ್ ಇಸ್ 4:1. ಅರ್ಥ ಆಯ್ತಾ? ಸುಮ್ಮನೆ ಯು ಶುಡ್ ನಾಟ್ ಕ್ಯಾಲ್ಕುಲೇಟ್. ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ ನಿಮಗೆ. ಯು ಡೋಂಟ್ ಹ್ಯಾವ್ ಸೋ ಮಚ್ ಟೈಮ್ ಮಕ್ಕಳೇ, ಆಯಿತಾ? ವಾಟ್ ಐ ಆಮ್ ಸೇಯಿಂಗ್ ಇಸ್ 1 by FGA, ಆರ್ ಇಫ್ ಯು ಟೇಕ್ ಇನ್ ದಿಸ್ ವೇ, ವಾಟ್ 1 by FGW ಡೈರೆಕ್ಟಾಗಿ ತಲೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. FG ಅಂದರೆ ಫಾರ್ಮುಲಾ ಏನಾಗುತ್ತೆ? ಮ್ಯೂ ಮೈನಸ್, ಬೇಸಿಕಲಿ ಫಾರ್ಮುಲಾ ಬಂದು ಮ್ಯೂ ಮೈನಸ್ 1 ಅಲ್ವಾ? ಮ್ಯೂ ಮೈನಸ್ 1 ಇಂಟು 1 by R1 minus 1 by R2. ಸೊ ಬಟ್ ಇಲ್ಲಿ 2 ಮೆಟೀರಿಯಲ್ಸ್, ಮ್ಯೂ 2 ವಿತ್ ರೆಸ್ಪೆಕ್ಟ್ ಟು 1 ಅಂತ ಹೇಳಿದ್ರೆ ಮ್ಯೂ 2 ಡಿವೈಡ್ ಬೈ ಮ್ಯೂ 1 ಡಿವೈಡ್ ಬೈ ಮೈನಸ್ 1. ಇದು ಫಾರ್ಮುಲಾ ಇಂಟು 1 by R1 minus 1 by R2. ಸೊ ಇಲ್ಲಿ FGW ಅಂದರೆ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್. ಗ್ಲಾಸ್ ಬಂದು 4 by 3, ವಾಟರ್ ಬಂದು 3 by 2 minus 1 ಅಷ್ಟೇ. ಡಿವೈಡೆಡ್ ಬೈ ಇಲ್ಲಿ ನಾವು ಇಲ್ಲಿ ಡಿವೈಡ್ ಬೈ FG 1 by FGA ಅಂತ ತಗೊಂಡಾಗ so it is 1 divided by same thing. You are going to have 3 by 2 with respect to water 1 minus 1. So you divide ಮಾಡಬೇಕು. ಡಿವೈಡ್ ಮಾಡೋದು ಇಲ್ಲಿನ ಆನ್ಸರ್ ಬರುತ್ತೆ. ಇಲ್ಲಿ 9 by 8 by 9 ಅಲ್ವಾ? ಮತ್ತೆ ಅದೇ ಮಿಸ್ಟೇಕ್ ಮಾಡಿದೆ. ಗ್ಲಾಸ್ is 3 by 2. ಗ್ಲಾಸ್ with respect to water 4 by 3 minus 1. So same thing. You want 9 by 8 minus 1, you're going to get 1 by 8, and you're going to get 1 by 1 by 2. ಇದು ರೇಷಿಯೋ ಬಂದು ನಿಮಗೆ 1 by 4 ಬರುತ್ತೆ. ಬಟ್ ದಿಸ್ ಈಸ್ 1 by FG, 1 by FGA. ಬಟ್ ಕ್ವಶನ್ ಕೇಳ್ತಿರೋದು ವಾಟ್ ಈಸ್ FGW ವರ್ಸಸ್ FGA ಅಂತ. ಆನ್ಸರ್ ಬಂದು ಅದು ರೆಸಿಪ್ರೋಕಲ್ ಆಗಿರುತ್ತೆ 4:1. ಸೊ ವಾಟ್ ಐಮ್ ಸೇಯಿಂಗ್ ಇಸ್, ಈ ಕ್ಯಾಲ್ಕುಲೇಷನ್ ಟಪ್ ನೋಡಿ, ಕೆಲವೊಂದ್ಸರಿ ಕ್ವಶನ್ಸು ಇಟ್ ಮೇ ಬಿ ಲೆಂತಿ ಕ್ಯಾಲ್ಕುಲೇಷನ್, ಬಟ್ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್. ನೋ, 2 ಆಪ್ಷನ್ ಎಲಿಮಿನೇಟ್ ಆಯ್ತಲ್ವಾ? ದಟ್ ಇಸ್ ಮೋರ್ ಈಸಿ, ರೈಟ್? ಆ ರೀತಿ. ನೆಕ್ಸ್ಟು ಒನ್ ಗೆಟ್ ದ ಆನ್ಸರ್ ಫಾರ್ ದಿಸ್. The power of equiconvex lens is minus 4.5. Power ಕೊಟ್ಟಿದ್ದಾರೆ, ಆಯಿತಾ? ಇಟ್ಸ್ ಮೇಡ್ ಅಪ್ ಆಫ್ ಮೀಡಿಯಲ್ ಆಫ್ ರಿಫ್ಲೆಕ್ಟ್ ಇಂಡೆಕ್ಸ್ 1.6. ದ ರೇಡಿಯಸ್ ಕರ್ವೇಚರ್ ಇಸ್ ಸಿ. ಒಂದು ವೇಳೆ ಈ ನೀವು 10th ಕಲ್ತಿದ್ದೀರಲ್ಲ, ಪವರ್ ಅಂದರೆ 1 by F. ಎಫ್ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಫ್ ಅಂದರೆ ರೇಡಿಯಸ್ ಕರ್ವೇಚರ್ 2F ಇರುತ್ತೆ, ಡಬಲ್ ಇರುತ್ತೆ ಯೂಶಲಿ. ಬಟ್ ಇಲ್ಲಿ ಲೆನ್ಸ್ ಇದೆ, ಅದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಇದೆ. ಆಬ್ವಿಯಸ್ಲಿ ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ಬಿಕಾಸ್ this is a material medium is there, no? Medium, that's a relation, right? So I have 1 by F is equal to mu minus 1 into 1 by R1 minus 1 by R2. So since this is coming into picture, that's the reason why. If not, 1 by F is equal to 1 by V minus 1 by V. ನಮ್ಗೆ ಗೊತ್ತಿದೆ ಆಲ್ರೆಡಿ. ಇದ್ರ ಪ್ರಕಾರ 2F ಇರಬೇಕು. ಬಟ್ ಲೆಟ್ಸ್ ಯೂಸ್ ಸಮ್ ಕಾಮನ್ ಸೆನ್ಸ್ ಹಿಯರ್. ಅವ್ರು ಹೇಳ್ತಾ ಇದ್ದಾರೆ ದ ಪವರ್ ಆಫ್ ಪವರ್ ಕೊಟ್ಟಿದ್ದಾರೆ. ಪವರ್ ಕೊಟ್ಟಿದ್ರೆ ನೋಡಿ, equiconvex lens ಪವರ್ ಕೊಟ್ಟಿದ್ದಾರೆ. They are asking radius of curvature ಕೇಳ್ತಾರೆ. See, when they given power as negative, that means it is what kind of lens it is? ಅವರೇ ಕೊಟ್ಟರೆ ಕಾನ್ಕೇವ್ ಲೆನ್ಸ್ ಅಂತ. ಅದ್ರದ್ದು ಫೋಕಲ್ ಲೆಂತು ನೆಗೆಟಿವ್ ಇರುತ್ತೆ, ಅದು ರೇಡಿಯಸ್ ಆಫ್ ಕರ್ವೇಚರ್ ನೆಗೆಟಿವ್ ಇರುತ್ತೆ ಕಾನ್ವೆಕ್ಸ್ ಲೆನ್ಸ್ಗೆ. ಸೊ ನೆಗೆಟಿವ್ ಇರಬೇಕಂತೇಳಿ ಎರಡೂ ವ್ಯಾಲ್ಯೂ ಸಾಧ್ಯ ಇಲ್ಲ, ತೆಗೆದು ಬಿಸಾಕೋಣ. ಅದು ಬಿಟ್ಟು ಇವೆರಡರಲ್ಲಿ ಯಾವುದಾದ್ರು ಒಂದು ಆಗಿರ್ಬೋದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈ equiconvex ಲೆನ್ಸ್ ಪವರ್ ಬಂದು 1 by 4.5. ಪವರ್ ಬಂದು 4.5. ಫೋಕಲ್ ಲೆಂತ್ ಬಂದು 1 by 4.5. ಬಟ್ ಆಲ್ವೇಸ್ ಕನ್ವರ್ಟ್ ಇಂಟು ಮೀಟರ್ಸ್ ಬಿಕಾಸ್ ಪವರ್ ಆಲ್ವೇಸ್ ಪವರ್ ಕೊಟ್ಟಾಗ ಯಾವತ್ತು ಮೀಟ್ರಲ್ಲೇ ಇರುತ್ತೆ. ಅದು ನಿಮಗೆ ಫೋಕಲ್ ಲೆಂತ್ ಕೊಟ್ಬಿಟ್ಟು ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಇವ್ರು ಕನ್ವರ್ಟ್ ಫೋಕಲ್ ಲೆಂತ್ ಟು ಮೀಟರ್ಸ್, ಡಿವೈಡ್ ಬೈ 100 ಮಾಡಬೇಕು. ದೆನ್ ಇವ್ರು 1 by F ಮಾಡಬೇಕು. ಇಲ್ಲಿ ಆಲ್ರೆಡಿ ಅವರು ಪವರ್ ಕೊಟ್ಟಿದ್ದಾರೆ, ನಾನು ಐ ವಾಂಟ್ ಟು ಕನ್ವರ್ಟ್ ಇಂಟು ಫೋಕಲ್ ಲೆಂತ್. ಸೊ ಮಲ್ಟಿಪ್ಲೈ ಬೈ 100. ಸೊ ಇಷ್ಟು ಮಾಡಿದಾಗ 4.5 ಅಂದರೆ 9 by 2. ಸೊ 9 by 2 ಇರುತ್ತೆ, 200 by 9 ಇರುತ್ತೆ. ಒಂದು ಅಪ್ರಾಕ್ಸಿಮೇಟ್ಲಿ 200 by 9 ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 20 ಜಾಸ್ತಿ ಇರುತ್ತೆ. ಸೊ ಒಂದು 20 ಅಂತ ತಗೋಣ. ಅಲ್ಲ ರೀ, ಫೋಕಲ್ ಲೆಂತ್ ಬಂದು 20 ಸೆಂಟಿಮೀಟರ್ ಇದೆ, ಫೋಕಲ್ ಲೆಂತ್ ಬಂದು 20 ಇದೆ. ಅಫ್ಕೋರ್ಸ್ ದೇರ್ ಇಸ್ ಎ ಮೀಡಿಯಮ್ ದಟ್ ಯು ಹ್ಯಾವ್ 1.6 ಆ್ಯಂಡ್ ಆಲ್ ದಸ್ ಥಿಂಗ್ಸ್. ಬಟ್ ಇವೆರಡು ಆಪ್ಷನಲ್ಲಿ ನಿಮಗೆ
ಅಫ್ಕೋರ್ಸ್ ದಿಲ್ ಬಿ ಚೇಂಜ್, ರೇಡಿಯಸ್ ಚೇಂಜ್ ಆಗಿರುತ್ತೆ. ಬಟ್ ಕ್ಯಾನ್ ಇಟ್ ಬಿ ಲೈಕ್ 2.6 ಇಸ್ ಸೋ ಲೆಸ್? ಇಟ್ಸ್ ನಾಟ್ ಪಾಸಿಬಲ್. 2.66 ಸಮ್ವೇರ್ ನಿಯರ್ ಫೋಕಲ್ ಲೆಂತ್ 20 ಆಗಿದ್ರೆ ಸಮ್ವೇರ್ ಒಂದು 25 13 34 ಇಲ್ಲ ಅದಕ್ಕೆ ಒಂದು 5 ಕಡಿಮೆ ಆಯಿತು. 2.6 ಇಸ್ ಟೂ ಲೆಸ್. ಸೊ ನಾನು ಗೆಸ್ ಮಾಡ್ತೀನಿ, ದಿಸ್ ಇಸ್ ರಾಂಗ್ ವೇ ಆಫ್ ಗೆಸ್ಸಿಂಗ್ ಇಟ್. ನಾನು ಹೇಳ್ತೇನೆ ಈಗಲೂ. ಬಟ್ ಏನಂದರೆ ನಿಮ್ಮ ಟೈಮ್ ಇರೋದು CET ಅಲ್ವಾ, ಯು ಕ್ಯಾನ್ ಗೆಸ್ ಲೈಕ್ ದಿಸ್. ಸೊ ಇಟ್ಸ್ ವೆರಿ ನಿಯರ್. ಐ ಡೋಂಟ್ ಥಿಂಕ್ ದಿಸ್ ಕ್ಯಾನ್ ಬಿ ದ ಆನ್ಸರ್, ದಿಸ್ ಕ್ಯಾನ್ ಬಿ ದ, ಐ ಮೇ ಬಿ ರಾಂಗ್, ಬಟ್ ದೇರ್ ಇಸ್ 50% ಆಫ್ ಚಾನ್ಸಸ್ ವಿಲ್ ಬಿ ಕರೆಕ್ಟ್. ಬಿಕಾಸ್ ಏನಕ್ಕೆ ಎರಡು ಆಪ್ಷನ್ ಆಲ್ರೆಡಿ ಎಲಿಮಿನೇಟ್ ಮಾಡಿದ್ದೀರಾ, ಎರಡು ಮಾತ್ರ ಯಾವುದೋ ಒಂದು ಸರಿ, ಅದ್ರಲ್ಲಿ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈಗ ದೇ ಗಿವನ್ ಫೋಕಲ್ ಲೆಂತ್ 1 μ - 1 × 1/r - 1/r2. ಓಕೆ, ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ನೋಡ್ಬೇಕಂತ ಹೇಳಿದ್ರೆ ಹೌ ಟು ಡೂ ದಿ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್. ಸೊ ದಿಸ್ ಹೌ ಇಟ್ ಇಸ್. ಇಟ್ಸ್ ಈಕ್ವಿ ಕಾನ್ವೆಕ್ಸ್ ಲೆನ್ಸ್. ಸೊ ಫಾರ್ಮುಲಾ ಏನಾಗುತ್ತೆ ಬೇಸಿಕಲಿ 1/f = ನಿಮಗೆ ಫಾರ್ಮುಲಾ ಬಂದು 1/f = μ - 1. μ - 1 ಬಂದು 0.6 ಬರ್ಕೊಂಬಿಡಿ ಸುಮ್ಮನೆ 0.6 ಅಂತ, 0.6 ಆಯಿತಾ. ಅದಾದಮೇಲೆ 1/r. ಸೊ ಇಲ್ಲಿ ಎರಡು ಈಕ್ವಿ ಕಾನ್ವೆಕ್ಸ್ ಲೆನ್ಸ್, r ಸೇಮ್ ಇರುತ್ತೆ, ಪ್ಲಸ್ ಹಾಕ್ಕೊಳ್ಳಿ ಇಲ್ಲಿ, ಬಿಕಾಸ್ ದಟ್ ಬಿಕಮ್ಸ್ 2/, ನಿಮಗೆ r ಬರುತ್ತೆ. ಸೊ ದಟ್ಸ್ ಅ ಫಾರ್ಮುಲಾ, μ - 1 × 2/r. ಆಲ್ರೆಡಿ ಐ ಶೋ ದ ಫಾರ್ಮುಲಾ ಹಿಯರ್ ಆಲ್ಸೋ. ಸಪೋಸ್ ಇಫ್ ಯು ವಾಂಟ್ ರಿಮೆಂಬರ್, ನೋಡಿ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನೋಡಿ ಇಲ್ಲಿ ಈ ಥರ. ಸೊ ಈಕ್ವಿ ಕಾನ್ವೆಕ್ಸ್, ಸಿ ಯು ಹ್ಯಾವ್ ಈಕ್ವಿ ಕಾನ್ವೆಕ್ಸ್ ಲೆನ್ಸ್, f = r / 2 × μ - 1. ಸೊ ನಾವು ವಿ ಆರ್ ಗಾಟ್ ಇನ್ ಟರ್ಮ್ಸ್ ಆಫ್ ರೆಸಿಪ್ರೋಕಲ್. ನಾವು ಅದನ್ನೇ ವಿ ನಾಟ್ ಡನ್ ರೆಸಿಪ್ರೋಕಲ್, ದಟ್ಸ್ ಇಟ್. ವಿ ನಾಟ್ ಡನ್ ದ ರೆಸಿಪ್ರೋಕಲ್. ಸೊ ನಾವಿಲ್ಲಿ ನೋಡಿ μ - 1 × 2/r. ದಟ್ಸ್ ವಾಟ್ ವಿ ಕೆಪ್ಟ್, ಸೇಮ್ ಥಿಂಗ್ ಆಯಿತಾ. ಸೊ ಇಲ್ಲಿ ದೇ ಆರ್ ಗಿವನ್ ಆಲ್ ದ ವ್ಯಾಲ್ಯೂಸ್, ಯು ನೀಡ್ ಟು ಫೈಂಡ್ r. ಸೊ ಅವಾಗೆ ನಿಮ್ಗೆ ಡೈರೆಕ್ಟ್ಲಿ ದೇ ಆರ್ ಗಿವನ್ 1/f ವ್ಯಾಲ್ಯೂ. ವಾಟ್ ಈಸ್ 4.5? Directly it is 1. You can write this as 4.5 directly because directly given values. So if you want to calculate r value somewhere, so r becomes 0.6 × 2. ಇದು 4.5 ಇದೆಯಲ್ವಾ. ಸೊ 4.5 ನಿಮಗೆ ಕೆಳಗಡೆ ಬರುತ್ತೆ. ಆರ್ ಯು ಕ್ಯಾನ್ ಇಮ್ಯಾಜಿನ್ ಲೈಕ್ 9/2. 9/2 2 ಮೇಲೆ ಹೋಗುತ್ತೆ, ಇಂಟು 100 ಮಾಡೋಣ, ಬಿಕಾಸ್ ಟು ಕನ್ವರ್ಟ್ ಇಂಟು ಸೆಂಟಿಮೀಟರ್ಸ್. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ ಬೇಸಿಕಲಿ ಚೆಕ್ ಮಾಡೋಣ ನಿಮಗೆ. ಇದೊಂದು 10 ಅನ್ನು ಕ್ಯಾಲ್ಕುಲೇಟ್ ಮಾಡಿ, 10 ಟೈಮ್ಸ. ಸೊ 10 ಅಂತ ಹೇಳಿದ್ರೆ 2 2 2 4 4 4 24 24 × 10 24, ಅಪ್ರಾಕ್ಸಿಮೇಟ್ಲಿ 24 ಸೆಂಟಿಮೀಟರ್. 2 ಅಂತೂ ಸಾಧ್ಯ ಇಲ್ವಲ್ಲ, ಸೊ 24. ಸೊ ಈ ರೀತಿ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ನ ಮಾಡೋದನ್ನು ಕಲಿಬೇಕು CET ಅಲ್ಲಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನು, ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಹೇಳಬೇಕು. ಯಾವುದು ಕಡಿಮೆ ಡಿವಿಯೇಟ್ ಆಗುತ್ತೋ ಅದಕ್ಕೆ ಜಾಸ್ತಿ ಫೋಕಲ್ ಲೆಂತ್ ಇರುತ್ತೆ. ಯಾಕಂದರೆ ಡಿವೇಟ್ ಆಗೋದಿಲ್ಲವಲ್ಲ ಅದು. ಲೆನ್ಸ್ ಅಂದರೆ ಡಿವೇಟ್ ಆಗಬೇಕು. ಯಾವ್ದು ಜಾಸ್ತಿ ಡಿವೇಟ್ ಆಗುತ್ತೋ ಫೋಕಲ್ ಲೆಂತ್ ಕಡಿಮೆ, ಯಾವುದು ಕಡಿಮೆ ಡಿವೇಟ್ ಆಗುತ್ತೋ ಅದು ಜಾಸ್ತಿ ಇರುತ್ತೆ ಫೋಕಲ್. ಅರ್ಥ ಆಯ್ತಾ? ಯಾವುದು ಇದರಲ್ಲಿ ಫೋಕಲ್ ಲೆನ್ಸ್ ಮ್ಯಾಕ್ಸಿಮಮ್ ಇಸ್ ಫಾರ್ ರೆಡ್ ಕಲರ್, ಬಿಕಾಸ್ ರೆಡ್ ಅನ್ನೋದು ಕಡಿಮೆ ಡಿವೇಟ್ ಆಗುತ್ತೆ, ಅದರಿಂದ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಸೇಮ್ ಲೆನ್ಸ್ ಗಿವನ್ ಟ್ರಾನ್ಸ್ಮಿಟ್ ಸೇಮ್ ಕ್ವಶನ್ CET 2023. ಕ್ರಿಟಿಕಲ್ ಆ್ಯಂಗಲ್ ಫಾರ್ ವಿಚ್ ಆಫ್ ಕಲರ್ ಇಸ್ ಮ್ಯಾಕ್ಸಿಮಮ್? ಕ್ರಿಟಿಕಲ್ ಆ್ಯಂಗಲ್ ಅಂತ ಹೇಳಿದ್ರೆ ಅಗೇನ್ ರೆಡ್ಗೆ ಜಾಸ್ತಿ ಇರುತ್ತೆ, ಬಿಕಾಸ್ ರೆಡ್ ವಿಲ್ ಟೇಕ್ ಮೋರ್ ಟೈಮ್ ಟು ಡಿವೇಟ್. ಸೊ ದೂರ ಹೋಗಿ ಡಿವೇಟ್ ಆಗುತ್ತೆ. ಅವ್ರು ನೆಕ್ಸ್ಟು ಇದು ಸೇಮ್ ಕ್ವಶನ್, ಸೇಮ್ 3/2, ಸೇಮ್ 4/3, ಬಟ್ ಇಲ್ಲಿ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಇನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳು, ಯಾವತ್ತೇ ಆಗಲಿ ಯಾವುದೇ CET ಕ್ವಶನಲ್ಲಿ ನಿಮಗೆ 2 ಆಪ್ಷನ್ನು ಇನ್ಕ್ರೀಸಿಂಗ್ ಇದೆ, 2 ಆಪ್ಷನ್ ಡಿಕ್ರೀಸಿಂಗ್ ಇದೆ ಅಂತ ಹೇಳಿದ್ರೆ ನೀವು ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ಯಾವುದೋ ಒಂದನ್ನೇ ಡಿಲೀಟ್ ಮಾಡಬೇಕು. 2 ಆಪ್ಷನಲ್ಲಿ 2 ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೆ ನೀವು ಯು ಶುಡ್ ಲರ್ನ್ ದ ಆರ್ಟ್ ಆಫ್ ಎಲಿಮಿನೇಷನ್ CET. ಈಗ 2 ಆಪ್ಷನ್ ಇದೆ ಇಲ್ಲಿ, ಎರಡರಲ್ಲಿ ಯಾವುದೋ ಒಂದು ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಯಾವುದೋ ಎರಡನ್ನ ನಾವು ಎಲಿಮಿನೇಟ್ ಮಾಡಬೇಕು. ಅದನ್ನು ಎಲಿಮಿನೇಟ್ ಮಾಡೋಕ್ಕಂತೇಳಿದ್ರೆ ವಿ ಶುಡ್ ನೋ ಬೇಸಿಕ್ ಕಾನ್ಸೆಪ್ಟ್ಸ್. ನೀವು ಹೇಳಿ, ಈಗ ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಮೇಡ್ ಅಪ್ ಆಫ್ 3/2, focal length in hair is completely immersed in water. Then the percentage of change in focal length ನೋಡಿ, ಹೇರಲ್ಲಿ ಇಟ್ಟರೆ ರಿಫ್ರಾಕ್ಟ್ ಅದು ಫೋಕಲ್ ಲೆಂತ್ ಇರುತ್ತೆ ಅಂತ. ನೀರಲ್ಲಿ ಇಟ್ಟಾಗ ಏನಾಗುತ್ತೆ, ಔಟ್ಸೈಡ್ ಮೀಡಿಯಾ ಇಸ್ 1.33, ಲೆನ್ಸ್ ಬಂದು 1.5. ಡಿಫ್ರೆನ್ಸ್ ಕಡಿಮೆ ಆಯಿತಾ? ಈಗ ಎರಡರ ಮಧ್ಯೆ ಡಿಫ್ರೆನ್ಸ್ ಕಡಿಮೆ ಆದರೆ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಇಲ್ ಟೇಕ್ ಮೋರ್ ಟೈಮ್ ಟು ಬೆಂಡ್. ಒಂದು ಡಿಫ್ರೆನ್ಸ್ ಎರಡು ಮೇಲೆ ಡಿಫ್ರೆನ್ಸ್ 0 ಇದ್ದರೆ, ಅಂದರೆ ಮೆಟೀರಿಯಲ್ ಮೀಡಿಯಾ ಏನಿದೆ 1.5 ಗ್ಲಾಸು, ಔಟ್ಸೈಡು 1.5 ಅದ್ರ ಬೆಂಡೇ ಆಗೋದಿಲ್ಲ, ಫೋಕಲ್ ಲೆಂತ್ ಬಿಕಮ್ಸ್ ಇನ್ಫಿನಿಟಿ. 2 ಸೇಮ್ ಇದ್ದರೆ ಇನ್ಫಿನಿಟಿ ಆಗುತ್ತೆ. ಎರಡರ ಮೇಲೆ ಡಿಫ್ರೆನ್ಸ್ ಕಡಿಮೆ ಆದಷ್ಟು ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ, ಡಿಫ್ರೆನ್ಸ್ ಜಾಸ್ತಿ ಇದ್ದರೆ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಮತ್ತೆ ಹೇಳ್ತೀನಿ ನೋಡಿ, ಎಷ್ಟದಿ ಕ್ವಶನ್ ಕೇಳಿದ್ದಾರೆ. ಆಚೆಗಡೆ 1.5, ಯಾರಿಗೆ ಗೊತ್ತಿದೆಯೋ ಫಾರ್ವರ್ಡ್ ಮಾಡಿ ಆಯಿತಾ. ಆಚೆಗೆ ಇನ್ನು ಲೆನ್ಸ್ ಬಂದು 1.5. ಒಂದು ವೇಳೆ ನಾನು ಏನಾದರೂ ಆಚೆಗಡೆ ಲೆನ್ಸ್ ಏನಾದರೂ 1.4 ಇಟ್ಟಾಗ
ಸೊ ಎರಡು ಡಿಫ್ರೆನ್ಸ್ ಕಡಿಮೆ ಇದೆ. ಅಂದರೆ ರೇ ಅಷ್ಟಿದಾಗ ಬೆಂಡ್ ಆಗೋದಿಲ್ಲ, ಸ್ವಲ್ಪ ದೂರ ಹೋಗಿ ಬೆಂಡ್ ಆಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಒಂದು ಅದೇ ರೀತಿ ಆಚೆ ಕಡೆ 1 ಇಟ್ಟರೆ ಏನಾಗುತ್ತೆ, ಬೇಸಿಕಲಿ ತುಂಬ ಜಾಸ್ತಿ ಡಿಫ್ರೆನ್ಸ್ ಇರೋದ್ರಿಂದ ಅದು ಬೇಗ ಬೆಂಡ್ ಆಗುತ್ತೆ, ಆಯಿತಾ. ಒಂದು ವೇಳೆ ಆಚೆನೂ 1.5 ಇಟ್ಬಿಟ್ರೆ ಅದು ಬೆಂಡೇ ಆಗೋದು, ಇನ್ಸೈಡು 1.5 ಔಟ್ಸೈಡ್ 1.5 ಬೆಂಡ ಹಂಗೆ ಹೋಗ್ತಾನೆ ಅಂತ ಸ್ಟ್ರೈಟಾಗಿ ಫೋಕಲ್ ಲೆಂತ್ ಬಂದು ಇನ್ಫಿನಿಟಿ ಆಗ್ಬಿಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಆಚೆ ಇದಕ್ಕಿಂತ ಜಾಸ್ತಿ ಇಟ್ಬಿಟ್ರೆ, ಈಗ 1.6 ಇಟ್ಬಿಟ್ರೆ ಆಚೆ ಕಡೆ, ದಿಸ್ ಕಾನ್ವೆಕ್ಸ್ ಲೆನ್ಸ್ ಬಿಕಮ್ಸ್ acts like a diverging lens. Actually it's a converging lens, so its property will change, inversion of the property of that. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಈಗ ನಮ್ಗೆ ಇದು ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಬಿಕಾಸ್ ವೆನ್ ಐ ಇಮರ್ಸ್ ಇನ್ ವಾಟರ್, ಆಬ್ವಿಯಸ್ಲಿ ಫೋಕಲ್ ಲೆಂತ್ ವಿಲ್ ಇನ್ಕ್ರೀಸ್, ಇಟ್ ವಿಲ್ ಇನ್ಕ್ರೀಸ್. ಸೊ ದೆರ್ ಇಸ್ ನಾಟ್ ಪಾಸಿಬಲ್ ಟು ಡಿಕ್ರೀಸ್ ಸಾಧ್ಯ ಇಲ್ಲ. ಐ ಥಿಂಕ್ ಇಟ್ಸ್ 4,000%. ಓಕೆ, ನೆಕ್ಸ್ಟ್. ಸೊ ಎರಡೂ ಹೋಯ್ತು, ಇನ್ಕ್ರೀಸ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಯು ಡನ್ ಆಲ್ರೆಡಿ ದಿಸ್ ಕ್ಯಾಲ್ಕುಲೇಷನ್ ರೀಸೆಂಟ್ಲಿ, ಇನ್ನೊಂದರಲ್ಲಿ ಮಾಡಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಕ್ಲಿಯರ್ಲಿ ವಿ ಅಂಡರ್ಸ್ಟುಡ್ ಇನ್ ದಿಸ್ ಕ್ಯಾಲ್ಕುಲೇಷನ್ that it becomes 4:1. That means what? 4:1. 1 ಇರೋದು 4 ಆಗುತ್ತೆ. That means what? Basically what's the percentage change? Percentage change ಅಂದರೆ ಏನು? 4 - 1 divided by 1, right? ಚೇಂಜ್ ಎಷ್ಟಿದೆ? 1 ಇರೋದು 4 ಆಯಿತು, ಚೇಂಜ್ ಎಷ್ಟು? 3 ಅಲ್ವಾ? 3 divided by 1, so that is 300%. The answer is what for this? 300%. ನೋಡಿ, ಇದೊಂದು ಸಿಂಪಲ್ ಎಕ್ಸಾಂಪಲ್ ವೇರ್ CET ಕ್ವಶನ್ಸ್ ರಿಪೀಟ್ ಆಗೋದು ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ, ಬಟ್ ದೇ ಕ್ಯಾನ್ ರಿಪೀಟ್ ದ similar type of concept. So answer is what? 300%. Same calculation ಏನು ಡಿಫ್ರೆನ್ಸೇ ಇಲ್ಲ, ಇದೇ ಕ್ಯಾಲ್ಕುಲೇಷನ್ನೇ ಸೇಮ್ ದಿಸ್ ಈ ಥರ ಬರುತ್ತೆ. ಬಟ್ ನಿಮ್ಗೆ ಆನ್ಸರ್ ಬಂದು ನಿಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ದಿಸ್ ಆನ್ಸರ್ ಆಸ್ F glass with respect to water, F glass with respect to air. You get it 4:1. ಗ್ಲಾಸ್ ದಟ್ಸ್ 4 ಟೈಮ್ಸ್ ಆಗಿರುತ್ತೆ. ದ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದ್ರೆ 4 - 1 divided by 1 into 100, that is 300%. First of all, we eliminated 2 options by using our common understanding of the concept. ಅದಾದಮೇಲೆ ಸಿಂಪಲ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿದ್ರೆ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಕಮಾನ್, ಗೆಟ್ ದ ಆನ್ಸರ್. ನೀವೇ ಹೇಳಬೇಕು. ಮತ್ತೆ ಅಗೇನ್ ದೀಸ್ ಕೈಂಡ್ ಆಫ್ ಕ್ವೆಶ್ಚನ್ ಕಾಮನ್ ಇನ್ CET. What's the answer for this? Aramagodi. Yeah. The following figure shows the beam of a light converging at a point P when the concave lens of focal length 16 cm is introduced in the path of the beam of the place shown by dotted line. OP becomes the axis of the lens. The beam converges at a distance x from the lens. The value of x will be equal to. Again, nodi makli. Ee tara questions so I have seen again it has repeated couple of times. Ee question kelidara. Even ನೀಟಲ್ಲೂ ಕೇಳಿದ್ದಾರೆ, ಡಿಫ್ರೆಂಟ್ ವೇ ಕೇಳ್ತಾರೆ. ಸೊ ಹೌ ಟು ಆನ್ಸರ್ ದಿಸ್ ಕ್ವಶನ್ ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆ, ಬಟ್ ನಿಮಗೆ ಕ್ವಶನ್ ಹೋದರೆ ಕನ್ಫ್ಯೂಸ್, ಒಂಥರ ಯು ಫೀಲ್ ದ ಸ್ಕೇರ್ಸಿಟಿ, ಭಯ ಆಗುತ್ತೆ ನಿಮಗೆ, ಭಯ ಆಗುತ್ತೆ. ಓಕೆ, ಸೊ ಈಗೇನು ಕ್ವಶನ್ ಹೇಳ್ತೀವಿ ಅಂದರೆ ಬೇಸಿಕಲಿ ಯಾವುದೋ ಒಂದು ರೇ ಇದೆ, ಈ ರೇ ಬಂದು ಇಲ್ಲಿ ಕನ್ವರ್ಜ್ ಆಗ್ತಾ ಇದೆ ಆಲ್ರೆಡಿ. ಅವ್ರೇನು ಮಾಡ್ತಾ ಇದ್ದಾರೆ, ಈ ರೇ ಮಧ್ಯದಲ್ಲಿ ಫೋಕಲ್ ವೆನ್ ಎ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ 6 cm is introduced between path of the beam and shown the figure. ಸೊ ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ನ ಅವರು ಪ್ಲೇಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಕಾನ್ಕೇವ್ ಲೆನ್ಸ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ ಇದು ಆ್ಯಕ್ಚುಲಿ ಇಲ್ಲಿ ಕನ್ವರ್ಟ್ ಆಗಬೇಕಾಗಿತ್ತು, ದ ರೇ ಆಲ್ರೆಡಿ ಕನ್ವರ್ಜಿಂಗ್ ರೇ, ಬಿಕಾಸ್ ಕಾನ್ಕೇವ್ ದ ಪ್ರಾಪರ್ ಡೈವರ್ಜ್ ಮಾಡುತ್ತೆ. ಈ ರೇನ್ ಸ್ವಲ್ಪ ಡೈವರ್ಜ್ ಮಾಡುತ್ತೆ. ಈಗ ಇಲ್ಲಿ ಬೆಂಡ್ ಆಗೋ ಬದಲು ಸ್ವಲ್ಪ ಇಲ್ಲಿ ಬಂದು ಡೈವರ್ಜ್ ಆಗುತ್ತೆ, ಅಂದರೆ ಇಲ್ಲಿ ಹಿಂಗೆ ಹೋಗುತ್ತೆ, ಇಲ್ಲೂ ಹಿಂಗೆ ಬಂದು ಹಿಂಗೆ ಡೈವರ್ಜ್ ಆಗುತ್ತಾರೆ. ಸೊ ಇಲ್ಲೆಲ್ಲ ಹೋಗುತ್ತೆ, ಅಂದರೆ ಇನ್ಸ್ಟೆಡ್ ಆಫ್ ಫಾರ್ಮಿಂಗ್ ಹಿಯರ್, ಸೊ ನಾವು ದ ಇಮೇಜ್ ಗೋನ್ ಟು ಫಾರ್ಮ್ ಸಮ್ವೇರ್ ಹಿಯರ್. ಐ ಡೋಂಟ್ ನೋ ವಾಟ್ ಇಸ್ ದ ಡಿಸ್ಟೆನ್ಸ್. ಓಕೆ, ದೇ ಆರ್ ಆಸ್ಕಿಂಗ್ ದಟ್ ಬಿಕಾಸ್ ಆಫ್ ಇಂಟ್ರೊಡಕ್ಷನ್ ಆಫ್ ದಿಸ್ ಕಾನ್ಕೇವ್ ಮಿರರ್ ಯು ಗೋನ್ ಟು ಫಾರ್ಮ್ ಸಮ್ವೇರ್. ಈ ಥರ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ, ದೇ ಆಸ್ಕ್ಡ್ ಇನ್ ಡಿಫ್ರೆಂಟ್ ಕಂಡೀಷನ್ಸ್. ಓಕೆ, ಸಿಂಪಲ್ ಏನಾಗುತ್ತೆ ಬೇಸಿಕಲಿ ಕ್ವಶನ್ ಏನಂದರೆ ಇಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್, ಅದು ಹೊಸ ಡಿಸ್ಟೆನ್ಸ್ ಎಕ್ಸ್ಗೆ ಹೋಗುತ್ತೆ, ಇದು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದೆ. ಸಿಂಪಲ್ ಕ್ವಶನ್ ಮಕ್ಕಳೇ, ನಿಮ್ಗೆ ನೋಡಿ ಹೌ ಡು ಫೈಂಡ್. ಸೊ ನೀವು ಆಲ್ರೆಡಿ ಕಲ್ತಿದ್ದೀರಾ, ಈಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾದಲ್ಲಿ ಒಂದು ಸರ್ಫೇಸ್ ತೊಗೊಂಡ್ಬಿಟ್ಟು ದ ಇಮೇಜ್ ಫಾರ್ಮ್ ಫಾರ್ ದ ಒನ್ ಸರ್ಫೇಸ್ ಆ್ಯಕ್ಟ್ಸ್ ಲೈಕ್ ಎ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಸರ್ಫೇಸ್. ನೆನಪಿದೆ ಹೆಂಗೆ ಮಾಡ್ತೀರಾ ನೀವು ಅಂದ್ಬಿಟ್ಟು ಡಿರೈವೇಷನು, ಒಂದು ಲೆನ್ಸ್ ತೊಗೊತೀರಾ, ದೆನ್ ಯು ಗೋನ್ ಟು ಫೈಂಡ್ ದಟ್ ಸ್ಪೆರಿಕಲ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಯು ವಿಲ್ ಫೈಂಡ್ ದಟ್ ದಿಸ್ ಒನ್. ಸೊ ಇಮೇಜ್
the image formed by first lens acts like a object for second lens. Even when you find a focal lens or effective focal lens, adallo aste the image formed by first lens acts like a object for second lens. Then we want to do calculations. ಅದೇ ರೀತಿ ಇಲ್ಲೂ ಅಷ್ಟೇ. ಸೊ ಇಲ್ಲೆಲ್ಲೋ ಇಲ್ಲಿ ಕನ್ವರ್ಜ್ ಆಗ್ತಾ ಇದೆ, ಇಲ್ಲಿ ಆಲ್ರೆಡಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಇಮೇಜ್ ಇಸ್ ಆಬ್ಜೆಕ್ಟ್ ಫಾರ್ ದ ಲೆನ್ಸ್ ನಾವು. ಸೊ ವಾಟ್ಸ್ ಆಬ್ಜೆಕ್ಟ್ ಇನ್ ದಿಸ್ ಸೆನ್ಸ್ ನಾವು? 12 centimeters. It is, so object is 12, it is in the direction of the ray, 12 plus 12 centimeters. Object distance is 12 centimeters. Focal length ಬಂದು ಎಷ್ಟು? Focal length minus 16 centimeters. Object 12, focal length minus 16 centimeters. What they are asking, where is the image is found? See, that's it. ನಿಮ್ಗೆ ನೋಡೋಕೆ ಕ್ವಶನ್ ಏನೋ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಈಸಿ ಅದು ಅಷ್ಟೇ. ಕ್ಯಾಲ್ಕುಲೇಟ್ ಮಾಡಿ ಗೆಟ್ ದ ಆನ್ಸರ್. ವಾಟ್ ಆನ್ಸರ್ ಫಾರ್ ದಿಸ್? ಸೊ ಇಟ್ಸ್ ಎ ಲೆನ್ಸ್ 1/v minus 1/v is equal to 1/f. So they are asking what is the image distance. 1/v, keep it as it is, 1/12 is equal to minus 1/16. Shift that side, so 1/v is equal to minus 1/16 plus 1/12. So get the LCM for this. 16 and 12 LCM ಏನ ಆಗುತ್ತೆ? 3 32 4 so it is 48. So 48 minus 3 plus 4, that's 1/v. Okay, so v is equal to what? 48 centimeters. Answer is 48. That's it. So ಈ ಥರ ಕ್ವಶನ್ನ CET ಇಲ್ಲಿ ತುಂಬ ರಿಪೀಟ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಇಟ್ ಇಸ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟ್, ಪಾಯಿಂಟ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಎಟ್ ಎ ಕಾನ್ಸ್ಟೆಂಟ್ ಆಫ್ 1 meter per second along with the principal axis. The convex in the focal length is 10 centimeters. The speed of the image is also 1 meter per second. ನೋಡಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಯಾವುದೋ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ. ಯು ಹ್ಯಾವ್ ಎ ಕಾನ್ವೆಕ್ಸ್ ಲೆನ್ಸ್, ಆಯ್ತಾ? ಈ ಕಾನ್ವೆಕ್ಸ್ ಲೆನ್ಸ್ಗೆ ಆಬ್ಜೆಕ್ಟು ಮೂವ್ ಆಗ್ತಾ ಇದೆ. ಓಕೆ, ಆಬ್ಜೆಕ್ಟು ಹೋಗ್ತಾ ಇದೆ ಅಟ್ ದ ಸ್ಪೀಡ್ ಆಫ್ 1 meter per second. ಇಮೇಜು ಕೂಡ 1 meter per second ಹೋಗ್ತಾ ಇದೆ. ಇಮೇಜ್ದು ಕೂಡ ಸ್ಪೀಡು 1 meter per second, ಆಯ್ತಾ? ಸೊ ದ ಸ್ಪೀಡ್ ಆಫ್ ದ ಇಮೇಜ್ ಇಸ್ 1 meter per second when the object is at, ವಾಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್? ಎರಡು ವಾಟ್ ದೇ ಆಸ್ಕಿಂಗ್ ಇಸ್, ಎರಡದು ಸ್ಪೀಡ್ ಸೇಮ್ ಇದೆ. 10 ವೈ 10? ಓಕೆ, ಇವೆರಡದು ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಪೀಡ್ ಸೇಮ್ ಇದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿ. ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ. ಸ್ಪೀಡ್ ಸೇಮ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಡಿಸ್ಟೆನ್ಸ್ ಸೇಮ್ ಅಂತ ಹೇಳಿದ್ರೆ ಎಷ್ಟದ ಫೋಕಲ್ ಎಂದು? ಸೊ ವೆನ್ ಇಟ್ ವಿಲ್ ಬಿ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಎರಡು ಯಾವತ್ತು ಈಕ್ವಲ್ ಆಗಿರುತ್ತೆ? 2f ಅಲ್ಲಿ. ಇಲ್ಲಿ ಎಫ್ ಅಂತ ತೊಗೊಂಡ್ರೆ 2f ಅಲ್ಲಿ ಈಕ್ವೇಟ್ ಆಗಿರುತ್ತೆ. 2f ಅಂದರೆ ಫೋಕಲ್ ಎಷ್ಟು? 10 centimeters. ಫೋಕಲ್ ಲೆಂತ್ 10 ಅಂತ ಹೇಳಿದ್ರೆ 2f ಅಲ್ಲಿ ಈಕ್ವೇಟ್ ಆಗಿರುತ್ತೆ. 2f ಅಂತ ಹೇಳಿದ್ರೆ 20 centimeters. ದ ಆನ್ಸರ್ ಇಸ್ 20. ಸಿಂಪಲ್ ಅಷ್ಟೇ. ಬಟ್ ಆ್ಯಕ್ಚುಲ್ ಮೆಥಡ್ ನಾಟ್ ಲೈಕ್ ದಿಸ್ ಮಕ್ಕಳು. ಇಫ್ ಯು ಟೇಕ್ ದ ಒನ್ ಮೋರ್ ಫಾರ್ಮುಲಾ, ಸೊ ವಿ ಹ್ಯಾವ್ ನೋ, ಸೊ ಐ ಜಸ್ಟ್ ನೋ ಡಿಸ್ಕಸ್, ದಟ್ ಈಸ್ ಬೇಸಿಕಲಿ ಯುವರ್ velocity of the image with respect, we can just take like this. Image with respect to lens is basically v square by u square into image with respect to object. Idana formula actually. So this is a formula will be there. And in this case ಏನಾಗುತ್ತೆ ಅಂತ ಹೇಳಿದ್ರೆ, they are saying that speed is both as equal. And ಇದು ಎರಡು speed equal ಇರುತ್ತೆ, ಇಮೇಜ್ದು ಮತ್ತು ಆಬ್ಜೆಕ್ಟ್ದು. So we can say v square is equal to u square. So we have the formula v is equal to uf divided by u plus f. ಇದನ್ನು ಸ್ಕ್ವೇರ್ ಮಾಡಿದಾಗ, ಐ ಹ್ಯಾವ್ ಸ್ಕ್ವೇರ್ ರಿಲೇಷನ್ ಇಯರ್. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಪ್ಲಸ್ ಯು ಪ್ಲಸ್ ಎಫ್ ದ ಹೋಲ್ ಸ್ಕ್ವೇರ್ ಮಾಡಿದಾಗ, ಸೊ ಆ್ಯಂಡ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಯು ಸ್ಕ್ವೇರ್. ಸೊ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. ಯು ವಿಲ್ ಗೆಟ್ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಪ್ಲಸ್ ಎಫ್ ದ ಹೋಲ್ ಸ್ಕ್ವೇರ್. ಸೊ ಯು ವಿಲ್ ಗೆಟ್ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಯ್ಯೋ ಇದು ಏನಿದೆ ಇಷ್ಟು ದೊಡ್ಡದು, ಎಫ್ ಸ್ಕ್ವೇರ್ ಪ್ಲಸ್ 2uf. ಸೊ ಅಗೇನ್ ಯು ಗೆಟ್ ಎಫ್ ಸ್ಕ್ವೇರ್ ವಿಲ್ ಕ್ಯಾನ್ಸಲ್. ಸೊ ಯು ವಾಂಟ್ ಟು ಗೆಟ್ ನೌ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು minus 2uf. And 1u cancel. What I am doing? Oh, object is incorrect. Yeah, u will get cancelled. You get u is equal to 2f minus 2 times of f. That is basically 20 centimeters. Ishtella bekagilla, common sense use model, get the answer. This question was asked in KCET 2023. Next topic, prism. Idrallu CET question ಕೇಳ್ತಾರೆ. ಏನಿದು? a is equal to r1 plus r2. So this is a formula you should know ಮಕ್ಕಳೇ. So and moreover, not just formula, you should know the entire diagram. ಇದು ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ಆ್ಯಂಗಲ್ಲು ಐ, ಇದು ರಿಫ್ರಾಕ್ಟೆಡ್ ರೇ, ಇದು ಎಮರ್ಜೆಂಟ್ ರೇ, ಇದು ಬಂದು ಇ.
ಒಂದು ವೇಳೆ ದಿನದ್ದು ಇದು ಡಿವಿಯೇಷನ್ ಹಿಂಗೆ ಹೋಗುತ್ತೆ. ಒಂದು ವೇಳೆ ಪ್ರಿಸಮ್ ಇಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಪ್ರಿಸಮ್ ಇಟ್ ಕೇಮ್ ಲೈಕ್ ದಿಸ್, ಇಟ್ ಗಾಟ್ ಡಿವಿಯೇಟೆಡ್ ದಿಸ್ ಮಚ್, ಇಟ್ಸ್ ಕಾಲ್ಡ್ ಡಿವಿಯೇಷನ್. A is equal to R1 plus R, A is equal to R1 plus R2 is called angle of prism, and delta is equal to I plus E minus E. ಇದು ಫಾರ್ಮುಲಾ ಇಂಪಾರ್ಟೆಂಟು ಆಯಿತಾ, ಎಲ್ಲ ಇಂಪಾರ್ಟೆಂಟು. ಮತ್ತು ಪ್ರಿಸಮ್ ತೊಗೊಂಡಾಗ ಯಾವತ್ತೇ ಆಗಲಿ ವೈಲೆಟ್ ಲೈಟ್ಗೆ ಜಾಸ್ತಿ ಡಿವಿಯೇಷನ್ ಕಂಪೇರ್ ಟು ರೆಡ್ ಲೈಟ್. ನಾನು ಹೇಳಿದ್ದೀನಿ ನಿಮಗೆ. ಲ್ಯಾಂಬ್ಡಾ ಕಡಿಮೆ ಜಾಸ್ತಿ ಆದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗುತ್ತೆ, ಡಿವಿಯೇಷನ್ ಕಡಿಮೆ ಆಗುತ್ತೆ. ವೇವ್ ಲೆಂತ್ ಜಾಸ್ತಿ ಆದರೆ ಡಿವಿಯೇಷನ್ ಕಡಿಮೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ದೇ ಕ್ಯಾನ್ ಆಸ್ಕ್ ಕ್ವಶನ್ಸ್. ಅದಾದ್ಮೇಲೆ ನೆಕ್ಸ್ಟು ಮಿನಿಮಮ್ ಕಂಡೀಷನ್. ವಾಟ್ ಇಸ್ ಕಂಡೀಷನ್ ಮಿನಿಮಮ್? ಐ ಈಸ್ ಈಕ್ವಲ್ ಟು ಇ ಆಗಿರುತ್ತೆ. ರಿಫ್ರಾಕ್ಟೆಡ್ ರೇ ಈಸ್ ಪ್ಯಾರಲಲ್ ಟು ದ ಬೇಸ್. ಅದಾದಮೇಲೆ ಮ್ಯೂ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡೆಲ್ಟಾ ಎಮ್ ಬೈ 2. ಇದ್ರ ಮೇಲೆ ತುಂಬ ಕ್ವಶನ್ ಸೀಟ್ಲಿ ಕೇಳಿದ್ದಾರೆ, ತುಂಬ ಸತಿ. ಆಲ್ಮೋಸ್ಟ್ ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್ ಕ್ವಶನ್ ಆನ್ ದಿಸ್, ಎವ್ರಿ ಇಯರ್. ಫಾರ್ ಥಿನ್ ಪ್ರಿಸಮ್ ಯು ಕ್ಯಾನ್ ಅಸ್ಯೂಮ್ ದಿಸ್ ಅ ಫಾರ್ಮುಲಾ. ಓಕೆ, ನೆಕ್ಸ್ಟು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಗೆಟ್ ದ ಆನ್ಸರ್. ಫಸ್ಟ್ ನೀವೇ ಓದಿ, ಆಮೇಲೆ ಗೆಟ್ ದ ಆನ್ಸರ್ ಮಾಡಿ. Okay. Consider glass slab who is silvered at one side, another. This class in KCET 2022. I have taken all recent questions because if you see recent question, you'll get an idea. Consider glass slab which is silvered at one side, and other side is transparent. Okay. Give the refractive index of the slab to 1.5. Okay. The ray of light incident at an angle 45 degree. The transparent side. Okay. The deviation of the ray of the light from the initial path. See the simple question ರೀ. ನಾವೀಗ ಲೆನ್ಸ್ ನೋಡಿ, ಈಗ ನೀವು ಮಿರರ್ ತೊಗೊಂಡ್ರೆ, ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟು ಡಿವಿಯೇಷನ್ ಆನ್ಸರ್ ಬಂದು ಎಷ್ಟು ಡಿಗ್ರಿ? 45 ಡಿಗ್ರಿನ 180 ಮೈನಸ್ 2i. ಸರ್ ನೀವು 180 ಮೈನಸ್ 2i ಬಂದು ಮಿರರ್ಗಲ್ವಾ ಸರ್ ಅಂತ ಕೇಳ್ಬೋದು ನೀವು. 180 ಮೈನಸ್ 2i, i is 45 degrees, 45 and 2 is 90, so answer is 90. The answer is 90 for this. ನೀವು ಕೇಳ್ಬೋದು, ಸರ್ ನೀವು ಹೇಳಿದ್ದು 180 ಮೈನಸ್ 2i ಫಾರ್ಮುಲಾ ಬಂದು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಲೆಕ್ಚರ್ ಸ್ಟಾರ್ಟಿಂಗಲ್ಲಿ, ಅದು ಬಂದು ಮಿರರ್ಗಲ್ವಾ ಸರ್? ಇದು ಸ್ಲ್ಯಾಬ್ ಅಲ್ವಾ ಸರ್, ಗ್ಲಾಸ್ ಸ್ಲ್ಯಾಬ್ ಅಂತ. ಸಿ ಮಿರರ್ಗೂ ಥಿಕ್ನೆಸ್ ಇರುತ್ತೆ. ಯಾರು ನಿಮಗೆ ಸಿ ಮಿರರ್ ಥಿಕ್ನೆಸ್ ಆಲ್ಸೋ ಇಸ್ ದಿಸ್ ಇಸ್, ಇಫ್ ಯು ಟೇಕ್ ದಿಸ್ ಇಸ್ ಅ ಮಿರರ್, ಅದಕ್ಕೂ ಥಿಕ್ನೆಸ್ ಇರುತ್ತೆ ಸ್ವಲ್ಪ, ಅದಕ್ಕೂ ಥಿಕ್ನೆಸ್ ಇರುತ್ತೆ. ಬಟ್ ಈ ಥಿಕ್ನೆಸ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಬಿಕಾಸ್ ಎಂತಕ್ಕೆ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ವಿ ವೋಂಟ್ ನೆಗ್ಲೆಕ್ಟ್ ಥಿಕ್ನೆಸ್. ಒಂದು ಯಾವುದೋ ಒಂದು ರೇಂಗ್ ಬಂದು ಇನ್ಸಿಡೆಂಟ್ ಮಾಡಿದಾಗ ನಾವೇನು ಅಸ್ಯೂಮ್ ಮಾಡ್ತೀವಿ, ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ದಿಸ್ ವಿಲ್ ಗೋ ಇಯರ್, ದಿಸ್ ವಿಲ್ ಅಂಡರ್ಗೋ ಅಗೇನ್ ರಿಫ್ರಾಕ್ಷನ್, ಅಗೇನ್ ಇಲ್ಲಿ ಬರುತ್ತೆ, ಮತ್ತು ಹಿಂಗೋಗಿ ಮತ್ತೆ ಹಿಂಗೆ ಹೋಗುತ್ತೆ. ಬಟ್ ನಾವೇನು ಅನ್ಕೊತೀವಿ, ಯು ಕ್ಯಾನ್ ಆಲ್ವೇಸ್ ಟೇಕ್ ಲೈಕ್ ದಿಸ್, ರೇ ವಿಲ್ ಜಸ್ಟ್ ಕಮ್ ಆ್ಯಂಡ್ ಇವೆಲ್ಲ ಹಿಂಗೆ ಹೋಗುತ್ತೆ ಅಷ್ಟೇ. ಬಿಕಾಸ್ ಎಂತಕ್ಕೆ ಅಂದರೆ ಇದರ ಆ್ಯಂಗಲ್ ಸೇಮ್ ಇರುತ್ತೆ. ದಿಸ್ ವಾಟ್ ಎವರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಕೂಡ, ಐ ಕ್ಯಾನ್ ಪ್ರೂವ್ ದಟ್. ನನಗೆ ಐ ವಿಲ್ ಎರೇಸ್ ದಿಸ್. You can just take it as a mirror. The answer is 180 minus 2i. But ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ, ಒಂದು ನಿಮಿಷ. ಐ ಎಕ್ಸ್ಪ್ಲೇನ್ ಇಟ್. ಅರ್ಥ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ರೀ, ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಕ್ವಶನ್ ಬರುತ್ತೆ, ಮತ್ತೆ ಇನ್ನೊಂದು ಕೇಳ್ಬೋದು. ಒಂದ್ಸಲ ನೋಡಿ, ಇದು ಗ್ಲಾಸ್ ಸ್ಲ್ಯಾಬಾ, ಒಂದು ಕಡೆ ಸಿಲ್ವರ್ ಮಾಡಿದ್ದೀವಿ. ಇಟ್ ಇಸ್ ನಥಿಂಗ್ ಬಟ್ ಎ ಮಿರರ್. ಬಿಕಾಸ್ ಮಿರರ್ ಅಷ್ಟೇ ತಾನೇ, ತಿನ್ ಗ್ಲಾಸ್ ಸ್ಲ್ಯಾಬು ಒಂದು ಕಡೆ ಇದು ಮಾಡಿರ್ತಾರೆ. ನೀವು ಮಿರರ್ ಚೆಕ್ ಮಾಡಿದ್ರೆ ಈಗ ತಿನ್ ಗ್ಲಾಸ್ ಸ್ಲ್ಯಾಬ್ ಇರುತ್ತೆ, ತಿನ್ ಸ್ಲ್ಯಾಬು, ಒಂದು ಕಡೆ ಸಿಲ್ವರ್ ಮಿರರ್. ಮಿರರ್ ಏನಾಗುತ್ತೆ, ಡಿವಿಯೇಷನ್ 180 ಮೈನಸ್ 2i. ಸೊ ಆನ್ಸರ್ಸ್ ಸೇಮ್ ಇದಕ್ಕೂ. ಬಟ್ ಐ ವಿಲ್ ಶೋ ವೈ ಇಟ್ಸ್ ಯು ಕ್ಯಾನ್ ಟೇಕ್ ಇಟ್ ಎಸ್ ಮಿರರ್ ಅಂತ. ಫಸ್ಟು ಲೆಟ್ಸ್ ಟೇಕ್ ಒನ್ ರೇ ಕಮ್ಸ್ ಆಯ್ತಾ. ಇಲ್ಲಿ ಏನಾಗುತ್ತೆ, ಇದು ಇಲ್ಲಿ ಗೋ ಬೆಂಡ್ ಟುವರ್ಡ್ಸ್ ದ, ಈ ಕಡೆ ಬೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಸಿನ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಆಂಗಲ್ ಆಫ್ ರಿಫ್ರಾಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, therefore it goes. So if I take this is 45 degrees ಆಯಿತಾ, ಇದು ನನಗೆ ಗೊತ್ತಿಲ್ಲ, ಟೀಟಾ ಅಂತ ಹೋಗೋಣ. ಝೆಡ್ ಶೇಪ್ ಇದು ಟೀಟಾ ಆಗುತ್ತೆ, ಇದು ಟೀಟಾ ಆಗುತ್ತೆ. ಎಂತಕ್ಕೆ? ರಿಫ್ಲೆಕ್ಷನ್, ದಿಸ್ ರಿಫ್ಲೆಕ್ಷನ್. ಇಲ್ಲೋದಾಗ ಏನಾಗುತ್ತೆ, ಈಗ ಹಿಂಗೆ ಬರುತ್ತೆ. ಒಂದು ನಿಮಿಷ, ಹಿಂಗೆ ಬರುತ್ತೆ. ಏನಾಗುತ್ತೆ ಬೇಸಿಕಲಿ ಈ ಥರ ಬರುತ್ತೆ, ದಿಸ್ ಒನ್. ಸೊ ಇಲ್ಲಿ ಇದು ಟೀಟಾ ಆಗುತ್ತಾ? ಸೊ ಇಲ್ಲಿ 45 ಮತ್ತು ಟೀಟಾ ಇದ್ದರೆ, ಇಲ್ಲೂ ಆಲ್ರೆಡಿ ಟೀಟಾ ಇದೆ ಇಲ್ಲಿ, ಸೊ ಇಲ್ಲೂ 45 ಇರಬೇಕು. ಎಂತಕ್ಕಂದ್ರೆ ಮೀಡಿಯಮ್ ಸೇಮ್ ಅಲ್ವಾ?
ಇಫ್ ಯು ಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ sin i ಬೈ sin r, ಇದು sin i ಬೈ sin r, ಮೀಡಿಯಮ್ ಒಂದೇ ಮೀಡಿಯಮ್ ಇದೆ. ಸೊ ಇಲ್ಲೂ ಡೀಟೇಲ್ ಇಲ್ಲೂ 45 ಇರಲೇಬೇಕು. ಅಂದರೆ ಏನು, ವಿತ್ ವಾಟ್ ಎವರ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗೋನ್ ಟು ಕಮ್ ವಿತ್ ಸೇಯಿಂಗ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಗೋನ್ ಟು ಗೋ. ಏನಕ್ಕೆ ಅಂದರೆ ಇದು ಆಲ್ವೇಸ್ ಟೀಟಾ ಇರುತ್ತೆ, ಇಲ್ಲೂ ಟೀಟಾ, ಇಲ್ಲೂ ಟೀಟಾ, ಇಲ್ಲೂ ಟೀಟಾ, ಇಲ್ಲೂ ಟೀಟಾ, ಇರ್ರೆಸ್ಪೆಕ್ಟಿವ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ಎಷ್ಟು ಬರುತ್ತೋ ಅದು ಎಷ್ಟಾದರೂ ಇರಲಿ, ಇಲ್ಲೂ ಅಷ್ಟೇ ಹೋಗುತ್ತೆ. ದಟ್ಸ್ ವೈ ಇನ್ ಮಿರರ್ಸ್ ವಿ ಡೋಂಟ್ ಕನ್ಸಿಡರ್ ಥಿಕ್ನೆಸ್ ಆಫ್ ದ ಮಿರರ್. ನಾವು ಸಿಂಪಲಾಗಿ ಹೇಳ್ಬೋದು, ಇಟ್ಸ್ ಓಕೆ, ಹಿಂಗಿದೆ, ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್. ನಾವೇನು ಮಾಡ್ತೀವಿ, ಅಸ್ಯೂಮು ನಾ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆ ಬಿಡಿ ಅಂತ ಹಿಂಗೆ ಮಾಡ್ತೀವಿ ಅಷ್ಟೇ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾವು ಮಿರರ್ ಥಿಕ್ನೆಸ್ ಕನ್ಸಿಡರ್ ಮಾಡೋದಿಲ್ಲ. ಈವನ್ ಇಫ್ ಯು ಕನ್ಸಿಡರ್ ಥಿಕ್ನೆಸ್ ಇಟ್ ವಿಲ್ ಬಿ ಲೈಕ್ ದಿಸ್. ಅರ್ಥ ಆಯ್ತಾ ಬೇಸಿಕಲಿ? ಸೊ ಇದು 45 ಡಿವಿಯೇಷನ್ ಅಂತ ಬೇಸಿಕ್ ಸಿಂಪಲ್. ಇದು 45, ಇದು 45. ಸೊ ದ ರೇ ಇಸ್ ಕಮ್ಮಿಂಗ್ ಲೈಕ್ 45 ಡಿಗ್ರೀಸ್, ಇಟ್ಸ್ ಗೆಟಿಂಗ್ ಬ್ಯಾಕ್ ಅಟ್ 45 ಡಿಗ್ರೀಸ್. ಸೊ 45 ಬರ್ತಾ ಇದೆ, 45 ಹೋಗ್ತಾ ಇದೆ. ಡಿವಿಯೇಷನ್ ಬಂದು 180 minus 2i is like a mirror only. So full is 180 minus 2 times of 5, that is 45 90 ಆಗುತ್ತೆ. 180 minus 90 is 90. Answer is 90. A ray of light passes through an equilateral prism. ನೋಡಿ equilateral ಅಂದ ತಕ್ಷಣ ನೆನಪಿಟ್ಕೊಂಬಿಡಿ, A is equal to 60 in such a manner that the angle of incidence is equal to the angle of emergence. Okay, I is equal to E. Next and each of these angles is equal to 3/4 of the angle of prism. 3/4 of 60, 3/4 ಅಂತ ಹೇಳಿದ್ರೆ 415 into 3 45 degrees. So 3 45 ಡಿಗ್ರಿ ಈಕ್ವಲ್ ಆಗಿರುತ್ತೆ. They're asking what is the angle of deviation. Simple, ಕ್ಯಾಲ್ಕುಲೇಟೇ ಮಾಡಬಾರ್ದು. I plus E minus A. I plus E ಬಂದು 45 plus 45 because ಎರಡು ಈಕ್ವಲ್ ಇದೆ 90. 90 minus 60, the answer is 30. This question is asked in CET 2022. Next, the refractive angle of prism is A and refractive index of material prism is part. Trigonometry, so mathematics. So part and go, okay, no problem. Okay, what's the angle of minimum deviation? Question ಕೇಳಿದೆ KCET 2020 ಕೇಳಿದ್ದಾರೆ. Very simple ಮಕ್ಕಳೇ. So we know the formula sin of A plus delta m by, ಇದನ್ನೆಲ್ಲ ಬರೆಯಬೇಕಾದ್ರೆ you can use it. ನಾನು ಬರೋದು ತೋರಿಸ್ತಾ ಇದ್ದೀನಿ, but you can always keep in the head. ಸೊ ಇದು ಬಂದು ಕಾಟ್ ಅವ್ರು ಕೊಟ್ಟಿದ್ದಾರೆ, ಕಾಸ್ ನೋಡಿ, ಕಾಸ್ A/2 ಡಿವೈಡ್ ಬೈ ಸೈನ್ A/2 ಅಂತ. ನಾನೇನು ಮಾಡೋಕ್ಕೋ A/2 ಕ್ಯಾನ್ಸಲ್. ಸೊ ಸೈನ್ ಶುಡ್ ಬಿ ಈಕ್ವಲ್ ಟು ಕಾಸ್. ವಾಟ್ ಡಸ್ ಇಟ್ ಮೀನ್? ಸೊ ಸೈನ್ ಕಾಸ್ ವೆನ್ ಯು ಕ್ಯಾನ್ ಈಕ್ವೇಟ್ ಇಟ್, ವಿ ಕ್ಯಾನ್ ಆಲ್ವೇಸ್ ಈಕ್ವೇಟ್ ಇಟ್ ವೆನ್ ದೇರ್ ಇಸ್ ಅ 90 minus A/2. ದಟ್ ಮೀನ್ಸ್ ದಿಸ್ ಶುಡ್ ಬಿ ಈಕ್ವಲ್. ದಟ್ ಮೀನ್ಸ್ A plus delta m by 2 should be equal to 90 minus A/2. ಸೊ ನೀವು ಹೆಂಗೆ ಪ್ರಿಪೇರ್ ಆಗಬೇಕಂತ ಹೇಳಿದ್ರೆ ಇದನ್ನು ಬರೆಯೋಷ್ಟು ನೆಸೆಸಿಟಿ ಇಲ್ಲ. ಅಲ್ಲೆಲ್ಲೂ ಸೈನ್ A/2 ಕೆಳಗೆ ಸೇಮ್ ಇರುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಸೈನ್ ಮಸ್ಟ್ ಬಿ ಈಕ್ವಲ್ ಟು ಕಾಸ್, ದಟ್ ಶುಡ್ ಬಿ 90 minus. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್ ಎಕ್ಸ್ಪ್ರೆಷನ್. A plus delta m by 2 should be equal to 90 minus A/2. Directly you can write it. So what's the answer for this now? So it's 180 ಆಗುತ್ತೆ. So 180 minus, if you want to take it as 2, so it's 180 minus A divided by 2 ಆಗುತ್ತೆ. A/2 180 ಆಗಿದೆ. So 2 ಕ್ಯಾನ್ಸಲ್ ಆಯಿತು. ಡೆಲ್ಟಾ m ಏನಾಗುತ್ತೆ 180 minus 2A. The answer is 180 minus 2A. Let's go next question now. Next, a ray of light suffers a minimum deviation, then the incident on an equilateral prism of refractive index √2. Okay, our √2 ಕೊಟ್ಟಿದ್ದಾರೆ, equilateral prism ಕೊಟ್ಬಿಟ್ಟು ಆಲ್ರೆಡಿ. They are asking what is the angle of incidence. I ಎಷ್ಟೊಂದು ಕೇಳ್ತಾ ಇದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವತ್ತೇ ಕೊಟ್ಟಿದ್ರು ಸೈನ್ ಆಫ್ A ಪ್ಲಸ್ ಅವ್ರು ಹೇಳ್ಬಿಟ್ಟಿದ್ದಾರೆ ಏನು, ಈಕ್ವಿಲಾಟ್ರಲ್ A ಅಂದರೆ 60, A plus delta m by 2 should by sin of A/2, that is 30 degrees. Sin 30 is equal to half ನಿ ಶಿಫ್ಟ್ ಮಾಡಿದ್ರೆ √2/2 ಆಗುತ್ತೆ. ದಟ್ ಈಸ್ ಸೈನ್ ಆಫ್ 60 ಪ್ಲಸ್. ಇವೆಲ್ಲ ಬರೆಯೋಷ್ಟು ಬೇಕಾಗಿಲ್ಲ, ಒಂದು ಸತಿ ಬರೆದ್ರೆ ಸಾಕು. ನೋಡಿ, ಡೋಂಟ್ ರೈಟ್ ಏನ್ತೀನಿ ನಾವು. √2/2 is 1/√2. 1/√2 ಅಂದರೆ ಸೈನ್ 45 ಡಿಗ್ರಿ, ಇಲ್ಲಿ 45 ಬರುತ್ತೆ ನಮಗೆ ಇಲ್ಲಿ. ಸೊ ವಾಟ್ ಇಸ್ ಡೆಲ್ಟಾ ಎಮ್ ವ್ಯಾಲ್ಯೂ ಶುಡ್ ಬಿ? ಸೊ 45 ಅಂತ ಹೇಳಿದ್ರೆ ಇದು ನನಗೆ 30 ಬರೋಕ್ಕಾಗುತ್ತೆ. 30 plus 60 is 90/2. So answer is what? 45 degrees. Answer is 45 degrees. So ಈ ರೀತಿ ನೀವು ಫಾಸ್ಟಾಗಿ ಮಾಡೋಕ್ಕಾಗುತ್ತೆ ಮಕ್ಕಳು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಆಲ್ಮೋಸ್ಟ್ ಈ ಲೆಕ್ಚರಲ್ಲಿ ನೋಡಿ ಮಕ್ಕಳು, ಆಲ್ಮೋಸ್ಟ್ ಐ ಟೇಕನ್ ವೆರಿ ಗುಡ್ ನಂಬರ್ ಆಫ್ ಕ್ವೆಶನ್ಸ್ ಆ್ಯಂಡ್ ಎಲ್ಲ ಶಾರ್ಟ್ಕಟ್ಸ್ ಹೇಳ್ಕೊಟ್ಟಿನಿ. ಐ ಹೋಪ್ ಯು ಲೈಕ್ ದ ಲೆಕ್ಚರ್. ಅರ್ಥ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಕಮೆಂಟ್ ದಟ್ ಎಸ್ ಸರ್ ವಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಗೆ ಯಾವ ಚಾಪ್ಟರ್ ಡಿಫಿಕಲ್ಟಿ ಎಲ್ಲ ಕಮೆಂಟ್ ಮಾಡ್ತಾ ಇರಿ. ಐ ವಿಲ್ ಡೂ ವಾಟ್ ಎವರ್ ಇಸ್ ಪಾಸಿಬಲ್ ಫ್ರಮ್ ಮೈ ಎಂಡ್. ಐ ವಿಲ್ ಡೂ ಇಟ್. ಅರ್ಥ ಇದೆ ಕ್ಲಿಯರ್ ಆಗಿ. ಅದೇ ರೀತಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಕೂಡ ನಮ್ಮದೇ CET ಕೋರ್ಸಸ್ ಇದೆ. ಇಫ್ ಯು ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್ ದ CET ಕೋರ್ಸಸ್ ಫ್ರಮ್ ಸಿಂಪ್ಲಿಫೈಡ್ ಮೈಂಡ್ಸ್. ವಿ ಟೀಚ್ ಲಾಟ್ ಆಫ್ ಥಿಂಗ್ಸ್, ಕಾನ್ಸೆಪ್ಟ್, DPPs, PYQs, similar type of questions of the which has come in PYQs. We do it in DPPs. ತುಂಬ ಚೆನ್ನಾಗಿರುತ್ತೆ. You can join. Okay, and that's it ಮಕ್ಕಳೇ. See you in the next videos. Bye bye. Take care.